ಓಕೆ, ಕಾಣಿಸ್ತಿದೆ ಅಲ್ವಾ ಸ್ಕ್ರೀನ್? ಕಾಣಿಸ್ತಾ ಇದೆ ಸರ್. ಓಕೆ, ನಿಫ್ಟಿಯಲ್ಲಿ ಇವತ್ತು ಎಷ್ಟು ಜನ ಆಪ್ಷನ್ ಬೈ ಮಾಡಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ ಬೇಕಾದ್ರೆ ಮಾತಾಡಂಗಿದ್ರೆ. ಯಾರಾದರೂ ಬೈ ಮಾಡಿದ್ರೆ ಇವತ್ತು? 30 ಜನ ಇದ್ದೀರಾ ಇಲ್ಲಿ. ಮಾಡಿಲ್ವಾ? ಯಾರೂ ಮಾಡಿಲ್ವಾ? ಅಲ್ಲ ಸರ್, ನಾನು ಬೈ ಮಾಡಲಿಲ್ಲ. ಒಂದು ಪೇಪರ್ ಟ್ರೇ ತರ ನಿಮ್ಗೆ ಕಳಿಸ್ತೇನೆ, ಸರಿನಾ ತಪ್ಪಾ ಅಂತ ಹೇಳಿ. ಓಕೆ, ನೀವು ನನಗೆ ಕಳಿಸಿದ್ದೀರಾ? ಸೊ ಎಲ್ಲಿ ತೊಗೊಂಡಿದ್ರಿ ಸರ್? ನನಗೆ ಇನ್ನೊಂದ್ಸರಿ ಹೇಳ್ತೀರಾ? ಐ ಥಿಂಕ್ ನಿಮಿಷ ಹೇಳ್ತೀನಿ. ಒಂದು ಚಿಕ್ಕ ಮಾರ್ಕ್ ಮಾಡ್ತೀನಿ ನೋಡಿ ಅಲ್ಲಿ. ಒಂದು ನಿಮಿಷ. ಇವರಲ್ವಾ ರಾಕಿ? ಹಾ, ಈಗ ಬಂತು ನೋಡಿ. ನಿಮಿಷ. ಓಕೆ ಓಕೆ, ನೀವು ಐ ಥಿಂಕ್ ಇಲ್ಲಿ ತೊಗೊಂಡಿದ್ದೀರಲ್ವಾ? ಓಕೆ, ನೀವು ಮಾರ್ಕ್ ಡಿಲೀಟ್ ಮಾಡಿ ಈಗ. ಹಾ, ಒಂದು ನಿಮಿಷ ಡಿಲೀಟ್ ಮಾಡ್ತೀನಿ. ಓಕೆ ಓಕೆ, ನೀವು ಇಲ್ಲಿ ತೊಗೊಂಡಿದ್ದೀರಲ್ವಾ? ಅಂದ್ರೆ ಸರ್ ನಾನು ಹೇಳ್ತೀನಿ, ಹಾಂ, ಇಷ್ಟು ಕ್ಯಾಂಡಲ್ ಅದಕ್ಕೆ ಬಿಫೋರ್ ಕ್ಯಾಂಡಲ್ ಯಾವ್ದು ಅಂತ ಅಂದ್ರೆ ಪಾಯಿಂಟ್ ಬಡ್ದಂಗ್ ಇತ್ತು. ಪಾಯಿಂಟ್ ಬೆಳಿತಾರಲ್ಲ ಆ ಟೈಪ್ ಇತ್ತು. ಓಕೆ ಓಕೆ, ಯಾರ್ದು ಮ್ಯೂಟ್ ಮಾಡ್ಬಿಡಿ ಸರ್. ಮ್ಯೂಟ್ ಮಾಡ್ಕೊಂಬಿಡಿ, ಮಾತಾಡದೇ ಇರೋರು. ಓಕೆನಾ? ನೀವು ಕೇಳಿಸ್ಕೊತಾ ಇರಿ. ನೀವು ಮಾತಾಡುವಾಗ ಅನ್ಮ್ಯೂಟ್ ಮಾಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆ ಟೈಮಲ್ಲಿ ಆ ತರ ಕ್ಯಾಂಡಲ್ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಆಗಿತ್ತು. ಆ ಕ್ಯಾಂಡಲ್ ತಗೊಳ್ಳಿಲ್ಲ. ಅದ್ರ ಪಕ್ಕದ ನೆಕ್ಸ್ಟ್ ಕ್ಯಾಂಡಲ್ ತಗೊಂಡ್ರೆ ನಿಮ್ಗೆ ಫೋಟೋ ಕಳ್ಸಿದ್ರೆ ರೆಡ್ ಆಗ್ತಾ ಇತ್ತು, ನಿಯರ್ ಸಪೋರ್ಟ್ ಹತ್ರ ಬರ್ತಾ ಇತ್ತು. ಸೊ ಗೊತ್ತಾಯ್ತು ನನಗೆ. ನೀವು ಈ ಕ್ಯಾಂಡಲ್ ಅಲ್ಲಿ ತಗೊಂಡಿದ್ದೀರಲ್ವಾ? ನಿಯರ್ ಕೆಳಗೆ ಬರ್ತಾ ಇತ್ತು. 11-20 ಕ್ಯಾಂಡಲ್ ಅಲ್ಲಿ ತಗೊಂಡಿದ್ದೀರಾ? ಹೌದೌದು. ಆಪ್ಷನ್ ಅಲ್ಲಿ ಇಲ್ಲಿಂದ ಮೇಲ್ ಮೂವ್ ಆಯ್ತಲ್ಲ, 30 ಪಾಯಿಂಟ್ಸ್ ಮೂವ್ ಆಗಿತ್ತು. ಓಕೆ, ಎಷ್ಟು? 20ನಾ? 30 ಪಾಯಿಂಟ್ಸ್. ಓಕೆ, ಯಾವ್ದು 23,700 ಸಿ ಮೂವ್ ಆಗಿತ್ತು. ನೀವ್ ಹೇಳ್ತೀರಾ 50 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತದೆ ಅಂತ. ಆದ್ರೆ ನಮ್ಗೆ ಟಾರ್ಗೆಟ್ ಹಿಟ್ ಹಾಕೋ ಮುಂಚೆನೆ 30 ಪಾಯಿಂಟ್ ಮೂವ್ ಆಗಿದೆ. ಆ ಟೈಮಲ್ಲಿ ಏನ್ ಮಾಡ್ಲಿ ನಾನು ಅಂತ. ಬಟ್ ಏನಾಗುತ್ತೆ ಗೊತ್ತಾ ಸರ್, ನಾವೀಗ ಸಮ್ ಟೈಮ್ಸ್ ಈ ತರ ಆಗುತ್ತೆ. ನೀವು ಬೇಕಾದ್ರೆ ನಿಮ್ಮ ಏನೋ ಆಪ್ಷನಲ್ ಟಾರ್ಗೆಟ್ ಏನಿರುತ್ತಲ್ವಾ 25-30, ಸೊ ಅದನ್ನ ಮೇಡಮ್ ಮ್ಯೂಟ್ ಮಾಡಿ. ಯಾರೋ ಮಾತಾಡ್ತಾ ಇದ್ದಾರೆ ಮಧ್ಯದಲ್ಲಿ. ಓಕೆ, ಇದಂದ್ರೆ ಪೇಪರ್ ಟ್ರೇಡ್ ಸೆನ್ಸಿಬಲ್ ಆಗಿ ಮಾಡ್ತೀನಿ ನಾನು. ಒಂದ್ ನಿಮಿಷ. ನಂಜುಂಡಪ್ಪ ಅವರು ಮ್ಯೂಟ್ ಮಾಡಿಲ್ಲ, ಎಲ್ಲ ಮಾಡಿದ್ದಾರೆ ಸರ್. ಮಾಡಿದ್ರು. ಓಕೆ, ಗೋ ಹೆಡ್ ಸರ್. ಓಕೆ, ಇವರೇ ನೀವು ಇನ್ನರ್ ಪೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಗೆ ಕೊಟ್ಟಿದ್ದೀನಿ. ಸೊ ಯಾರು ಜಾಯ್ನ್ ಆಗ್ತಿರಲ್ವಾ ಮ್ಯೂಟ್ ಮಾಡ್ಬಿಡಿ. ಯಾಕೆಂದ್ರೆ ನೀವು ಅಲ್ಲೇನೋ ಒಂದು ಡಿಸ್ಕಷನ್ ಮಾಡ್ತಿರ್ತೀರಾ, ಮನೇಲಾಗ್ಲೋ ಅಥವಾ ಪರ್ಸನಲ್ ಏನೋ ಒಂದು ಮಾಡ್ತಿರ್ತೀರಾ. ಸೊ ಏನಾಗುತ್ತೆ, ಇಲ್ಲಿ ಇರೋರಿಗೆ ಡಿಸ್ಟರ್ಬೆನ್ಸ್ ಇರುತ್ತೆ. ಓಕೆ, ಸ್ಕ್ರೀನ್ ಶೇರ್ ಒಂದ್ ನಿಮಿಷ. ಈಗ ಕಾಣಿಸ್ತಿದೆ ಅಲ್ವಾ? ನನಗಿಲ್ಲ. ಈಗ ಕಾಣ್ತಿದೆ. ಇಂಥ ಟೈಮಲ್ಲಿ ಅಂದ್ರೆ ಈಗ 50 ಪಾಯಿಂಟ್ಸ್ ನಮ್ಗೆ ಇಂಡೆಕ್ಸ್ ಅಲ್ಲಿ ಹಿಟ್ ಹಾಕೋ ಮುಂಚೆನೆ ಸ್ಟ್ರೈಕ್ ಪ್ರೈಸ್ ಅಲ್ಲೇ 30 ಪಾಯಿಂಟ್ ಹಿಟ್ ಆಗೋದ್ರೆ ಏನ್ ಮಾಡೋದು ಇಂಥ ಟೈಮಲ್ಲಿ? ಓಕೆ, ನಿಮಗೆ 2 ಆಪ್ಷನ್ ಇರುತ್ತೆ. ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತಾ, ನಾನು ನನ್ನ ಸ್ಪಾಟಲ್ಲಿ ಏನು ಟಾರ್ಗೆಟ್ ಇರುತ್ತಲ್ವಾ, ಸೊ ಅದನ್ನೇ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ನಾನು ಈ ಆಪ್ಷನ್ ಈಗ ನನ್ನ ಟಾರ್ಗೆಟಲ್ಲಿ ಬಂತು, ನನಗೆ ಇಷ್ಟು ಪ್ರಾಫಿಟ್ ಬಂತು, ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ತುಂಬ ಕಡಿಮೆ ಮಾಡ್ತೀನಿ. ಬಟ್ ಆ ಥರ ಇದ್ದಾಗ ನಿಮಗೆ ಇದು ತುಂಬ ರೇರ್ ಚಾನ್ಸಲ್ಲಿ ಆಗೋದು. ನಿಮಗೆ ಈ ಥರ ಪ್ರೀಮಿಯಮ್ಗಳು ಮೂವ್ ಆಗುತ್ತಲ್ವಾ, ಅದು ವಿಕ್ಸ್ ಎಫೆಕ್ಟ್ ಇರ್ಬೋದು. ಓಕೆ ಓಕೆ, ನನಗೆ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ಬಟ್ ಎಲ್ರಿಗೂ ಅದೇ ಥರ ಆಗ್ತಿದೆ ಅವ್ರ ವಾಯ್ಸು. ನನ್ನ ನೆಟ್ವರ್ಕ್ ಇಶ್ಯೂ ಇದೆಯೋ ನಿಮ್ದಿದೆಯೋ ಗೊತ್ತಿಲ್ಲ. ಹೌದು ಸರ್, ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಹೌದು ಸರ್. ಓಕೆ ಸರ್, ಹೇಳಿ ಅದೇನು ಅಂತ. ಅಲ್ಲ, ನನ್ನ ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಇಲ್ಲ, ಚೆನ್ನಾಗಿ ನಿಮ್ದು ಕ್ಲಿಯರ್ ಇದೆ. ಓಕೆ, ಸೊ ಏನಂತಂದ್ರೆ ಈಗ ನೀವು ಏನೋ ಈ ಥರದ ಸಿಚುವೇಶನ್ಗಳು ನಿನ್ನೆನೋ ಆಗಿತ್ತು. ನಾನು ನಿನ್ನೆ ನಿಮ್ಗೆ ಹೇಳಿದೆ ಗೊತ್ತಾ, ನಾನು ಜಸ್ಟ್ 10 ರೂಪೀಸ್ ಲಾಸ್ ಅಲ್ಲಿ ನಾನು ಎಕ್ಸಿಟ್ ಆದೆ ಅಂತ. ಫಸ್ಟ್ 8 ಅಂತ ಅಂದೆ. ಸೊ ಅಲ್ಲಿ ನಿಮಗೆ ವಿಡಿಯೋದಲ್ಲಿ ನಾನು ಕರೆಕ್ಟ್ ಮಾಡಾಕಿದ್ದೆ. ಸೊ ನಾನು 10 ಅನ್ನೋಕೆ ಹೋಗಿ 8 ಅಂತ ಅಂದಿದ್ದೆ. ಸೊ ನನಗೆ ನಾರ್ಮಲ್ ಆಗಿ ನನಗೊಂದು 15 ರೂಪಾಯಿ ಲಾಸ್ ಆಗಿರೋದು. ಓಕೆ, ನಾರ್ಮಲ್ ಆಗಿ ಒಂದು 14ರಿಂದ 15 ರೂಪಾಯಿ ಲಾಸ್ ಆಗ್ತಾ ಇತ್ತು ನಾನು SL ತೊಗೊಳಕ್ಕೆ ಹೋದ್ರೆ. ಬಟ್ ಆದರೆ ನನಗೆ ನಿನ್ನೆ ಏನಾಗಿತ್ತು ಹೇಳಿ, 10 ರೂಪೀಸ್ ಮಾತ್ರ ಹೋಯಿತು. ಅಂದರೆ ನನಗೆ ಅಲ್ಲಿ 4ರಿಂದ 5 ರೂಪಾಯಿ ಸೇವ್ ಆಯಿತು. ಏನಕ್ಕೆ ಅಂದರೆ ವಿಕ್ಸ್ ಎಫೆಕ್ಟು. ಸೊ ಅದಾದಮೇಲೆ ನನಗೆ ನಿಯರ್ 28 ರೂಪೀಸ್ಗೆ ಬಂತು. ಸೊ ಆದರೂ ಕೂಡ ನಾನೇನು ಮಾಡಿದೆ, ಸ್ಪಾಟಲ್ಲಿ ಪ್ರೈಸ್ನ ನೋಡ್ಕೊಂಡು ಕೂತ್ಕೊಂಡೆ. ಸೊ ನನಗೆ 50 ಪಾಯಿಂಟ್ ಬಂದಿಲ್ಲ, ಜಸ್ಟ್ 5-6 ಪಾಯಿಂಟಲ್ಲಿ ನನಗೆ ಡಿಫ್ರೆನ್ಸ್ ಬಂತು. ಸೊ ಬಟ್ ಅಗೇನ್ ಬಂದು ನನಗೆ SLನ ಹಿಟ್ ಮಾಡ್ತದು ಅಲ್ವಾ. ಸೊ ನೀವು 2 ಥರ ಟ್ರೈ ಮಾಡ್ಬೋದು. ನೀವೀಗ ಆಪ್ಷನ್ ಪ್ರೀಮಿಯಮಲ್ಲಿ ನೀವು ನೋಡ್ತಿರ್ತೀರಲ್ವ, ಈ ಥರ ಸಿಚುವೇಷನಲ್ಲಿ ನಮ್ಗೆ ಎಷ್ಟು ನಾರ್ಮಲ್ ಆಗಿ ನಮಗೆ 50 ಪಾಯಿಂಟ್ನ ನಾವು ಅಚೀವ್ ಮಾಡಿದ್ವಿ ಅಂತಂದರೆ ನಮಗೆ 23 ಅಥವಾ 22 ಇಂದ ನಮಗೆ 25 ಅಥವಾ 26 ಪಾಯಿಂಟ್ ಒಳಗಡೆ ನಮಗೆ ಇಷ್ಟರೊಳಗಡೆ ನಾವು ಬಂತು ಅಂದರೆ ನಾವು ಎಕ್ಸಿಟ್ ಆಗ್ಬೋದು. ಬಟ್ ನಿಮಗೆ ಅಲ್ಲೇ ಅಕ್ಕಪಕ್ಕ ಇದ್ದರೆ. ಬಟ್ ಆದರೆ ಈ ಥರದ ಮೂಮೆಂಟ್ಗಳೇನಿದೆ ಗೊತ್ತಾ, ಸೊ ಇವೆಲ್ಲ ಏನಾಗುತ್ತೆ, ತುಂಬ ಏನು ಪ್ರೀಮಿಯಂ ಮೂವ್ ಆದಾಗ ಮಾತ್ರ ಬರುವಂಥದ್ದು. ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಪಾಯಿಂಟ್ಸ್ ಇಲ್ಲ. ನನಗನ್ಸೋ ಪ್ರಕಾರ 30 ಪಾಯಿಂಟ್ಸ್ ಏನೋ ಇದೆ ಅಂದ್ಕೊತೀನಿ. ಸೊ ಈ ಥರ ವಿಕ್ಸ್ ಈ ಥರ ಇದ್ದಾಗ ನಿಮ್ಗೆ ಏನಾದರೂ ಪ್ರಾಫಿಟ್ ಬುಕ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಬುಕ್ ಮಾಡ್ಕೋಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು
ಇದು ತುಂಬ ರೇರ್ ಆಗೋದು ನಮಗೆ. ಓಕೆನಾ, ನಾವು ಸ್ಪಾಟಲ್ಲಿ ಏನು ಪ್ರೈಸ್ ಇರುತ್ತಲ್ವಾ, ಸೊ ಅದನ್ನೇ ನಾವು ಫಿಕ್ಸ್ ಆಗಿ ಇಟ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಇದು ನಮ್ಗೆ ಯಾವಾಗಲೂ ಬರಲ್ಲಲ್ವಾ, ಅರ್ಥ ಆಯ್ತಾ? ಎಂಟ್ರಿ ಸರಿ ಇತ್ತಾ ಸರ್? ಹ್ಮ್? ಎಂಟ್ರಿ ಸರಿ ಇತ್ತಾ? ನಿಮ್ಮ ಎಂಟ್ರಿ ಕರೆಕ್ಟ್ ಆಗಿದೆ, ಬಟ್ ನಾನು ಇಲ್ಲಿ ಇಷ್ಟು ಬೇಗ ಎಂಟ್ರಿ ತೊಗೊಂಡಿರಲಿಲ್ಲ. ಸೊ ನಾನು ಆ್ಯಕ್ಚುಲಿ ಒಂದು ಎಂಟ್ರಿ ತೊಗೊಂಡೆ. ಎಲ್ಲಿ ತೊಗೊಂಡೆ ಅಂತಂದರೆ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ. ಓಕೆ, ಇಲ್ಲಿ ಎಂಟ್ರಿ ತೊಗೊಂಡೆ, ನಾನು ಸ್ಟಾಪ್ ಲಾಸ್ ಇಟ್ಟಾಯಿತು. ಬಟ್ ಅಗೇನ್ ಇದೇನಾಗುತ್ತೆ, ನನಗೆ ಇಲ್ಲಿ ಸ್ವಲ್ಪ ಒಂಥರ ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆಗ್ತಿದೆ ಅಂತ ಅನಿಸ್ತು ನನಗೆ ಈ ರೇಂಜಲ್ಲಿ. ಬಟ್ ಇದಿಷ್ಟು ಮೂವ್ಮೆಂಟ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಭಯ ಆಗುತ್ತೆ ಟ್ರೇಡ್ ತೊಗೊಳಕ್ಕೆ. ಈ ಮೂವ್ಮೆಂಟ್ನ ನೋಡಿ, ನಿಮಗೆ ಎಷ್ಟೆಷ್ಟು ದೊಡ್ಡ ಕ್ಯಾಂಡಲ್ಸ್ ಇದೆ. ನಾನು ನಿಮಗೆ ಬೆಳಿಗ್ಗೆ ಟ್ರೇಡ್ ಮಾಡ್ತಿರುವಾಗಲೂ ಕೂಡ ಹೇಳಿದೆ, ಬಟ್ ನಾನು ಅರೌಂಡ್ ಒಂದು 10:30 ಸಮಥಿಂಗ್ ಏನೋ ಒಂದು ಸ್ಕ್ಯಾಲ್ಪಿಂಗ್ ಮಾಡಿದ್ದೆ. ಈ ಟ್ರೇಡ್ ತೊಗೊಳಕ್ಕಿಂತ ಮೊದಲು ನಾನು ಸ್ಕ್ಯಾಲ್ಪಿಂಗ್ ಮಾಡಿದೆ, ನನಗೆ ಪ್ರಾಫಿಟ್ ಬಂತು. ನಾನು ಅಗೇನ್ ಸ್ಕ್ಯಾಲ್ಪಿಂಗ್ ಬಗ್ಗೆ ನಾನು ಡಿಸ್ಕಷನ್ ಮಾಡಲ್ಲ, ನಾನು ಎಲ್ಲಿ ತೊಗೊಂಡೆ ಅಂತ. ಬಟ್ ಅಲ್ಲಿ ನನಗೆ ಪ್ರಾಫಿಟ್ ಬಂದಿರೋದ್ರಿಂದ ಓಕೆ, ಒಂದು ಚಾನ್ಸ್ ಟ್ರೈ ಮಾಡುವ ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ಈ ಒಂದು ಮೂಮೆಂಟಲ್ಲಿ ಇದಾದಾಗ ನಾನೊಂದು ಎಂಟ್ರಿ ಪ್ಲಾನ್ ತೊಗೊಂಡೆ ಇಲ್ಲಿ. ಬಟ್ ಅಗೇನ್ ಇದು ಕೂಡ ಏನು ಅಷ್ಟು ಕಾನ್ಫಿಡೆನ್ಸ್ ಎಂಟ್ರಿ ಅಲ್ಲ ಇವತ್ತು. ಯಾಕೆಂದರೆ ನಮಗೆ ಆಲ್ಮೋಸ್ಟ್ ನಿಫ್ಟಿ ನಮಗೆ ಸೈಡ್ ವೇಸ್ ಎಲ್ಲ ಇದೆ, ಬಟ್ ನಮ್ಮ ರೇಂಜಲ್ಲಿದೆ. ಬಟ್ ನೀವು ಟ್ರೇಡ್ ತೊಗೊಂಡಿದ್ದು ಇದಿಷ್ಟು ಕ್ಯಾಂಡಲ್ಸ್ ಏನಿದೆಯಲ್ವಾ, ಇದು ನಮಗೆ ನಾರ್ಮಲ್ ಮೂಡಲ್ಲಿದ್ದರೆ ಓಕೆ. ಬಟ್ ಇದನ್ನ ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ಇಲ್ಲಿ ಒಂಥರ ಮಾರ್ಕೆಟ್ ಕರೆಕ್ಟ್ ಇದೆ ಅಂತ ಅನ್ಸುತ್ತಾ? ಈ ಮೂವ್ಮೆಂಟ್ಗಳನ್ನ ನೋಡಿದ್ರೆ ಇಷ್ಟು ದೊಡ್ಡ ಕ್ಯಾಂಡಲ್ ಬರುತ್ತೆ, ಒಂದೊಂದು ಕ್ಯಾಂಡಲ್ನ ನೀವು ಅಬ್ಸರ್ವ್ ಮಾಡಿ, ಅನ್ಸುತ್ತಾ ಇಲ್ಲ ಅಲ್ವಾ? ನಮ್ಗೆ ಅನ್ಸಲ್ಲ. ಸೊ ಇವೆಲ್ಲ ಏನು ಗೊತ್ತಾ ಸರ್, ಇವೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಬರೋದು. ನಾನು ಈ ಸಣ್ಣ ಪಾಯಿಂಟ್ಗಳು ಹಿಂಗೆ ಹಿಡ್ಕೊಂಡು ನನಗೆ ಹೇಳ್ತಿರೋಕ್ಕಾಗಲ್ಲ. ಸೊ ನಮ್ಗೆ ಅದಕ್ಕೇನೆ ನಾವು ನಿನ್ನೆಯಿಂದ ಏನು ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲ ಈ ಥರ ಲೈವ್ ಸೆಷನ್ಗಳು. ಸೊ ಈ ಥರ ಸಿಚುವೇಶನ್ಗಳು ನಮಗೆ ಡೈಲಿ ಬರುತ್ತೆ, ಡೈಲಿ ಅಥವಾ ವೀಕ್ಲಿ ಒನ್ಸ್ ಆರ್ ಮಂತ್ಲಿ ಒನ್ಸ್ ಈ ಥರ ಬಂದಾಗ ನಮಗೆ ಅದು ಕಲಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಇದನ್ನ ನಾನು ನಮ್ಮ ಇಂಟ್ರಾಡೇ ಪಾರ್ಟ್ 1 ಪಾರ್ಟ್ 2ನಲ್ಲಾಗಲಿ ಈ ಥರ ಸಣ್ಣ ಪಾಯಿಂಟ್ಗಳನ್ನ ಅಲ್ಲಿ ನಮಗೆ ನೋಟಿಸ್ ಮಾಡೋಕ್ಕೂ ಆಗಲ್ಲ. ಅಂದರೆ ನಮ್ಗೆ ಗೊತ್ತಿದ್ರು ಕೂಡ ನನ್ನ ಮಾರ್ಕೆಟಲ್ಲಿ ನಾನು ಎಂಟ್ರಿ ತೊಗೊಳ್ಳುವಾಗ ಇದನ್ನೆಲ್ಲ ನಾನು ಅನಲೈಸ್ ಮಾಡಿದ್ರು ಕೂಡ ಅಲ್ಲಿ ಹೇಳೋಕ್ಕಾಗಲ್ಲ, ನಮ್ಗೆ ಒಂದೇ ಮರ್ತೋಗಿರುತ್ತೆ. ಸೊ ಮೇನ್ ಕಾನ್ಸೆಪ್ಟ್ ಕಡೆ ನಾವು ಹೊರಟೋಗಿರ್ತೀವಿ. ಸೊ ಈ ಥರದ ಸಿಚುವೇಶನ್ಗಳಲ್ಲಿ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ನಾನು ಈ ಟೈಮಲ್ಲಿ ನಾನು ಲೈವ್ ಕೂತಿದ್ದೆ, ನಿಮ್ಗೆ ನೆನಪಿದೆಯಾ? ಅರೌಂಡ್ ಒಂದು ಇವತ್ತು 10:45ವರೆಗೂ ಇದ್ದೆ ಅನಿಸುತ್ತೆ, ಸಾರಿ 10:30 ವರೆಗೂ ಇದ್ದೆ. ಸೊ ಈ ಮೂಮೆಂಟಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಸೊ ಈ ಥರದ್ದು ಬರ್ತಾ ಇದೆ, ಸೊ ನಾನು ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಅಂತ. ಹಾಗೆ ನಾನು ಈ ಟೈಮಲ್ಲಿ ನಿಮಗೆ ನಾನು ಸ್ಕ್ಯಾಲ್ಪಿಂಗ್ ನಾನು ಹೇಳಲ್ಲ, ನಾನು ತೊಗೊಂಡ್ರು ಏನು ಹೇಳಲ್ಲ ಅಂತ ಅಂದ್ಬಿಟ್ಟು ನಿಮ್ಗೊಂದು ಹಿಂಟ್ ಕೊಟ್ಟಿದ್ದೆ ನಾನು. ಸೊ ಈ ಮೂಮೆಂಟಲ್ಲಿ ನಾನು ಸ್ಕ್ಯಾಲ್ಪಿಂಗ್ ಮಾಡಿದ್ದೆ ನಿಮ್ಗೆ ಅಲ್ಲಿ. ಸೊ ಇದ್ರ ಬೇಸ್ ಮೇಲೆ ನಾನೇನು ಮಾಡಿದೆ, ಇಲ್ಲಿ ಓಕೆ ಆಲ್ರೆಡಿ ನನಗೆ ಪ್ರಾಫಿಟ್ ಆಗಿದೆ. ಸೊ ನಾನೇನು ಮಾಡಿದೆ, ಇಲ್ಲೊಂದು ಎಂಟ್ರಿ ತೊಗೊಂಡೆ, ಬಟ್ ಫೇಲ್ಯೂರ್ ಆಯಿತು ನಿಮಗೆ ನಿಫ್ಟಿಯಲ್ಲಿ. ಸೊ ಇದು ಒಂದು ಬಿಟ್ಟು ಮತ್ತೆ ಬೇರೆ ಯಾವುದು ನಾನು ನಿಫ್ಟಿಯಲ್ಲಿ ಇವತ್ತು ಟ್ರೇಡ್ ಮಾಡಿಲ್ಲ. ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ರೆ ನೀವು ನನಗೆ ಕೇಳಬೇಕು. ಸೊ ನಾನು ಯಾಕೆ ಅಂತಂದ್ರೆ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಓಕೆ ಇವ್ರೇನೋ ಹೇಳ್ತಿದ್ದಾರೆ ಕೇಳಿದ್ರೆ ಬೇಜಾರು ಮಾಡ್ಕೊತಾರೆ. ಸೊ ಆ ಥರ ಮಾಡ್ಕೋಬಾರ್ದು. ಯಾಕೆಂದ್ರೆ ಇಲ್ಲಿ ನನಗೆ ಬರದೇ ಇರೋ ಪ್ರಶ್ನೆ ಕೂಡ ನಿಮಗೆ ಬರುತ್ತೆ. ಸೊ ಅದು ನನಗೆ ಹೆಲ್ಪ್ ಆಗುತ್ತೆ ಮೇನ್ ಆಗಿ. ಓಕೆನಾ, ನಾನು ಇವಾಗ ಹೇಳಿರೋದ್ರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ನನಗೆ ಕೇಳಿ, ನಾನು ಹೇಳ್ತೀನಿ. ನಿಮ್ಮ ವಾಯ್ಸು ಏನೋ ದೂರದಿಂದ ಬರ್ತಾ ಇದೆ ನನಗೆ. ಕ್ಲಿಯರ್ ಇಲ್ಲ ಸರ್. ಹಾ ಸರ್, ಅದು ನನ್ನ ನಾರ್ಮಲ್ ಟ್ರೇಡ್ಗೆ ಹಾಕಕ್ ಹೋದೆ. ಈ ಹಿಂದ್ಗಡೆ ಮೂವ್ಮೆಂಟ್ ನೋಡಿ ನನ್ಗೆ ಅಷ್ಟು ನಂಬಿಕೆ ಬರ್ಲಿಲ್ಲ, ಅದಕ್ಕೆ ಅದು ಪೇಪರ್ ಟ್ರೇಡಿಂಗ್ ಮಾಡೋದು ಅಂತ ಸೂಪರ್. ನೀವು ಇಲ್ಲಿ ಈ ಕ್ಯಾಂಡಲ್ ನ ನೋಡಿರ್ತೀರಲ್ವಾ ಸರ್, ರಿಜೆಕ್ಷನ್ ಕ್ಯಾಂಡಲ್ಸ್. ಸೊ ಅದಕ್ಕೆ ನಾನು ಹೇಳೋದು ಮಾರ್ಕೆಟ್ ಇರ್ಲಿಲ್ಲ ಆ ಟೈಮಲ್ಲಿ. ಓಕೆ. ಸೊ ನಾನು ಅದಕ್ಕೆ ನಿನ್ನೆ ನಿಮ್ಗೆ ಹೇಳಿದೆ ಗೊತ್ತಾ, ನಿನ್ನೆ ಸೆಷನಲ್ಲಿ ನಮಗೆ ಕ್ಯಾಂಡಲ್ಸ್ಗಳು ಇಂಪಾರ್ಟೆಂಟು. ಬರೀ ಕ್ಯಾಂಡಲ್ನೇ ನೋಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅಂದರೆ ನಮ್ಗೆ ಆಗಲ್ಲ ಸರ್. ಸೊ ಕ್ಯಾಂಡಲ್ಸ್ ಇದು ಬಂತಲ್ವಾ, ಇದು ಬರುವಾಗ ನಮ್ಗೆ ಇಲ್ಲಿ ಯಾವ ಸಿಚುವೇಶನ್ ಇದೆ ಅನ್ನೋದನ್ನ ನೋಡ್ಕೋಬೇಕು. ಈ ಕ್ಯಾಂಡಲ್ಸ್ ಯಾವಾಗ ತುಂಬಾ ಹಲೋ ಕೇಳಿಸ್ತಿದೆಲ್ಲ, ನನ್ಗೇನೋ ಒಂದ್ಸರಿ ಸಡನ್ ಆಗಿ ಎಲ್ಲ ಸ್ಟಾಪ್ ಆದಂಗೆ ಆಗ್ಬಿಡುತ್ತೆ, ಅದಕ್ಕೇನೆ. ಎಲ್ಲರೂ ಮ್ಯೂಟಲ್ ಇದ್ದೀರಾ ಸರ್? ಇಂಟ್ರೆಸ್ಟ್ ಇಂದ. ಸೊ ಏನಾಗುತ್ತೆ ಗೊತ್ತಾ, ನನಗೆ ಈ ಥರದ ಕ್ಯಾಂಡಲ್ಗಳು ತುಂಬ ಜಾಸ್ತಿ ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ, ಇಲ್ಲಿಂದ ಬಂತು ಅಂತ ಇಟ್ಕೊಳ್ಳಿ, ಹೀಗೆ ಬರ್ತಿದೆ, ಓಕೆ ಸ್ವಲ್ಪ ಇದೇ ಥರ ಮಾಡಿ ಹೀಗೆ ಬರ್ತಿದೆ ಅಂತ ಅಂದಾಗ ನನಗೆ ಇಲ್ಲಿ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಬಂತು ಅಂತ ಇಟ್ಕೊಳ್ಳಿ. ಓಕೆ, ಇದೇ ಥರದ ಪ್ಯಾಟರ್ನ್ಗಳು ನನಗೆ ಇಲ್ಲ ಆಯಿತು ಅಂತ ಇಟ್ಕೊಳ್ಳಿ, ಮೇಲಿಂದ ಕೆಳಗಡೆ ಬರುವಾಗ. ಅಥವಾ ಇದಿಷ್ಟನ್ನ ನೀವು ಮರ್ತುಬಿಡಿ, ಯಾವುದನ್ನ ಈ ಮೂಮೆಂಟ್ನ ಮರ್ತುಬಿಡಿ. ಇದು ಹೀಗೆ ಮೇಲೆ ಹೋಗಿ ನನಗೆ ಯಾರೋ ಡ್ರಾ ಮಾಡ್ತಾ ಇದ್ದಾರೆ. ಓಕೆ, ಇದು ಹೀಗೆ ಮೇಲೆ ಹೋಗಿ ನನಗೆ ಇಲ್ಲಿ ರಿಜೆಕ್ಟ್ ಆಗಿ ನನಗೆ ಹೀಗೆ ಬರ್ತಿದೆ ಅಂತ ಇಟ್ಕೊಳ್ಳಿ. ಹೀಗೆ ಬಂದಾಗ ನನಗೆ ಈ ಕ್ಯಾಂಡಲ್ ಯಾವುದೋ 1 or 2 ಕ್ಯಾಂಡಲ್ಸ್ ನನಗೆ ಇಲ್ಲಿ ಹೋಲ್ಡ್ ಮಾಡಿ ಈ ಕ್ಯಾಂಡಲ್ಸ್ ಬಂತು ಅಂತ ಇಟ್ಕೊಳ್ಳಿ, ಆವಾಗ ನಮಗಿದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಸೈಡ್ ವೇಸ್ ಹೋಗ್ತಿರುವಾಗ ನಮಗೆ ಈ ಥರ ಬಂದಾಗ ನಿಮಗೆ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಎಲ್ಲ ಆಯಿತು. ನಿಮಗೆ ಸೆಲ್ಲರ್ ರಿಜೆಕ್ಷನ್ ಅಂತಂದರೆ ನನಗೆ ಮೇಲ್ಗಡೆಯಿಂದ ಕೆಳಗಡೆ ಬರ್ತಿರುವಾಗ ಸೆಲ್ಲರ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಬೈಯರ್ಸು ಅಂತ ಅರ್ಥ. ಈ ಥರ ಬಂದಾಗ ಅರ್ಥ ಆಯ್ತಾ? ಓಕೆ ಸರ್.
ಕ್ಯಾಂಡಲ್ ಸ್ಟಿಕ್ನ ನಾನು ಅಲ್ಲಿ 4 ಕ್ಯಾಂಡಲ್ಸ್ ನಿಮ್ಗೆ ಏನು ಹೇಳಿದ್ದೀನಲ್ವಾ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ಬರೀ ಕ್ಯಾಂಡಲ್ ಸ್ಟಿಕ್ನ ನೀವು ನೋಡ್ಕೊಂಡು ಹೋದ್ರೆ ನಿಮ್ಗೆ ವಾರದಲ್ಲಿ 3 to 4 ಟ್ರೇಡ್ಸ್ ಅಷ್ಟೇನೆ. ಸೊ ನಾನು ನಿಮ್ಗೆ ಅಲ್ಲಿ ಹೇಳಿದ್ದೇನು, ಇವಾಗ ನಿಮಗೆ ಒಂದು 30 ಕ್ಯಾಂಡಲ್ಸ್ ಹೇಳ್ತಾರೆ, ಏನೋ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅವೆಲ್ಲ ಹೇಳ್ತಾರಲ್ವ, ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಸೊ ಅವು ಏನು ಸಿಚುವೇಶನ್ಗೆ ತಕ್ಕಾಗಿ ಬರುತ್ತೆ. ಆ ಥರ ಬಂದಾಗ ನಿಮಗೆ ಸಮ್ಟೈಮ್ಸ್ ಅದು ರಿಯಾಕ್ಟ್ ಮಾಡುತ್ತೆ, ಮ್ಯಾಕ್ಸಿಮಮ್ ಟೈಮ್ ರಿಯಾಕ್ಟ್ ಮಾಡಲ್ಲ. ಬಟ್ ಇಂಪಾರ್ಟೆಂಟ್ ಕ್ಯಾಂಡಲ್ಸ್ ಯಾವುದು ಅಂತಂದರೆ ಈ 4 ಕ್ಯಾಂಡಲ್ಸು ನನ್ನ ಪ್ರಕಾರ ಅಂತ ನಾನು ನಿಮ್ಗೆ ಹೇಳಿದ್ದು. ಸೊ ನಮ್ಗೆ ಯಾವಾಗ್ಲೂ ಏನು ನಮ್ಮ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಹತ್ರ ಈ ಥರದ ಕ್ಯಾಂಡಲ್ ಬಂದಾಗ ನಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಈ ಕ್ಯಾಂಡಲ್ಸ್ ಬಂದಾಗಲೇ ನೀವು ಟ್ರೇಡ್ ತೊಗೊಳ್ಳಿ ಅಂತಲ್ಲ. ಸೊ ನಾವು ಯಾವ ಥರ ಟ್ರೇಡರ್ ಅಂತಂದರೆ ನಮಗೆ ಬರೀ ಕ್ಯಾಂಡಲ್ಸ್ ಒಂದೇ ಅಲ್ಲ. ಸೊ ನಮಗೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಮಾಡ್ತೀವಲ್ವಾ, ನಮಗೆ ಇದ್ರ ಹತ್ರ ಯಾವುದಾದ್ರೂ ಕ್ಯಾಂಡಲ್ ಬರಲಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇದೇ ಕ್ಯಾಂಡಲ್ಸ್ಗಳು ಇಲ್ಲಿ ಯಾವುದು ನಮ್ಗೆ ಈ ಥರ ದೊಡ್ಡ ದೊಡ್ಡ ಮೂವ್ಮೆಂಟ್ಗಳು ಬರ್ದೇನೆ ಒಂದು ನಾರ್ಮಲ್ ರೇಂಜಿಗೆ ಬಂದು, ಸೊ ಎಕ್ಸಾಕ್ಟಾಗಿ ಹೀಗೆ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡು ನಿಧಾನಕ್ಕೆ ಇಲ್ಲಿ ಮೇಲೆ ಹೋಗಿ ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂಡು ಈ ಥರ ಆಗ್ತಿದೆ ಅಂದರೆ ಆವಾಗ ನಾವು ಎಂಟ್ರಿ ತೊಗೋಬೋದಿತ್ತು. ಇಲ್ಲಿ ಎಂಟ್ರಿ ತೊಗೊಂಡು ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು. ಅರ್ಥ ಆಯ್ತಲ್ವಾ? ಓಕೆ, ಕ್ಲಿಯರ್ ಆಯಿತು ಅಂದ್ಕೊತೀನಿ. ಸೊ ಬೇರೆ ಯಾರಾದರೂ, ನಾನು ಇವತ್ತೇನು ಮಾಡಿದೆ ಗೊತ್ತಾ, ಇಲ್ಲಿ ನಾನು ನಿಮಗೆ ಲೈವಲ್ಲಿ ಇದ್ದಾವಾಗ ಹೇಳ್ತಾ ಇದ್ದೆ, ನಾನು ಒಂದು ಸ್ಕ್ಯಾಲ್ಪಿಂಗ್ ಮಾಡಿದೆ. ಸ್ಕ್ಯಾಲ್ಪಿಂಗ್ ನನ್ನ ಬಗ್ಗೆ ನಾನು ಹೇಳಲ್ಲ, ಅಟ್ಲೀಸ್ಟ್ ಒಂದು 1 ಮಂತ್ ಹೀಗೆ ಹೋಗಲಿ, 1 or 2 ಮಂತ್ ಹೋಗಲಿ, ನಾವು ಈ ಥರ ಸೆಷನ್ಗಳು ಮಾಡ್ತಾ ಆಮೇಲೆ ನಾನು ನಿಮಗೆ ಸ್ಕ್ಯಾಲ್ಪಿಂಗ್ ಹೇಳ್ತೀನಿ. ಸೊ ಸ್ಕ್ಯಾಲ್ಪಿಂಗ್ ಮಾಡುವಾಗ ಅಷ್ಟೇ ನಮಗೆ ಬೈ ಸೆಲ್ ಯಾರೋ ತಗೊಂಡ್ರು ಸರ್? ನಾನು ಕಾಲ್ ಸೈಡ್ ತೊಗೊಂಡೆ. ಸೊ ಜಸ್ಟ್ 1 or 2 ಕ್ಯಾಂಡಲ್ಸ್ ಅಲ್ಲಿ ನಡೆಯೋದು ಸರ್. ಜಸ್ಟ್ ನೀವೀಗ 1 minute ನಿಮ್ಗೆ ಇಲ್ಲಿ, ಓಕೆ ನಾನು ಅದನ್ನು ತೋರಿಸಲ್ಲ ಯಾಕಂದ್ರೆ ಅದನ್ನು ಫಾಲೋ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ನಿಮಗೆ ವೇವ್ ಟ್ರೇಡರ್ ಅಂತ 2 ಹಾಕೊಂಡಿರ್ತೀನಲ್ವ, ಇಲ್ಲಿ 2 ಹಾಕೊಂಡಿದ್ದೀನಿ ನೋಡಿ ವೇವ್ ಟ್ರೇಡರ್ ಅಂತ. ಸೊ ಇದು ಒಂದ್ರಲ್ಲಿ ನನಗೆ ಸ್ಕ್ಯಾಲ್ಪಿಂಗ್ ಸೆಟಪ್ ನಾನು ಮಾಡಿರ್ತೀನಿ. ಸೇಮ್ ಜಸ್ಟ್ 1 ಕ್ಲಿಕ್, ಇಲ್ಲಿ ಬೇರೆ ಏನೂ ಇಲ್ಲ. ಟೈಮ್ ಫ್ರೇಮ್ ಚೇಂಜ್ ಮಾಡಿರ್ತೀನಿ, 1 day 1 week ಈ ಥರ ಎಲ್ಲ ಇರುತ್ತಲ್ವ. ಸೊ ಅದನ್ನು ಟೈಮ್ ಫ್ರೇಮ್ ಚೇಂಜ್ ಮಾಡಿರ್ತೀನಿ. ಇನ್ನು 1 monthವರೆಗೂ ನಾನು ಟೈಮ್ ಕೊಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಕಾದರೆ ಅದು ಬೇರೆ ಯಾವುದಾದ್ರೂ ಒಂದು ವೇನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪರ್ಟ್ ಇರೋರನ್ನ ಏನು ತೊಗೊಂಡು ಆ ಥರ ಮಾಡೋಕ್ಕಾಗತ್ತೆ ಏನೋ ನೋಡ್ತೀನಿ ನಾನು. ಬಟ್ ಈಗ ಓಪನ್ ಆಗಿ ಎಲ್ಲರೂ ಜಾಯ್ನ್ ಆಗಿರುವಾಗ ಅದು ಬೇಡ. ಸೊ ಅದಾದಮೇಲೆ ಇದೊಂದು ಟ್ರೇಡ್ ತೊಗೊಂಡೆ ಅಂದಲ್ವ, ನನಗೆ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ಇದೇನು ಮಾಡೋಕ್ಕಾಗಲ್ಲ, ಜಸ್ಟ್ ನಾನು ಟ್ರೈ ಮಾಡುವಂತ ಮಾಡಿದ್ದೆ, ಯಾಕೆಂದರೆ ಆಲ್ರೆಡಿ ಪ್ರಾಫಿಟಲ್ಲಿದ್ದೆ ನೋಡುವಂತ. ಬಟ್ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬ್ಯೂಟಿಫುಲ್ ಟ್ರೇಡ್ ಸಿಕ್ತು ಇವತ್ತು. ಆ್ಯಕ್ಚುಲಿ ನಾನು ಈ ಸಿಚುವೇಷನಲ್ಲಿ ಇಲ್ಲೇನು ಇದಿಷ್ಟು ನಾನು ಟ್ರೇಡ್ ಅಬ್ಸರ್ವ್ ಮಾಡಿದ್ನಲ್ವಾ, ಇಲ್ಲಿ ನಾನು ಇದೇ ಟೈಮಲ್ಲಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದಿದ್ರೆ ಇವತ್ತು 2 ಬ್ಯೂಟಿಫುಲ್ ಟ್ರೇಡ್ ಸಿಕ್ಕಿರೋದು ನನಗೆ. ಬಟ್ 1 ಟ್ರೇಡ್ ಸಿಕ್ತು, ಅದೊಂದು ತೊಗೊಂಡೆ. ಈ ಲಾಸು ಕವರ್ ಆಯಿತು, ಬಟ್ ಇಲ್ಲಿ ನನಗೆ ನೆಗೆಟಿವ್ ಹೋಗಿರಲಿಲ್ಲ. ಇಲ್ಲಿ ನಾನು ಸ್ಕ್ಯಾಲ್ಪಿಂಗಲ್ಲಿ ಮಾಡಿರೋದ್ರಿಂದ ನನಗೆ ಏನು ಸ್ಮಾಲ್ ಲಾಸಲ್ಲಿ ಬಂತು, ಅಷ್ಟು ದೊಡ್ಡ ಏನು ಇದು ಆಗಿರಲಿಲ್ಲ, ತೀಟಾಡಿಕೆ ಕೂಡ ಆಗಿರಲಿಲ್ಲ ನನಗೆ. ಕೆಳಗಡೆ ಬಂದಾಗ ನಾನು ಎಕ್ಸಿಟ್ ಮಾಡ್ಕೊಂಡ್ಬಿಟ್ಟೆ. ಬಟ್ ನನಗೆ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಪ್ರಾಫಿಟ್ ಆಯಿತು. ಸೊ ಬ್ಯಾಂಕ್ ನಿಫ್ಟಿ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಫ್ಟಿಯಲ್ಲಿ ಯಾರಾದರೂ ಟ್ರೇಡ್ ಮಾಡಿದರೆ ಅಥವಾ ಯಾರಾದರೂ ಪೇಪರ್ ಟ್ರೇಡ್ ಮಾಡಿದರೆ ನಿಮ್ಮ ಲಾಜಿಕ್ ಬಗ್ಗೆ ಹೇಳೋದಿದ್ರೆ, ಇವಾಗ ಇವ್ರೇನು ಕೇಳಿದ್ರಲ್ವ ಈ ಜಾಗ ಬಿಟ್ಟು, ಸೊ ನೀವು ಹೇಳಿದ್ರೆ ಅದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸರ್ ಹಾಂ ಸರ್, ಹೇಳಿ. ಟ್ರೇಡ್ ತಗೊಂಡೆ ಸರ್ ಇವತ್ತು. ಎಲ್ಲಿ ತಗೊಂಡ್ರಿ ಸರ್? 10 ಗಂಟೆ ಆದ್ಮೇಲೆ ದೊಡ್ಡ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂತಲ್ಲ, ಆಮೇಲೆ 2 ರೆಡ್ ಕ್ಯಾಂಡಲ್ ರೀಟೆಸ್ಟ್ ಆಯ್ತಲ್ಲ, ಅಲ್ಲಿ ಸಿ ತಗೊಂಡೆ ATM. ಓಕೆ, ನೆಕ್ಸ್ಟ್ ಏನಾಯ್ತು ನಿಮ್ಮ ಟ್ರೇಡ್? ಹಲೋ ಸರ್, ಕೇಳಿಸ್ತಿದ್ಯಾ ನನ್ನ ಮಾತು? ಕೇಳಿಸ್ತಾ ಇದೆ. ನೆಕ್ಸ್ಟ್ ಏನಾಯ್ತು? ನೀವು ಟ್ರೇಡ್ ಏನು ಪ್ರಾಫಿಟ್ ಕಡೆ ಹೋಯ್ತು ಅಥವಾ ಸ್ಟಾಪ್ ಲಾಸ್ ಇಟ್ಟಾಯ್ತಾ? ಪ್ರಾಫಿಟ್ 10 points ಪ್ರಾಫಿಟ್ ಅಲ್ಲಿ ಇತ್ತು. ಮೂರನೇ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಟ್ಟು ಮಾಡಿ ಸರ್. 20 points ಸ್ಟಾಪ್ ಲಾಸ್ ಇಟ್ಟಿದ್ದೆ, ಅಲ್ಲಿ ಸ್ಟಾಪ್ ಲಾಸ್ ಇತ್ತು. ಸೊ 20 point ನೀವು ಎಂಟ್ರಿ ತೊಗೊಂಡಿದ್ದಲ್ಲಿ ಹಾಗಾದ್ರೆ ಇಲ್ಲಿ ತೊಗೊಂಡಿರ್ತೀರಾ ಈ ಜಾಗದಲ್ಲ ಸರ್? ಕಾಣಿಸ್ತಿದ್ಯಾ ನನ್ನ ಸ್ಕ್ರೀನ್ ನಿಮಗೆ? ಸರಿ ತಗೊಂಡೆ ಸರ್. ಎಲ್ಲಿ 10 ಗಂಟೆ 20 ನಿಮಿಷಕ್ಕೆ ತೊಗೊಂಡ್ರ 25 ನಿಮಿಷಕ್ಕೆ ತೊಗೊಂಡ್ರ? 25 ನಿಮಿಷ ಗ್ರೀನ್ ಕ್ಯಾಂಡಲ್ ಓಪನ್ ಆಯ್ತಲ್ಲ ಸರ್, ಅದಕ್ಕೆ ತಗೊಂಡೆ. ಅದ್ರ ಓಪನಿಂಗ್ ತೊಗೊಂಡ್ರಾ? ಅದು ಓಪನಿಂಗ್ ಸ್ವಲ್ಪ ಒಂದು 10 points ಮೂವ್ಮೆಂಟ್ ಆಯ್ತು, ಆಮೇಲೆ ತಗೊಂಡೆ. ಓಕೆ, ನಿಮ್ಗೆ ಇಲ್ಲಿ SL ಹಿಟ್ ಆಯ್ತಾ? ಈ ಕ್ಯಾಂಡಲ್ SL ಹಿಟ್ ಆಯ್ತು ಅಥವಾ ಇಲ್ಲಿ ಹಿಟ್ ಆಯ್ತು? ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂತಲ್ಲ, ಅವಾಗ ಹಿಟ್ ಆಯ್ತು. ಓಕೆ, ಸೊ ಅಗೇನ್ ನಾನೀಗ ನಿಮಗೆ ಸ್ವಲ್ಪ ಹೊತ್ತು ಮೊದಲು ಹೇಳಿದೆ, ಈ ಟೈಮಲ್ಲಿ ನಾನು ಲೈವಲ್ಲಿ ಕೂಡ ಇದ್ದೆ. ಸೊ ನಿಮ್ಗೆ ನಾನು ಹೇಳ್ತಾ ಇದ್ದೆ ಗೊತ್ತಾ, ಇಲ್ಲಿ ಟ್ರೇಡ್ ತೊಗೋಬಾರ್ದು, ಟ್ರೇಡ್ ತೊಗೋಬಾರ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಸೊ ಇದನ್ನೇ ನಾವು ಮಾಡೋ ತಪ್ಪು, ಇದನ್ನ ಮಾಡಬಾರ್ದು ಸರ್. ಈ ಥರ ಬಂದಾಗ ನಮಗೆ ತುಂಬ ಡೇಂಜರ್ ಇವೆಲ್ಲ. ಸೊ ನಿಮ್ಗೆ ಅನಿಸುತ್ತೆ ನೋಡಿ, ಇವಾಗ ಆಫ್ಟರ್ ಮಾರ್ಕೆಟ್ ನಾನು ಬೇಕಾದರೆ ಬಂದು ನಿಮಗೆ ಇವಾಗ ನಿಮ್ಮನ್ನು ನಾನೇನೋ ದೊಡ್ಡ ಎಕ್ಸ್ಪರ್ಟ್ ಟ್ರೇಡರು, ನಾನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀನಿ ನನ್ನ SR ಲೆವೆಲಿಂದ ನಾನು ಹೇಳೋಂಗಿದ್ರೆ, ಸೊ ನಾನು ಬೇಕಾದ್ರೆ ನಿಮ್ಗೆ ಕೂತ್ಕೊಂಡು ಬಂದು ಹೇಳ್ಬೋದು, ನಾನು ಇದಿಷ್ಟು ಮೂವ್ ಆಯಿತು, ನನ್ನ ಇದ್ರ ಹತ್ರನೇ ಸಪೋರ್ಟ್ ತೊಗೊಂತು, ನಾನು ಇಲ್ಲಿ ಎಂಟ್ರಿ ತೊಗೊಂಡೆ 100 point ಕ್ಯಾಪ್ಚರ್ ಮಾಡಿದೆ ಅಂತ ಅಲ್ವಾ? ಬಟ್ ಆದರೆ ರಿಯಾಲಿಟಿ ಪ್ರಕಾರ ಇದು ಆಗಲ್ಲ ಸರ್. ನೀವು ರಿಯಲ್ ಮಾರ್ಕೆಟಲ್ಲಿ ಕೂತಾಗ ಈ ಥರದ ಕ್ಯಾಂಡಲ್ಗಳು ಬಂದಾಗ, ನೀವೀಗ ಹೊಸದಾಗಿ ನೀವು ಸ್ಟಾರ್ಟಿಂಗಲ್ಲಿ ನೀವು ಟ್ರೇಡ್ ಮಾಡ್ತಿರೋರಾದರೆ ಓಕೆ ಇಷ್ಟು ದೊಡ್ಡ ಕ್ಯಾಂಡಲ್ ಬರ್ತಿದೆ, ಸೊ ನಾನು ನೆಕ್ಸ್ಟ್ ಕ್ಯಾಂಡಲ್ ತೊಗೊಂಡ್ರೆ ನನಗೆ ಸೀದಾ ಹಿಂಗೆ ಹೊರಟೋಗ್ಬಿಡುತ್ತೆ ಅಂತ ನೀವು ಹೋಗ್ತೀರಾ. ಬಟ್ ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಈ ಥರದನ್ನೆಲ್ಲ ನೀವು ಅವಾಯ್ಡ್ ಮಾಡ್ತೀರಾ. ಯಾಕೆಂದರೆ ಇವೆಲ್ಲ ನಾವು ಯಾವುದು ನಂಬಕ್ಕಾಗಲ್ಲ. ನೋಡಿ, ಇಷ್ಟು ದೊಡ್ಡ ಕ್ಯಾಂಡಲ್ ಹಿಂಗೆ ಬಂದಿದೆ, ಸ್ವಲ್ಪ ಕೆಳಗಡೆ ಬಂತು, ಮತ್ತು ಇದನ್ನು ಕವರೇ ಮಾಡಿಬಿಟ್ಟಿದೆ ಅಲ್ವಾ?
ಹೌದು ಸರ್. ಇವೆಲ್ಲ ಡೇಂಜರ್ ಕ್ಯಾಂಡಲ್ಗಳು ನಿಮಗೆ. ಇದೆಲ್ಲ ಬಂತು ಅಂತ ಅಂದ್ಬಿಟ್ರೆ ನನಗೆ ಈ ಥರ ಸಿಚುವೇಶನ್ ಆಯಿತು ಅಂದ್ರೆ ನನಗೆ ಇವತ್ತಿನ ಮಾರ್ಕೆಟ್ ನನಗಲ್ಲ, ಸೊ ನಾನು ಸೇಫಾಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅಂತ ಕೂತ್ಕೊಂಡ್ಬಿಡ್ಬೇಕು ನೀವು. ಅಟ್ಲೀಸ್ಟ್ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಿ 1 or 2 years ಆಗೋವರೆಗೂ. ಸೊ 1 or 2 years ಆದಮೇಲೆ ನೀವು ಬೇಕಾದರೆ ಹೆಂಗೆ ಬೇಕೋ ಆಟ ಆಡ್ಬೋದು ಮಾರ್ಕೆಟ್ಗೆ. ಯಾಕೆಂದರೆ ನಾನು ಒಂದೊಮ್ಮೆ ಇಲ್ಲಿ ಲಾಸ್ ಮಾಡ್ಕೊಂಡ್ರೆ ಇನ್ನೊಂದು ಕಡೆ ನನಗೆ ಕವರ್ ಮಾಡಬಹುದು ಅನ್ನೋದೊಂದು ಸ್ಕಿಲ್ಸ್ ಇರುತ್ತೆ ನಮ್ಮ ಹತ್ರ. ಸೊ ನನಗೆ ಗೊತ್ತಾಗ್ತಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓಕೆ, ಇದು ನೀವು ತೊಗೊಂಡಿದ್ದು ಕಂಪ್ಲೀಟ್ಲಿ ರಾಂಗ್. ನಾನು ಆಗಲೇ ಹೇಳಿದ್ನಲ್ವಾ, ಇವ್ರು ಇಲ್ಲಿ ತೊಗೊಂಡಾಗ ನಾನು ಏನು ಲಾಜಿಕ್ ಹೇಳಿದ್ನಲ್ವಾ, ಸೊ ಅದೇ ಥರ ಇಲ್ಲೂ ಕೂಡ ಸೇಮ್ ಲಾಜಿಕ್. ಇದು ಡೇಂಜರ್ ಟ್ರೇಡ್. ಈ ಥರದ್ದು ಬಂದಾಗ, ದೊಡ್ಡ ದೊಡ್ಡ ಕ್ಯಾಂಡಲ್ ಬಂದಾಗ ನೀವು ತೊಗೋಬಾರ್ದು. ಓಕೆ ಓಕೆ ಸರ್. ಓಕೆ. ಸೊ ಬೇರೆ ಯಾರಾದರೂ ತೊಗೊಂಡಿದ್ರಾ ಪೇಪರ್ ಟ್ರೇಡ್ ಆಗಲಿ? ಹೇಳಿ, ಪರವಾಗಿಲ್ಲ, ಮಾತಾಡಬೇಕು ಫಸ್ಟು. ಸೊ ನೀವು ನಮಗೆ ನಿಯರ್ ನಾವು 2 hours ಇಲ್ಲಿ 2 hours ಸ್ಪೆಂಡ್ ಮಾಡ್ತಾ ಇದ್ದೀವಿ. ನೀವು ಮಾತಾಡಿದ್ರೆ ಸೊ ನನಗೂ ಒಳ್ಳೇದು, ನಿಮಗೂ ಒಳ್ಳೇದು. ಹಲೋ ಹೇಳಿ ಮೇಡಮ್, ಹೇಳಿ. ಸರ್, ನಾನು ಇವತ್ತು ಟ್ರೇಡ್ ಅಂತ ಏನ್ ಮಾಡಿಲ್ಲ, ಸುಮ್ನೆ ಅಬ್ಸರ್ವೇಷನ್ ಎಲ್ಲ ಇದ್ದೆ. ನಾನು ನಿಫ್ಟಿದು ಅದು ನೋಡಿದ್ನಲ್ವಾ ಸರ್ 12 o'clock ಅಲ್ಲಿ, ಬೇರೆದ್ ಇನ್ನೊಂದು ಟ್ರೇಡ್ ಅದನ್ನು ನೋಡಿದೆ, ಅದು ಹೈ ಹೋಗ್ತಾ ಇತ್ತು. ನಿಫ್ಟಿದು ಡೌನ್ ಬರ್ತಾ ಇತ್ತು ಎಕ್ಸಾಕ್ಟ್ 12 o'clock ಅಲ್ಲಿ ಸರ್. ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸ್ಕೊಡ್ತೀನಿ ಅದು. ಓಕೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ 12 o'clock ಅಂದರೆ ಎಲ್ಲಿ. ಸೊ ಐ ಥಿಂಕ್ ಇಲ್ಲಿ ನೀವು ತೊಗೊಂಡಿದ್ದಾ? ಅಂದ್ರೆ ಸುಮ್ನೆ ತಗೊಂಡಿಲ್ಲ ಸರ್, ಸುಮ್ನೆ ಅಬ್ಸರ್ವೇಷನ್ ಅಲ್ಲಿ ಇದೆ. ಈ ಕ್ಯಾಂಡಲ್ಸ್ ಅಲ್ವಾ? ಹಾ, ಸೊ ಐ ಥಿಂಕ್ ನೀವು ಈ ಥರ ಪ್ಲ್ಯಾನ್ ಮಾಡಿರ್ತೀರಾ. ಸೊ ನನಗೆ ಇಲ್ಲಿಗೆ ಬಂದು ಮತ್ತೆ ರೀಟೆಸ್ಟ್ ಆಗಿದೆ, ಸೊ ಇಲ್ಲಿಂದ ಇಲ್ಲಿ ಹೋಗ್ಬೋದು ಅಂತಲ್ವಾ? ಹೋಗ್ಬೋದು ಅಂತ ಅಲ್ಲ ಸರ್, ನಾನು ಇದ್ರಲ್ಲಿ ನಿಫ್ಟಿನಲ್ಲಿ ನೋಡಿದಾಗ ಅದು ಡೌನ್ ಟ್ರೆಂಡ್ ಆಗ್ತಾ ಇತ್ತು. ಬೇರೆದೊಂದು ಶೇರ್ ನ ಅಬ್ಸರ್ವ್ ಮಾಡ್ತಾ ಇದ್ನಲ್ಲ ಸರ್, ಅದು ಅಪ್ ಹೋಗ್ತಾ ಇತ್ತು. ಓಕೆ, ಚೇಂಜಸ್ ಇರುತ್ತಾ ಆ ರೀತಿ? ಅದು ನಿಮ್ಗೆ ಇವಾಗ ನಿಫ್ಟಿಯಲ್ಲಿ ಬಂದಾಗೆ ಶೇರಲ್ಲಿ ಬರಬೇಕು ಅಂತಿಲ್ಲ, ಅಥವಾ ಶೇರಲ್ಲಿ ಬಂದಾಗ ನಿಫ್ಟಿಯಲ್ಲಿ ಬರಬೇಕು ಅಂತೇನಿಲ್ಲ. ಅದನ್ನ ಮಾಡ್ಬೇಕಂದ್ರೆ ಅದನ್ನೇ ಸಪರೇಟ್ ಹಾಕಿ ಮಾಡ್ಬೇಕಾ ಸರ್ ನಾವು? ಸಪ್ರೇಟ್ ಹಾಕಿ ಮಾಡ್ಬೇಕು ನೀವು. ಸೊ ಇವಾಗ ನಾನು ಹೇಳ್ತೀನಲ್ವಾ, ಈಗ ಎಷ್ಟೊಂದು ಜನ ಇಲ್ಲಿ ಸ್ಟಾಕ್ ಮೇಲೆ ಅಪ್ಲೈ ಮಾಡ್ತೀರಲ್ವಾ, ನೀವು ಸ್ಟಾಕ್ ಮೇಲೆ ಅಪ್ಲೈ ಮಾಡುವಾಗ, ಇಂಡಿವಿಜುವಲ್ ಸ್ಟಾಕಲ್ಲಿ ಟ್ರೇಡ್ ಮಾಡುವಾಗ, ಸೊ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅಂಡರ್ ಇರುತ್ತಲ್ವಾ, ಅದ್ರ ಒಳಗಡೆ ಇರುವಂಥ ಸ್ಟಾಕ್ಸ್ ನಿಮ್ಗೆ ಇದೆ ಅಂತಂದರೆ ಅದು ಸ್ವಲ್ಪ ನಿಫ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಫ್ಟಿ ಮೂವ್ಮೆಂಟ್ ಮೇಲೆ. ಸೊ ಸ್ಟಾಕಿಂದ ನಿಫ್ಟಿ ಅಲ್ಲ, ನೆನ್ಪಿಟ್ಕೊಳ್ಳಿ. ನಿಫ್ಟಿಯಿಂದ ಸ್ಟಾಕ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಸ್ಟಾಕ್ಸಿಂದ ನಿಫ್ಟಿ. ಓಕೆ, ಸೊ ಹೈ ವೇಟೇಜ್ ಸ್ಟಾಕ್ಗಳಂತ ಇದೆ. ಒಂದು ನಿಫ್ಟಿಗೆ ಇಷ್ಟಿಷ್ಟು ಒಂದೇನು ವೇಟೇಜ್ ಕೊಡುತ್ತೆ. ಸೊ ಈ ಸ್ಟಾಕ್ ಇಷ್ಟು ಮೂವ್ ಆದರೆ ಇಷ್ಟು ವೇಟೇಜ್ ಕೊಡುತ್ತೆ, ಅಂದರೆ ಅಷ್ಟು % ನಿಫ್ಟಿಗೆ ಒಂದು ಸಪೋರ್ಟ್ ಕೊಡುತ್ತೆ ಅಂತ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಅವೆಲ್ಲ ನಾವು ಮುಂದೆ ಹೋಗ್ತಾ ನಂದು 0 to advance ನಾನು ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ ನಿಮಗೆ. ಸೊ ಅಂದರೆ ಅದು ಟೈಮ್ ಪೀರಿಯಡ್, ಅಂದರೆ ಒಂದಿಷ್ಟು ಟೈಮ್ ನಂತರ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಹೆಂಗೆ ಏನು ಎಲ್ಲಿ ನೋಡೋದು ಅದೆಲ್ಲ ಹೇಳ್ಕೊಡ್ತೀನಿ ನಿಮಗೆ. ಬಟ್ ಆದರೆ ನೀವು ಸ್ಟಾಕಲ್ಲಿ ಮಾಡುವಾಗ ನಿಫ್ಟಿ ಒಂದು ಓವರ್ ಆಲ್ ಟ್ರೆಂಡ್ ನೀವು ಓಕೆ ತೊಗೋಬೋದು. ಓಕೆ, ನಿಫ್ಟಿ ನಮಗೆ ಮೇಲೆ ಹೋಗ್ತಿದೆ ಅಂದರೆ 50 ಸ್ಟಾಕಲ್ಲಿ ಒಂದಿಷ್ಟು ಸ್ಟಾಕ್ಗಳು ಮೇಲ್ಗಡೆ ಎಳ್ಕೊಂಡು ಹೋಗ್ತಿದೆ ಅಂತ ಅರ್ಥ ನಿಫ್ಟಿನ. ಓಕೆ, ಕೆಲಸಿದೆ ಅಲ್ವಾ? ಸೊ ಆ 50 ಸ್ಟಾಕ್ ನಿಫ್ಟಿ 50 ಅಂಡರ್ ಆ ಸ್ಟಾಕ್ ಇದೆ ಅಂದರೆ ನಿಮ್ಮ ನಿಫ್ಟಿ ಟ್ರೆಂಡಲ್ಲಿ ಓಕೆ ನಿಫ್ಟಿ ಮೇಲೆ ಹೋಗ್ತಿದೆ, ಇದು ನನಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹತ್ರ ರಿಯಾಕ್ಟ್ ಮಾಡಿದ್ರೆ ಮೇಲೆ ಹೋಗ್ಬೋದು ಅಂತ ಒಂದು ಜಸ್ಟ್ 5% ನೀವು ಕ್ಯಾಲ್ಕುಲೇಷನ್ ಇಟ್ಕೋಬೋದು. ಬಟ್ ಆದರೆ ಮಿಕ್ಕಿದ್ದೆಲ್ಲ ನೀವು ಅಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡಬೇಕು. ಜೊತೆಲಿ ಸ್ಟಾಕಲ್ಲಿ ನಾನು ಟ್ರೇಡ್ ಮಾಡೋರ್ಗೆ ಹೇಳ್ತೀನಿ, ಇಂಪಾರ್ಟೆಂಟ್ ಆಗಿ ನೀವು ಅವತ್ತಿನ ಆ ಸ್ಟಾಕಲ್ಲಿ ನೀವೇನು ಮಾಡಬೇಕು. ಈಗ ತುಂಬ ಜನ ಏನು ಮಾಡ್ತಾರೆ, ಓಕೆ ಹೈ ಬ್ರೇಕೌಟ್ ಆಯಿತು, ಸೊ ಹೈ ಬ್ರೇಕೌಟ್ ಆದಮೇಲೆ ನಾನು ಎಂಟ್ರಿ ತೊಗೊತೀನಿ, ನಿನ್ನೆ ಡೌನ್ ಬ್ರೇಕ್ ಆಯಿತು, ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು. ನೀವು ಇವತ್ತು ಒಂದಿಷ್ಟು ಸ್ಟಾಕ್ಗಳನ್ನ ನೀವು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ನಿಫ್ಟಿ 50 ಅಂಡರ್ ಏನು ತುಂಬ ಚೆನ್ನಾಗಿ ವಾಲ್ಯೂಮ್ಸ್ ಇರುವಂಥದ್ದು ಒಂದು 10 ಸ್ಟಾಕ್ ಆರ್ 15 ಸ್ಟಾಕ್ ಈ ಥರ ಒಂದು ಇಟ್ಕೊಳ್ಳಿ. ಸೊ 10 ಸ್ಟಾಕ್ಗಿಂತ ಮೇಲೆ ಬೇಡ. ಯಾಕೆಂದರೆ ನೀವು 10 ಸ್ಟಾಕ್ನ ನಿಮಗೆ 1 or 2 ಸ್ಟಾಕ್ ಅನಲೈಸ್ ಮಾಡೋದೇ ತುಂಬ ದೊಡ್ಡ ವಿಷಯ. ನೀವು 10 ಸ್ಟಾಕ್ನ ಅನಲೈಸ್ ಮಾಡಿ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಹೆಂಗೆ ಟ್ರೇಡ್ ಪ್ಲ್ಯಾನ್ ಮಾಡ್ತೀರಾ, ಸೊ ಅದು ಕಷ್ಟ ಆಗುತ್ತೆ. ಸೊ 10 ಸ್ಟಾಕ್ ಇರಲಿ ನಿಮಗೆ, ಅದಕ್ಕಿಂತ ಮೇಲೆ ಬೇಡ. ನೀವು ನಾಳೆ ಮಾರ್ಕೆಟ್ ಓಪನ್ ಆಗುತ್ತೆ ಅಂದರೆ, ಸೊ ಇವತ್ತು ನೀವು ಆ ಸ್ಟಾಕ್ಸಲ್ಲಿ ನಾಳೆ ಏನಾದರೂ ನ್ಯೂಸ್ ಇರ್ಬೋದಾ, ಸೊ ಏನಾದರೂ ಇವೆಂಟ್ ಇದೆಯಾ, ಸೊ ಅದರಲ್ಲಿ ಏನಾದ್ರೂ ಬೇರೆ ಯಾವುದೋ ಒಂದು ನೆಗೆಟಿವ್ ನ್ಯೂಸ್ ಆಗಲಿ ಪಾಸಿಟಿವ್ ಆಗಲಿ ಏನಾದರೂ ಒಂದು ಬಂದಿದೆಯಾ ಅಂತ ಅದ್ರ ಮೇಲೆ ಅನಲೈಸ್ ಮಾಡಬೇಕು. ಸೊ ಅದೇ ಥರ ಅದ್ರ ಚಾರ್ಟ್ ಮೇಲೆ ಸ್ವಲ್ಪ ಸ್ಟಡಿ ಮಾಡಬೇಕು. ನೀವು ಮಾಡಿ ನಾಳೆ ಆ 10 ಸ್ಟಾಕ್ನು ನೀವು ಚೆಕ್ ಮಾಡಬೇಕು ಆಫ್ಟರ್ 9:50. ಸೊ ಯಾವ ಸ್ಟಾಕಲ್ಲಿ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ರಿಯಾಕ್ಟ್ ಮಾಡ್ತಿದೆ, ಸೊ ವಾಲ್ಯೂಮ್ಸ್ ಯಾವುದ್ರಲ್ಲಿ ಇನ್ಕ್ರೀಸ್ ಆಗ್ತಿದೆ, ಸೊ ಅದನ್ನು ನೋಡಿಕೊಂಡು ನಾವಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡಬೇಕು. ಗೊತ್ತಾಯ್ತಲ್ವಾ? ಸೊ ನಾನು ಮಾಡೋದು ಈ ಥರ. ನಾನು 2 ಸ್ಟಾಕ್ಸ್ ಅಷ್ಟೇ ತಗೊಂಡು ಅದು ಸೂಪರ್. ಡೌನ್ ಬರುತ್ತಾ ಅಂತ ಎರಡೇ ತಗೊಂಡು ನೋಡ್ತಾ ಇದ್ದೆ ಸರ್. ಸೂಪರ್. ಅದೇ 12 o'clock ಅಲ್ಲಿ ಇದು ಡೌನ್ ಬರ್ತಿತ್ತು, ಅದು ಅಪ್ ಹೋಗ್ತಿತ್ತು, ಅದಕ್ಕೆ ಜಸ್ಟ್ ಸೊ ನಿಫ್ಟಿ ಡೌನ್ ಬಂತು ಅಂತ ಅಂದ ತಕ್ಷಣ ಅದರಲ್ಲಿರೋ ಸ್ಟಾಕ್ ನಮಗೆ ಡೌನ್ ಬರಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ರಿಲಯನ್ಸ್, HDFC ಇವೆಲ್ಲ ಇದೆಯಲ್ವಾ, ಇವೆಲ್ಲ ಮೇನ್ ವೇಟೇಜ್ ಕೊಡೋದು ನಿಫ್ಟಿಗೆ. ಸೊ ಅವೆಲ್ಲ ನಿಫ್ಟಿನ ಎತ್ಕೊಂಡು ಹೋಗುತ್ತೆ, ನಿಫ್ಟಿ ಸ್ಟಾಕ್ನ ಎತ್ಕೊಂಡು ಹೋಗಲ್ಲ.
ನಮಗೆ ನಿಫ್ಟಿ ಒಂದು ಸೂಚ್ಯಂಕ. ಸೊ ಇದೆಲ್ಲ ಸೇರಿ ಒಂದು ಸೂಚ್ಯಂಕ ಥರ ಅದು. ಓಕೆ, ಅದು ತುಂಬ ದೊಡ್ಡ ಕಾನ್ಸೆಪ್ಟ್ ಇದೆ ಅದು. ಸೊ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನನಗೆ ಗೊತ್ತಿರೋ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಅರ್ಥ ಮಾಡ್ಕೊಂಡಿರೋ ರೀತಿ. ಏನಾದರೂ ಡೌಟ್ ಇದೆಯಾ? ಸೊ ಇಷ್ಟೇ ಸರ್. Okay, okay. ಜಸ್ಟ್ ಕನ್ಫ್ಯೂಸ್ ಆಯ್ತು ಅದಕ್ಕೆ ಕೇಳಿ. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, 0 to ಅಡ್ವಾನ್ಸ್ ಏನಿದೆ ಅಲ್ವಾ, ಸೊ ಸೆಕೆಂಡ್ ವಿಡಿಯೋ ನಾನು ಮಾಡಬೇಕು. ಬಟ್ ಸೊ ಇವತ್ತು ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನನಗೆ ಸೊ ದಯವಿಟ್ಟು ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ನನಗೆ ಯಾರು ಕೂಡ ಯಾವಾಗ ಬರುತ್ತೆ ಅಂತ ಟೈಮ್ ಕೇಳಬೇಡಿ. ಯಾಕೆಂದರೆ ನಾನು ಟೈಮ್ ಕೊಟ್ಬಿಡ್ತೀನಿ. ಬಟ್ ಅವತ್ತಿನ ದಿನ ಆಗಿಲ್ಲ ಅಂದರೆ ನಿಮಗೆ ನಾನು ರಿಪ್ಲೈ ಮಾಡೋಕ್ಕೆ ನನಗೆ ಬೇಜಾರಾಗ್ತಿರುತ್ತೆ. ನಾನು ಇನ್ನೇನು ಹೇಳಿ ನಿಮಗೆ ಆನ್ಸರ್, ಇವತ್ತು ಆಗಿಲ್ಲಲ್ವಾ ನನ್ನ ಹತ್ರ ಅಂತ ಅಂದ್ಬಿಟ್ಟು. ಓಕೆ, ಸೊ ಬೇರೆ ಯಾರಾದರೂ ಏನಾದರೂ ಕೇಳಂಗಿದ್ರೆ, ಸೊ ಟ್ರೇಡ್ಸ್ ತೊಗೊಂಡಿದ್ರೆ ನೀವು ಹೇಳಿ. ಥ್ಯಾಂಕ್ ಯು ಸರ್. ಸರ್ 10:54 ತಗಂದೆ ಒಂದು. 10:54. ಹಾ ಸರ್. ಹೇಳಿ ಸರ್. 10:50. ಅಂದ್ರೆ ಪಕ್ಕದ ಸರ್. ಹಾಂ. ಅಂದ್ರೆ ಡೌನ್ ಸೈಡ್ ತಗಂಡೆ ನಾನು. ಅಂದ್ರೆ ಇವತ್ತು ಹೈ ಇತ್ತಲ್ಲ ಸರ್, ಅಂದ್ರೆ ನಮ್ದು ಇವತ್ತಿನ ಡೇ ಕ್ಯಾಂಡಲ್ ಇತ್ತಲ್ಲ, ಹಾಂ. ಅಲ್ಲಿ 2 ಟೈಮ್ ರಿಜೆಕ್ಟ್ ಆಯ್ತು. ಓಕೆ, ಇವತ್ತಿನ ಹಂಗಾಗಿ ನಾನು ಫಸ್ಟ್ ಕ್ಯಾಂಡಲ್ ಏನು ಹೈ ಮಾರ್ಕ್ ಮಾಡ್ಕೊಂಡ್ರೆ ಅಥವಾ ಇವತ್ತಿನ ಹೈ ಮಾಡ್ಕೊಂಡಿದ್ದೆ ಸರ್. ಓಕೆ, ಸೊ ಅದು ಸರ್ ಆ ಥರ ನಾನು ಮಾಡಲ್ಲ ಆ್ಯಕ್ಚುಲಿ. ಓಕೆ, ನಾನು ಅಂದ್ರೆ ಅದು ಇದು ಇದೆ ಅಲ್ಲ, ವಿಕ್ ಇದೆ ಅಲ್ಲ, ಅಲ್ಲಿ ಒಂದು ನಿಮ್ಮ ವಾಯ್ಸ್ ಅಂದ್ರೆ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಓಕೆ ಸರ್, ಮೂರನೇ ಟೈಮು ಹೇಳಿ ಮಾತಾಡಿ. ಹಾಕಿ ಸ್ವಲ್ಪ ಬ್ರೇಕ್ ಆಗ್ತಿದೆ, ಮಾತಾಡಿ, ಪರವಾಗಿಲ್ಲ, ಮಾತಾಡಿ. ಫಸ್ಟ್ ಟೈಮು ಸೆಕೆಂಡ್ ಟೈಮು ಅದು ಇದು ಸಪೋರ್ಟ್ ಆಗುತ್ತೆ, ಆಮೇಲೆ ಅದು ರಿಜಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತಂದು ಅದನ್ನ ತಗೊಂಡೆ ಸರ್. ಬಟ್ ಏನೋ ಪ್ರಾಬ್ಲಮ್ ಆಯ್ತು ಅಂತಂದು ಸ್ಟಾಪ್ ಇದು ಮಾಡಿದೆ. ಆಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ 147 ಒಂದು ತಗೊಂಡೆ. ಬಟ್ ಅವಾಗ ನನಗೆ ಒಂದ್ ಸ್ವಲ್ಪ ಇದ್ರದ್ದು ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು ಅಂತಂದು ಸ್ಟಾಪ್ ಮಾಡಿದೆ. ಬಟ್ ಅಲ್ಲಿಂದ ಇಷ್ಟು 50,400 ಇದ್ದಿದ್ದು 200 ಬಂತು ಸರ್. ಅದು ಯಾವ್ದ್ರಲ್ಲಿ? ಬ್ಯಾಂಕ್ ನಿಫ್ಟಿ ಎಲ್ಲ ನೀವು ಹೇಳ್ತಾ ಇರೋದು? ಇದ್ರಲ್ಲಿ ಫಸ್ಟ್ ತಗೊಂಡಿದ್ದು. ಓಕೆ, ಸೊ ಇದು ನಿಮ್ದು ರಾಂಗ್ ಟ್ರೇಡ್ ಸರ್. ನಾನು ಆಗ್ಲೇ ಹೇಳಿದ್ನಲ್ವಾ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲೇನು ತೊಗೊಂಡ್ರಲ್ವಾ, ಇದು ರಾಂಗ್ ಟ್ರೇಡ್ ನಿಮಗೆ. ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೇಕು. ನಾನು ಇವತ್ತೇನು ಲಾಜಿಕ್ ಹೇಳಿದ್ದೀನಲ್ಲೋ ಅದನ್ನ ಅಬ್ಸರ್ವ್ ಮಾಡಿ ನೀವು. ಓಕೆ, ಕಂಪ್ಲೀಟ್ಲಿ ರಾಂಗ್ ಅದು. ಹಲೋ. ಹಾ ಸರ್ ಮಂಜುನಾಥ್ ಮಾತಾಡ್ತೀನಿ ಸರ್. ಹೇಳಿ ಮಂಜುನಾಥ್. ಹೇಳಿ. ನಿಫ್ಟಿಯಲ್ಲಿ ಪೇಪರ್ ಟ್ರೇಡ್ ಮಾಡಿದೆ. ಎಲ್ಲಿ ಮಾಡಿದ್ರಿ? 11:20 ಸರ್. 11:20. ಒಂದು ನಿಮಿಷ. ಓಕೆ, ಸೇಮ್ ಅಲ್ವಾ? ಇವಾಗ ಅವ್ರು ಹೇಳಿದ್ರಲ್ವಾ, ಅದೇ ಸೇಮ್ ಅಲ್ವಾ? ಸಾರಿ ಸರ್, ಆಕ್ಚುಲಿ ಇಲ್ಲೇ ತಗೊಂಡಿದ್ರು ಅವರು. ಅವರು ಇಲ್ಲೇ ತಗೊಂಡಿದ್ರು. ಸೊ ನಾನು ಹೇಳಿದೆ ನಿಮಗೆ. ಓಕೆ, ಆಗ್ಲೇ ಅಂದ್ರೆ ಬೇಕಾದ್ರೆ ನೀವು ಈಗ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಇನ್ನೊಂದ್ಸಾರಿ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಲ್ವಾ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಟ್ರೇಡ್ ತೊಗೊಂಡಿದ್ದನ್ನ ನಾನು ಅಲ್ಲಿ ನೀಟಾಗಿ ಹೇಳಿದ್ದೀನಿ. ಈ ಮೂಮೆಂಟ್ಗಳನ್ನ ನೀವು ಅಬ್ಸರ್ವ್ ಮಾಡಿ. ಇದು ನಮಗೆ ಮೂಮೆಂಟ್ಗಳು ಅಷ್ಟು ಪರ್ಫೆಕ್ಟ್ ಅಂತ ಅನಿಸ್ತೇ ಇಲ್ಲ ನಮಗೆ. ಈ ಮೂಮೆಂಟ್ಗಳು, ಈ ದೊಡ್ಡ ದೊಡ್ಡ ಕ್ಯಾಂಡಲ್ಗಳು. ಸೊ ನೋಡಿ, ಒಂದೇ ಕ್ಯಾಂಡಲ್ ಮೇಲೆ ಹೋಗುತ್ತೆ, ಅಗೇನ್ ಮತ್ತೆ ಕೆಳಗಡೆ ಬರುತ್ತೆ. ನೋಡಿ, ಈ ಕ್ಯಾಂಡಲ್ ಇಷ್ಟು ದೊಡ್ಡದು ಕೆಳಗಡೆ ಬರುತ್ತೆ, 3 ಕ್ಯಾಂಡಲ್ ಮೇಲೆ ಹೋಗುತ್ತೆ, ಈ ಥರ ಆಗ್ತಿರುತ್ತಲ್ವಾ. ಸೊ ಈ ಥರ ಸಿಚುವೇಶನಲ್ಲಿ ನಮಗೆ ಟ್ರೇಡ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಅದ್ರ ಜೊತೆಲಿ ನಾನು ಈ ಕ್ಯಾಂಡಲ್ನೇ ನೀವು ನೋಡ್ಕೊಂಡು ಹೇಳಿದ್ರಲ್ವಾ, ನನಗೆ ಇದು ನೀವು ಐ ಥಿಂಕ್ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಅನ್ನೋ ಒಂದು ವೇನಲ್ಲಿ ಬೈ ಮಾಡಿರ್ತೀರಲ್ವಾ ಇದನ್ನ? ಇಲ್ಲ, ಅದು ರೀಸೆಟ್ ಆಯ್ತು ಅಂತ ಬಿಟ್ಟು ತಗೊಂಡಿದ್ದೆ. ಅಲ್ಲಿ ಸಪೋರ್ಟ್ ತಗೊಂಡ್ರೆ ಅಲ್ಲಿಂದ ತಗೊಂಡು ಕ್ಲಿಯರ್ ಆಗಿ ರಿಟ್ರೇಸ್ಮೆಂಟ್ ಆಯ್ತು ಅಂತ ತಗೊಂಡ್ರ? ರಿಟ್ರೇಸ್ಮೆಂಟ್, ಬ್ರೇಕ್ಔಟ್ ಆಗಿ ರಿಟ್ರೇಸ್ಮೆಂಟ್ ಅಂತ. ಓಕೆ, ನೀವು ಬ್ರೇಕ್ಔಟ್ ಆಗಿ ರಿಟ್ರೇಸ್ಮೆಂಟ್ ತಗೊಂಡ್ರಿ ಅಂತಂದ್ರೆ ನೀವು ಯಾವ್ದು ಇದನ್ನ ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಯಾವ್ದನ್ನ ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡಿದ್ರಿ? ಈ ಕ್ಯಾಂಡಲ್ ಬ್ರೇಕ್ಔಟ್ ಅಂದ್ಕೊಂಡ್ರಾ? ಸಾರಿ ಸರ್, ಒಂದ್ ನಿಮಿಷ, ನಮ್ಮ ಮಗ ಆಗ್ತದೆ. ಸಾರಿ ಸರ್, ಪರವಾಗಿಲ್ಲ. ಈ ಕ್ಯಾಂಡಲ್ ಬ್ರೇಕ್ಔಟ್ ಅಂತ ಅನ್ಕೊಂಡ್ರ ನೀವು? ಬ್ರೇಕ್ಔಟ್ ಆಗಿದ್ದು ಅದಲ್ಲ ಸರ್, 11:20 ತಗೊಂಡೆ. ಅಲ್ಲಲ್ಲ, ನೀವು ತಗೊಂಡ್ರಿ, ಬ್ರೇಕ್ಔಟ್ ಆದ್ಮೇಲೆ ರಿಟ್ರೇಸ್ಮೆಂಟ್ ಬಂತು ಅಂತ ತಗೊಂಡೆ ಅಂದ್ರಲ್ವಾ. ಫಸ್ಟ್ ನಮಗೆ ಬ್ರೇಕ್ಔಟ್ ಆಗಿದ್ದು ಈ ರೆಸಿಸ್ಟೆನ್ಸ್ ನ ಈ ಕ್ಯಾಂಡಲ್. ಹೌದು. ಸೊ ಇದನ್ನೇ ನೀವು ಕನ್ಸಿಡರ್ ಮಾಡಿದ್ರ? ಬ್ರೇಕ್ಔಟ್ ಆಯ್ತು, ಈಗ ಬಂದು ಇಲ್ಲಿ ರಿಟ್ರೇಸ್ಮೆಂಟ್ ಮಾಡ್ತು, ಈಗ ತಗೊಂಡೆ ಅಂತ? ನೋಡಿಲ್ಲ, ಸಿಂಪಲ್ ಆಗಿ ಸೊ ಇಲ್ಲಿ ನೀವು ಈಗ ನಿಮ್ ಪ್ರಕಾರ ಬ್ರೇಕ್ಔಟ್ ರಿಟ್ರೇಸ್ಮೆಂಟ್ ಪ್ರಕಾರ ಹೇಳೋದಾದ್ರೆ, ಅಂದ್ರೆ ಇವಾಗ ನೀವು ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ನಾರ್ಮಲ್ ಆಗಿ ನಾನು ಈ ಕಾನ್ಸೆಪ್ಟ್ ಕೂಡ ಹೇಳ್ಬಿಡ್ತೀನಿ. ಸೊ ನಮ್ಮ ರೂಲ್ ಪ್ರಕಾರ, ಸೊ ನಮ್ ಕೆಳಗಡೆ ಬಂತು, ಸೊ ಈ ಲೆವೆಲ್ನ ಬ್ರೇಕ್ಔಟ್ ಮಾಡ್ತು, ರಿಟೆಸ್ಟ್ ಮಾಡ್ತು, ಎಂಟ್ರಿ ತಗೋಬಹುದು ಅಂತ ಅನ್ಕೊಂತೀವಿ.
ಬಟ್ ಆಗಲೇ ಸೇಮ್ ಹೇಳಿದಾಗೇನೆ ಇದು ನಮಗೆ ಒಂದು ಪರ್ಫೆಕ್ಟ್ ಮೂಮೆಂಟ್ ಅಲ್ಲ ಈ ಕ್ಯಾಂಡಲ್ಸ್ಗಳು. ಓಕೆ, ಸೊ ನಮ್ಮಂಥವ್ರು ಟ್ರೇಡ್ ಮಾಡುವಂಥ ಮೂಮೆಂಟ್ ಅಲ್ಲ ಈ ಥರ ಬಂದಾಗ. ಸೊ ಮಾರ್ಕೆಟಲ್ಲಿ ಏನೋ ಒಂದು ಏನು ಸರಿಯಾಗಿಲ್ಲ ಅಂತ ಅರ್ಥ ಮಾರ್ಕೆಟ್ ಸಿಚುವೇಶನ್ಸು. ಓಕೆ, ಸೊ ಈ ಥರ ಬಂತು ಅಂದ ತಕ್ಷಣ ನಾವು ಇದನ್ನು ಬ್ರೇಕ್ಔಟ್ ರಿಟ್ರೇಸ್ಮೆಂಟ್ ಹೀಗೆ ಮೇಲೆ ಹೋಗುತ್ತೆ ಅಂತ ನಾವು ಟ್ರೇಡ್ ಮಾಡೋದು ತುಂಬ ತಪ್ಪಾಗುತ್ತೆ. ಸೊ ಹಾಗೆ ಇದಿಷ್ಟು ಆದಮೇಲೆ, ಇದು ಬ್ರೇಕ್ಔಟ್ ಆದಮೇಲೂ ಈ ಮೂಮೆಂಟ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಈ ಮೂಮೆಂಟಲ್ಲಿ ನಾವು ಟ್ರೇಡ್ ಮಾಡೋಕ್ಕಾಗೋದೇ ಇಲ್ಲ, ನಮಗೆ ಭಯ ಅನಿಸುತ್ತೆ. ಹಾಗೆ ನೀವು ಹೆಂಗೆ ಸ್ಕ್ಯಾಲ್ಪ್ ಮಾಡಿದ್ರಿ ಅಂತ ಅಂದ್ರಲ್ವಾ, ನಾನೀಗ ಇದನ್ನು ಲೋವರ್ ಓಕೆ ಇದನ್ನು ಬೇರೆ ಥರ ಟೈಮ್ ಫ್ರೇಮ್ನ ನಾನು ಸೆಟ್ ಮಾಡಿದಾಗ ಸೊ ನನಗೆ ಅಲ್ಲಿ ಕ್ಲಿಯರ್ ಆಗಿ ಈ ಲೆವೆಲ್ ಮತ್ತು ಈ ಲೆವೆಲ್ಸಲ್ಲಿ ನನಗೆ ಝೋನ್ ಇದೆ. ಬೇಕಾದರೆ ನಿಮ್ಗೆ ಅದನ್ನು ನಾನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಓಕೆ, ಬಟ್ ಆದರೆ ಆ ಟೈಮ್ ಫ್ರೇಮ್ ನಾನು ಹೇಳಲ್ಲ, ಯಾಕೆಂದರೆ ಮತ್ತು ಅದು ಆಗಲೇ ಹೇಳಿದ್ನಲ್ವ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದನ್ನೆಲ್ಲ ರಿಯಲ್ ಆಗಿ ಕಲಿಯೋದು ಬಿಟ್ಟು ಸ್ಕ್ಯಾಲ್ಪಿಂಗ್ ಕಡೆ ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಸ್ಕ್ಯಾಲ್ಪಿಂಗಲ್ಲಿ ನಮಗೆ ಎಮೋಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಓಕೆ ಲಾಸ್ ಕಡೆ ಹೋಯ್ತು ಅಂದರೆ ನಾನು ಪ್ರಾಫಿಟ್ ಬುಕ್ ಮಾಡಬೇಕು. ಸೊ ಇಲ್ಲ ನಾನು ಕುತ್ಕೊತೀನಿ ಅಂದರೆ ವಿತಿನ್ 2-3 ಸೆಕೆಂಡ್ಸಲ್ಲಿ ನಿಮಗೆ ದೊಡ್ಡ ಲಾಸ್ ನೋಡ್ಬಿಡ್ತೀರಾ. ಸೊ ಇದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಸಿಚುವೇಶನ್ ಬಂದಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟೇ. ಸರ್ ಇನ್ನೊಂದು ಆಯ್ತು, ಈ ತರ ಈ ಮೂಮೆಂಟ್ಸ್ ಇಷ್ಟು ಮೂಮೆಂಟ್ಸ್ ಇಲ್ಲ ಅಂದಿದ್ರೆ, ಬಟ್ ನಾರ್ಮಲ್ ಟೈಮ್ ಅಲ್ಲಿ ಮೂಮೆಂಟ್ಸ್ ಕರೆಕ್ಟ್ ಆಗಿ ಹೋಗ್ತಿದೆ ಅಂದಾಗ ಇದು ಕರೆಕ್ಟ್ ಎಂಟ್ರಿ ಅಲ್ವಾ ಸರ್ ಇದು? ಹಾ, ಎಕ್ಸಾಕ್ಟ್ಲಿ. ಇವಾಗ ನೋಡಿ, ಇದು ಒಂದೇ ಕ್ಯಾಂಡಲ್ಸ್ ನಿಮ್ಗೆ ಇದೇ ಒಂದು 2-3 ಕ್ಯಾಂಡಲ್ ಆಯ್ತು, ಹೀಗೆ ಬಂತು ಅಂತ ಇಟ್ಕೊಳ್ಳಿ. ಒಂದು 107 ಮತ್ತು ಇನ್ನೊಂದು 120 ಏನೋ ಮೂಮೆಂಟ್ಸ್ ಆಗಿದೆ ಸರ್. ಫಸ್ಟ್ ಕ್ಯಾಂಡಲ್ ನಾನು ಅದು ಲೈವ್ ಅಲ್ಲಿ ಹಾಕಿದ್ನಲ್ಲ, ಇಷ್ಟು ಮೂಮೆಂಟ್ಸ್ ಆಗಿದೆ ಒಂದು ಕ್ಯಾಂಡಲ್. ಕರೆಕ್ಟ್. ಸೊ ಇವಾಗ ನಿಮಗೆ ನಾರ್ಮಲ್ ಮೂಮೆಂಟ್ ಅಲ್ಲೇ ನಮಗೆ ಇದು ಹೀಗೆ ಮೇಲೆ ಹೋಯ್ತು, ಇದೇ ಕ್ಯಾಂಡಲ್ಸು ಈಗ ಸ್ಟ್ರೈಟ್ ಆಗಿ ಬೀಳ್ತಿರ್ಲಿಲ್ಲ, ಇಲ್ಲೊಂದು ಈ ಥರ ಆಗಿ ಇಲ್ಲಿ ಸಪೋರ್ಟ್ ಅಥವಾ ಇಲ್ಲೇ ಸಪೋರ್ಟ್ ತೊಗೊಂತು, ಮತ್ತೆ ನಿಧಾನಕ್ಕೆ ಹೀಗೆ ಆಗಿ ನಮಗೆ ಮೇಲೆ ಬಂತು ಅಂತ ಇಟ್ಕೊಳ್ಳಿ. ಬ್ರೇಕ್ಔಟ್ ಆಗಿದ್ದು ಇಲ್ಲಿ ರಿಟ್ರೇಸ್ಮೆಂಟ್ ಬಂದು 1 or 2 ಕ್ಯಾಂಡಲ್ಸ್ ಇದು ಹೋಲ್ಡ್ ಮಾಡ್ತಿದ್ರೆ ನಾವು ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು. ಸೊ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ 25 ಪಾಯಿಂಟ್ ಅಂಡ್ 50 ಪಾಯಿಂಟ್ಸ್ ಆರ್ ಅಲ್ಲಿ ರೆಡ್ ಬಂದಿದ್ದು ಡೌನ್ ಆಗಿತ್ತು, ಸ್ವಲ್ಪ ಇದಾಯ್ತು, ಸ್ವಲ್ಪ ಮೂವ್ಮೆಂಟ್ ಆಗಲಿ. ಓಕೆ, ಸೊ ಆ ಥರ ಹೋಗ್ಬೋದು. ಅಗೇನ್ ಈ ಲೆವೆಲ್ಸ್ ಇದೆಯಲ್ವಾ ನಿಮ್ಗೆ ಇಲ್ಲಿ ಗೊತ್ತಲ್ವಾ, ಇಲ್ಲಿ ನಾವು ಟ್ರೇಡ್ ಮಾಡಲ್ಲ, ಈ ಲೆವೆಲ್ಸಲ್ಲಿ ನಾವು ಟ್ರೇಡೇ ಮಾಡಲ್ಲ. ಯಾಕೆ ಹೇಳಿ, ನಮ್ಗೆ ಇಲ್ಲಿ ನಮ್ಮ ವೀಕ್ಲಿ ಝೋನ್ ಮಧ್ಯದಲ್ಲಿ ಬಂದಿದೆ, ಹಾಗೆ ಇದನ್ನು ಕೂಡ ನಾವು ಅವಾಯ್ಡ್ ಮಾಡ್ತೀವಿ. ಲೈವಲ್ಲೂ ಹೇಳಿದ್ದೀನಿ ನಾನು ಅವೆಲ್ಲ. ಓಕೆ, ಬೇರೆ ಯಾರಾದರೂ ಟ್ರೇಡ್ ಮಾಡಂಗಿದ್ರೆ ಹೇಳಿ. ಸೊ ನೀವು ಮಾಡಿರೋದು ಸರ್ ಕಾರ್ತಿಕ್. ಹೇಳಿ ಕಾರ್ತಿಕ್, ಹೇಳಿ ಸರ್. ಒಂದು ಸಣ್ಣ ಕ್ವಶನ್ ಸರ್, ಮೀನ್ಸ್ ನಾನು ಟ್ರೇಡ್ ಮಾಡಿಲ್ಲ. ಓಕೆ, ಹೇಳಿ. ಸೊ ಇಲ್ಲಿ ನೀವು ನೆಫ್ಟಿಲಿ 1250ಗೆ ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿವರೆಗೂ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇದೆ. ಸೊ ಇಲ್ಲೊಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆದ್ಮೇಲೆ ನಾನು ಆಕ್ಚುಲ್ ಪೇಪರ್ ಟ್ರೇಡ್ ತರ ನೋಡ್ತಾ ಇದ್ದೆ, ಟ್ರೇಡ್ ಮಾಡಿಲ್ಲ, ನೋಡ್ತಾ ಇದ್ದೆ ಇಲ್ಲಿಂದ ಬೀಳುತ್ತೆ ಮಾರ್ಕೆಟ್ ಅಂದ್ಬಿಟ್ಟು. ಬಟ್ ಸ್ಟಾಪ್ ಲಾಸ್ ಹಿಟ್ ಆಗಿ ಆಮೇಲೆ ಬಿತ್ತು, ಮಾರ್ಕೆಟ್ ಬಿತ್ತು. ತಿರ್ಗಾ ಇನ್ನೊಂದು ಡೋಜಿ 120ಗೆ ಕ್ರಿಯೇಟ್ ಆಗಿ ಆಮೇಲೆ ಹಿಟ್ ಆಗಿ ಆಮೇಲೆ ಬಿತ್ತು. ಬಟ್ ಇದು ಹೆಂಗೆ ಸರ್ ಐಡೆಂಟಿಫೈ ಮಾಡೋದು? ಇನ್ನ ಎಷ್ಟೊತ್ತು ಸೈಡ್ ವೇಸ್ ಅಲ್ಲೇ ಹೋಗುತ್ತೆ ಅಥವಾ ಮಾರ್ಕೆಟ್ ಯಾವ ಕಡೆ ಆದ್ರೂ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಏನಾದ್ರು ಮೂವ್ ಆಗ್ಬೋದು ಅಂತ ಏನಾದ್ರು ಕ್ಲೂ ಅಂದ್ರೆ ಸರ್ ನಿಮ್ಗೆ ಇರೋದು ಒಂದೇ ಒಂದು ಪಾಯಿಂಟ್, ನಿಮ್ಗೆ ಆಫ್ಟರ್ 12 o'clock ನಿಮಗೆ ಆಫ್ಟರ್ 12 o'clock ನಾವು ಒಂದು ಮೂವ್ಮೆಂಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಯಾಕೆ ಅಂದರೆ ಬೇರೆ ಕೆಲವೊಂದು ಕಂಟ್ರಿ ಇದು ಓಪನ್ ಆಗುತ್ತೆ, ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಅದೊಂದೇ ಹಿಂಟ್ ನಮಗೆ. ಅದು ಬಿಟ್ಟರೆ ನನಗೆ ಈ ಥರದ ಮೂವ್ಮೆಂಟ್ ಎಷ್ಟೊತ್ತು ಬರುತ್ತೆ, ಸೊ ಅದನ್ನು ನಾನು ನೋಡೋಕೆ ಆಗಲ್ಲ ಸರ್. ಓಕೆನಾ, ಇದೇ ಥರ ಸೈಡ್ ವೇಸ್ ಇನ್ನೂ ಎಷ್ಟೊತ್ತು ಹೋಗ್ಬೋದು, ಇನ್ನು 1 hour ಹೋಗ್ಬೋದಾ, ಅಥವಾ ಇನ್ನು 2 hour ಹೋಗ್ಬೋದಾ, ಅಥವಾ 3 hours ಹೋಗ್ಬೋದಾ? ಸೊ ಇದನ್ನು ನಾವು ನೋಡೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಸೊ ನಾವು ಈ ಥರ ಸಪೋರ್ಟ್ ಬಂದಾಗ ಬೇಕಾದ್ರೆ ನಾನು ಇದೇ ಥರ ಬಂತು ಅಂತ ಇಟ್ಕೊಳ್ಳಿ. ಸೊ ಇದೇ ಮೂಮೆಂಟ್ ಇಲ್ಲಿ ಕೆಳಗಡೆ ಬರ್ದೇನೆ ಇದನ್ನೇ ತುಂಬ ಹೊತ್ತು ಸಪೋರ್ಟ್ ತೊಗೊಂತು ಅಂತಂದರೆ, ಸೊ ನಾನು ಎಲ್ಲೋ ಒಂದು ಕಡೆ ನನಗೆ ಕರೆಕ್ಟ್ ಅಂತ ಅನಿಸಿದ ಜಾಗದಲ್ಲಿ ನಾನು ಒಂದು ಎಂಟ್ರಿ ತೊಗೊಂಡು ಹೋಗ್ಬೋದಿತ್ತು. ಬಟ್ ಆದರೆ ಇದನ್ನು ತುಂಬ ಹೊತ್ತು ಸಪೋರ್ಟ್ ತೊಗೊಂಡು ಇದನ್ನು ಬ್ರೇಕ್ ಮಾಡ್ದೇ ಇಲ್ಲಿ ತೊಗೊತಿದೆ ಅಂತ ಅಂದಿದ್ರೆ ಮೇಲೆ ಹೋಗ್ತಿತ್ತು, ಇಲ್ಲ ಎಂಡ್ ಆಫ್ ದಿ ಡೇವರೆಗೂ ಮಾರ್ಕೆಟ್ ಹೀಗೇ ಮಾಡ್ಕೊಂಡಿರೋದು. ಬಟ್ ಇಲ್ಲಿ ನಮ್ಗೆ ಹಾಗಾಗಿಲ್ಲ ನೋಡಿ, ಇಲ್ಲಿ ಕೆಳಗಡೆ ಇಲ್ಲೊಂದ್ಸರಿ ಬ್ರೇಕ್ ಮಾಡುತ್ತೆ. ಆದ್ರೆ ನಾವು ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ದಿರೋದ್ರಿಂದ ನಾವು ಅವಾಯ್ಡ್ ಮಾಡೋದೇ ಒಳ್ಳೇದಲ್ವಾ? ಅವಾಯ್ಡ್ ಮಾಡ್ಬೇಕು. ನಾನು ನಿಮ್ಗೆ ಅದೇ ಪ್ರತಿ ಸಾರಿ ಹೇಳ್ತೀನಲ್ವಾ ಸರ್, ನಾವು SR ಲೆವೆಲ್ ತೊಗೊಂಡು ಇವತ್ತು ತೊಗೊಂಡು ನಾನು ನಾಳೆನೇ ಟ್ರೇಡ್ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಅದು ಎಷ್ಟೇ ಪರ್ಫೆಕ್ಟ್ ಕೊಟ್ಟರು ಆಗಲ್ಲ. ಕೆಲವು ದಿನ ನೀವು ಟ್ರೇಡ್ ಮಾಡ್ಬೋದು. ಸೊ ನೀವು ಈ ಥರ ಟಚ್ ಆದಾಗ ನಾನು ಓಕೆ ಇಲ್ಲಿ ಟಚ್ ಮಾಡಿ ಹೋಲ್ಡ್ ಮಾಡಿದಾಗ ಡೌನ್ ತೊಗೊತೀನಿ, ಸೊ ಈ ಥರ ಮಾಡಿದಾಗ ನೀವು ಟ್ರೇಡರ್ ಆಗಲ್ಲ ಸರ್. ಈ ಥರ ಸಿಚುವೇಶನಲ್ಲಿ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಿರಲ್ವ ಮಾರ್ಕೆಟ್ನ, ಆವಾಗ ನೀವು ರಿಯಲ್ ಟ್ರೇಡರ್ ಆಗೋದು.
ಅಲ್ವಾ? Okay. ಸೊ ಇವಾಗ ನೋಡಿ, ನಾನು ಒಂದೇ ಒಂದು ಇಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಿದೆ. ಸ್ಕ್ಯಾಲ್ಪಿಂಗ್ ಅನ್ನೋದನ್ನ ನಾನು ಒಂದು ರಿಯಲ್ ಟ್ರೇಡ್ ಅಂತ ನಾನು ಏನು ಕನ್ಸಿಡರ್ ಮಾಡಲ್ಲ. ಅವೆಲ್ಲ ಒಂಥರ ಗ್ಯಾಮ್ಲಿಂಗ್ ತರನೇ ಸ್ಕ್ಯಾಲ್ಪಿಂಗ್ ಅನ್ನೋದು. ಓಕೆ, ಬೈ ಮಾಡ್ತೀನಿ, ಸೆಲ್ ಮಾಡ್ತೀನಿ, ಈ ತರ. ಸೊ ಜಾಸ್ತಿ ಲಾಟ್ನಲ್ಲಿ ನಾವು ಡೆಪ್ಲಾಯ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಪ್ರಾಫಿಟ್ ಸ್ವಲ್ಪ ಬೇಗ ಬರುತ್ತೆ. ಓಕೆ, ಬಟ್ ಆದರೆ ಈ ಥರದ್ದು ನಾವು ಪಕ್ಕಾ ಈ ಥರ ಇದನ್ನ ನೋಡಿಕೊಂಡು, ಸೊ ಇಲ್ಲಿ ಬರ್ತಿದೆ, ಇಲ್ಲಿಂದ ನಾನು ಎಂಟ್ರಿ ತೊಗೊತೀನಿ, ಇಲ್ಲಿ ಮೇಲೆ ಹೋಗುತ್ತೆ, ಇದೆಲ್ಲ ಮಾಡೋದು ನಮಗೊಂದು ರಿಯಲ್ ಟ್ರೇಡ್. ಸೊ ನಾವು ಒಂದು ಟ್ರೇಡ್ನ ನಮಗೆ ಈ ಥರ ಸಿಚುವೇಶನ್ಗಳಲ್ಲಿ ನಾನು ಒಂದು ಟ್ರೇಡ್ನ ನಾನು ತೊಗೊಂಡೆ ಅಂತ ಅಂದಮೇಲೆ ಅದು ನನ್ನ SL ಹಿಟ್ ಆಯಿತು ಅಂದಮೇಲೆ ಮತ್ತೆ ರಿಪೀಟ್ ಅದ್ರ ಹಿಂದೆ ಬೀಳೋದು ತುಂಬ ಡೇಂಜರ್ ಆಗುತ್ತೆ ಈ ಥರ ಸಿಚುವೇಶನ್ಗಳಲ್ಲಿ. ಓಕೆ, ಸೈಡ್ ವೇಸ್ ಮಾರ್ಕೆಟಲ್ಲಿ, ಅದರಲ್ಲೂ ಆಪ್ಷನ್ ಬೈಯರ್ಸ್. ಸೊ ಇದೇ ಸಿಚುವೇಶನ್ ಏನಾದರೂ ನಮಗೆ ನಾಳೆಗಾಗಿದ್ರೆ ನಾವು ಆರಾಮಾಗಿ ನಾವು ಆಪ್ಷನ್ ಸೆಲ್ ಮಾಡ್ಕೊಂಡು ಕುತ್ಕೋಬೋದಿತ್ತು ಇದಿಷ್ಟು ಮೂಮೆಂಟ್ ಆದಮೇಲೆ. ಸೊ ಏನು ಮಾಡ್ತಿದ್ವಿ ಹೇಳಿ ನಾವು ಇದ್ರ ಮೇಲ್ಗಡೆ. ಹಲೋ, ಯಾಕೆ ಸರ್, ಯಾಕೆ ನಾಳೆ ಇವತ್ತಿಗೆ ಎಕ್ಸ್ಪೈರಿ ಡೇ ಹತ್ರ ಇದೆ ಅಂತನಾ? ಅಂದರೆ ಇವತ್ತು ನಮ್ಗೆ ಅಷ್ಟೊಂದು ತೀಟಾ ಡಿಕೆ ಇರಲ್ಲ ಸರ್. ನಿಮಗೆ ಇವತ್ತು ಪ್ರೀಮಿಯಮ್ಗಳು ನೋಡಿ, ಆಗಲೇ ಅವ್ರು ಹೇಳಿದ್ರಲ್ವಾ, ಇಲ್ಲಿ ಎಂಟ್ರಿ ತೊಗೊಂಡು ಇಲ್ಲಿಗೆ ಬರೋದ್ರೊಳಗಡೆ ನಮಗೆ ಇದರಲ್ಲೇ 30 ಪಾಯಿಂಟ್ಸ್ ಎಷ್ಟು 38 ಪಾಯಿಂಟ್ ಮೂವ್ ಆಗಿರುತ್ತೆ. ಅದ್ರ ಜೊತೆನೇ ಪ್ರೀಮಿಯಂ ಮೂವ್ ಆಗ್ತಿದೆ. ನಿಮಗೆ ಪ್ರೀಮಿಯಂ ಡಿಕೆ ಹೆಂಗೆ ಸಿಗುತ್ತೆ ಅಲ್ವಾ? ಸೊ ಇಂಡಿಯಾ ವಿಕ್ಸ್ ತುಂಬ ಹೈ ಇದ್ದಾಗ ಈ ಥರ ನಾವು ಏನೋ ಹೆಡ್ಜಿಂಗ್ ಮಾಡ್ಕೋಬೋದು. ಹೆಡ್ಜಿಂಗ್ ಮಾಡಿದ್ರೆ ಓಕೆ, ನಮಗೆ ಏನು ತುಂಬ ಸಡನ್ ಕೆಳಗಡೆ ಅಥವಾ ನಮ್ಮ ಅಪೋಸಿಟ್ ಹೋದ್ರೆ ಲಾಸ್ ಆಗಲ್ಲ. ಬಟ್ ತೀಟಾ ಡಿಕೆ ನಮಗೆ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ ನಮಗೆ ಆಪ್ಷನ್ ಸೆಲ್ಲರ್ಗಳಿಗೆ. ಸೊ ಆಪ್ಷನ್ ಸೆಲ್ಲರ್ಸ್ ಈ ಥರ ಸಿಚುವೇಶನ್ಗಳಲ್ಲಿ ಮಾರ್ಕೆಟ್ನ ಅವಾಯ್ಡ್ ಮಾಡ್ಕೊಂಡು ಕೂತ್ಕೊಂತಾರೆ, ಆಪ್ಷನ್ ಸೆಲ್ ಮಾಡೋರು. ಸೊ ಟ್ರೇಡೇ ಮಾಡಲ್ಲ ಅವರು. ಓಕೆ, ಸೊ ಬೇರೆ ಯಾರಿಗಾದ್ರೂ ಏನಾದ್ರೂ ಕೇಳೋದಿದೆಯಾ? ಇಲ್ಲ, ಥ್ಯಾಂಕ್ ಯು ಸೊ ಮಚ್. ಹಾಂ, ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಗೆ ಹೋಗುವ. ನಿಮ್ಗೆ ಏನೇ ಡೌಟ್ ಇದೆ, ನಾನು ಹೇಳೋದು ನಿಮಗೆ ಕ್ಲಿಯರ್ ಅನಿಸ್ತಾ ಇಲ್ಲ ಅಥವಾ ಕ್ಲಾರಿಟಿ ಸಿಗ್ತಿಲ್ಲ ಅಂದರೆ ರಿಪೀಟ್ ಮಾಡಿ ನನ್ನ ಕ್ವಶನ್. ಓಕೆ ಸರ್. ಬೇರೆ ಯಾರಾದರೂ ಇದ್ದೀರಾ? 47 ಮೆಂಬರ್ಸ್ ಇದ್ದೀರಾ ಅಲ್ಲಿ. ಯಾರಾದರೂ ಕೇಳಂಗಿದ್ರೆ ಕೇಳ್ಬೋದು. ಇಲ್ಲಾಂದರೆ ನಾನು ಬ್ಯಾಂಕ್ ನಿಫ್ಟಿ ಮೂವ್ ಆಗ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾರಾದರೂ ಪೇಪರ್ ಟ್ರೇಡ್ ಮಾಡೋರಿದ್ರೆ ಅಲ್ಲೂ ಕೂಡ ಕೇಳಿ. ಸೊ ನಾನು ಎಲ್ಲಿ ಮಾಡಿದೆ ಅಂತ ಹೇಳ್ತೀನಿ. ಬ್ಯಾಂಕ್ ನಿಫ್ಟಿ ಇವತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಹೋಗ್ಬೋದಾ ಬ್ಯಾಂಕ್ ನಿಫ್ಟಿ, ಹೋಗ್ಬೋದಾ? ಓಕೆ ಸರ್, ಹೋಗಿ. ಓಕೆ. ಸೊ ಗೊತ್ತಾಯ್ತಾ ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲೆಲ್ಲಿ ಟ್ರೇಡ್ ಸಿಕ್ಕಿರ್ಬೋದು ಅಂತ ನನಗೆ ಯಾರಾದರೂ ಒಬ್ರು ಹೇಳಿ ಈಗ, ಅಥವಾ ನೀವು ಟ್ರೇಡ್ ತೊಗೊಂಡಿದ್ರೆ ನನಗೆ ಹೇಳಿ. ಸೊ ನಿಮ್ಮನ್ನೇ ಕೇಳ್ತೀನಿ ನಾನು. ಓಕೆ, ನೋಡಿ ಇವರು ರಾಕಿ ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ಬಟ್ ಆದರೆ ಅದು ಸೇಮ್ ನಿಫ್ಟಿಯಲ್ಲಿ ಕನ್ಸಿಡರ್ ಮಾಡ್ದಂಗೆ. ಸೊ ನಾನು ಇಲ್ಲಿ ಟ್ರೇಡ್ ಮಾಡಿಲ್ಲ. ಸೊ ಈ ಮೂವ್ಮೆಂಟ್ಗಳನ್ನ ನೋಡಿದ್ರೆ ಸ್ವಲ್ಪ ಭಯ ಅನ್ಸೋದು ನಮಗೆ. ಓಕೆ, ಬಟ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಅಬ್ಸರ್ವ್ ಮಾಡಿದರೆ ನಾನು ಒಂದು ಟ್ರೇಡ್ ಮಾಡ್ತಿದ್ದೆ. ಯಾಕೆಂದರೆ ನನಗೆ ನೋಡಿ ಇಲ್ಲಿಗೇನೆ ಇಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಡೈಲಿ ವೀಕ್ಲಿ ನಿಯರ್ ಇರೋದ್ರಿಂದ ಸೊ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಅಂದ್ಕೊಂಡು ಒಂದು ರಿಸ್ಕಿ ಟ್ರೇಡ್ ಮಾಡ್ಬೋದಿತ್ತು. ಇವಾಗ ನೀವೇನು ಮಾರ್ಕ್ ಮಾಡಿದ್ರಲ್ಲೋ ಅದನ್ನು, ಯಾಕೆಂದರೆ ಈ ಮೂಮೆಂಟ್ ನಮಗೆ ಕ್ಲಿಯರ್ ಇಲ್ಲ. ಸೇಮ್ ರೂಲ್ ಅಪ್ಲೈ ಮಾಡಬೇಕು, ನಾವು ರೂಲ್ ಬಿಟ್ಟು ಹೋಗಬಾರ್ದು. ಬಟ್ ನಾನು ಇವತ್ತು ಟ್ರೇಡ್ ತೊಗೊಂಡಿದ್ದೆ ಎಲ್ಲಿ ಗೊತ್ತಾ? ಹಾಂ, ರಾಜೀವ ನೋಡಿ ಮಾರ್ಕ್ ಮಾಡ್ತಾ ಇದ್ದಾರಲ್ವಾ. ಸೊ ನಾನು ಇದಿಷ್ಟು ಮೂಮೆಂಟಲ್ಲಿ ಕಂಪ್ಲೀಟಾಗಿ ನಿಫ್ಟಿನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ನಾನೇನು ಮಾಡಿದೆ, ನನಗೆ ಯಾವಾಗ ಈ ಮೂಮೆಂಟ್ಗಳಾಗಿ ನನಗೆ ಈ ಲೆವೆಲ್ನ ನನ್ನ ಡೈಲಿ ಇಂಪಾರ್ಟೆಂಟ್ ಝೋನ್, ಓಕೆ ನಿಮ್ಗೆ ನಾನು ಹೇಳಿದ್ದೀನಲ್ವಾ, ಇದು ನಮಗೆ ವೀಕ್ಲಿಯಲ್ಲಿ ಹೇಗೆ ಇಂಪಾರ್ಟೆಂಟ್ ಝೋನ್ ಇರುತ್ತೋ ಸೊ ಅದೇ ಥರ ನಮಗೆ ಡೈಲಿಯಲ್ಲಿ ಇಂಪಾರ್ಟೆಂಟ್ ರಿವರ್ಸಲ್ ಝೋನ್ ಇದು. ಸೊ ನಮಗೇನು ಮಾಡ್ತು ಬ್ಯಾಂಕ್ ನಿಫ್ಟಿ ನೋಡಿ 1 times 2 times 3 times ಇದನ್ನು ಬ್ರೇಕ್ ಅಂದರೆ ಇದನ್ನ ನಿಯರ್ ಹೋಗಿ ರಿಜೆಕ್ಟ್ ಆಗ್ತಿದೆ. ಸೊ ಯಾವಾಗ ಈ ಕ್ಯಾಂಡಲ್ಸ್ ಇಲ್ಲಿಗೆ ಬಂದು ರಿಜೆಕ್ಟ್ ಆಯಿತೋ ಸೊ ನಾನೇನು ಮಾಡಿದೆ, ಈ ಕ್ಯಾಂಡಲ್ಸ್ ಹತ್ರ ಇಲ್ಲೇನಿದೆಯಲ್ವಾ, ಈ ಕ್ಯಾಂಡಲ್ಸ್ ಇಲ್ಲಿ ನಾನು ನಿಯರ್ ಇಲ್ಲಿಗೆ ಎಂಟ್ರಿ ತೊಗೊಂಡೆ. ಓಕೆ, 127 ಸಮಥಿಂಗ್ ಏನೋ ಇರಬೇಕು ಟೈಮು. ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂತಂದರೆ 1 minute ಕ್ಯಾಂಡಲ್ಗೆ ಹೋದೆ. ನಿನ್ನೆ ಹೇಳ್ಕೊಟ್ಟಿದ್ನಲ್ಲ ನಿಮಗೆ, ಈ ಥರ ನಮಗೆ ಈ ಲೆವೆಲ್ಸ್ನ ಟಚ್ ಮಾಡಿ ಬರ್ತಿದ್ದಾಗ ನಾವು ಒಂದು ಸಾರಿ 1 minute ಕ್ಯಾಂಡಲ್ ಕಡೆ ಹೋಗ್ಬೇಕು. ಒಂದು ಸಾರಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ? ಹಲೋ, ಓಕೆ ಸರ್, ಕಾಣಿಸ್ತಾ ಇದೆ ಅಲ್ವಾ? ಹಾಂ, ಸೊ ನಾನು ಯಾವಾಗ ನೋಡಿ ಇದನ್ನ ಟಚ್ ಮಾಡಿ ಬರ್ತಿದ್ದಲ್ವಾ, ಈ ಕ್ಯಾಂಡಲ್ ನಿಯರ್ 137 138 ಏನೋ ಇರಬೇಕು, ನನ್ನ ಆರ್ಡರ್ ಇದ್ರಲ್ಲಿ ಗೊತ್ತಿರುತ್ತೆ. ಸೊ ಅದು ಆದಾಗ ನಾನೇನು ಮಾಡಿದೆ, ನಾನು ಎಂಟ್ರಿ ತೊಗೊಂಡೆ ಟಚ್ ಮಾಡಿ ಬರ್ತಿದ್ದಾಗ. ಸೊ ಆ್ಯಕ್ಚುಲಿ ನೀವು ಪರ್ಫೆಕ್ಟ್ ಅಂದರೆ ನನಗೆ ಸೇಫಾಗಿ ನಾನು ಟ್ರೇಡ್ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಎಲ್ಲಿ ನಾವು ಟ್ರೇಡ್ ಮಾಡಬೇಕು ಬಿಗಿನರ್ಸ್ಗಳು ಅಂತಂದರೆ ನಾವು ಇದ್ರ ನಿಯರ್ ಬಂದಾಗ ಇಲ್ಲಿ ಟ್ರೇಡ್ನ ತೊಗೋಬೇಕು. ಇದನ್ನು ಟಚ್ ಮಾಡಿ ಕೆಳಗಡೆ ಬರ್ತಿದೆಯಲ್ವಾ, ನನಗೆ ಇದು ರೆಸಿಸ್ಟೆನ್ಸ್ ನಿಯರ್ ಬಂತು ಇಲ್ಲಿ. ಸೊ ಇಲ್ಲಿ ನಾವು ಟ್ರೇಡ್ ತೊಗೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ತೊಗೊಂಡೆ, ಯಾಕೆಂತಂದರೆ ಸ್ವಲ್ಪ ಮೊದಲೇ ತೊಗೊಂಡೆ 138 ತೊಗೊಂಡೆ ನಾನು. ಓಕೆ, ಸೊ ಮತ್ತೆ 5 minutes ಹೋಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ.
ಒಂದು ನಿಮಿಷ ರೀ, ನನ್ನ ಆರ್ಡರ್ ಒಂದ್ಸರಿ ನೋಡ್ಬಿಡ್ತೀನಿ ನಾನು ಎಕ್ಸಾಕ್ಟ್ ಯಾವ ಟೈಮ್ ತೊಗೊಂಡು. ನಿಮ್ಮ ಪೋಸ್ಟ್ so- ಮಾರ್ಕೆಟ್ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್ ನಮಗೆ. ಏನೋ ಹೇಳ್ತಾ ಇದ್ರಲ್ವಾ, ಏನೋ ಹೇಳ್ತಾ ಇದ್ರಿ? ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರಲ್ಲ, ಹಾಂ ಓಕೆ ಓಕೆ. ಅದಕ್ಕಿಂತ ಎಫೆಕ್ಟಿವ್ ಆಗಿದೆ ಇದು. ಸೊ ನಾನು ಟ್ರೇಡ್ ತೊಗೊಂಡಿದ್ದು ಸರ್ 138ಗೆ, ಓಕೆನಾ. ಸೊ ಈ ಕ್ಯಾಂಡಲ್ ನಿಯರ್ ನಾನು ಟ್ರೇಡ್ ತೊಗೊಂಡಿದ್ದು. ಸೊ ಬಟ್ ಅದೇ ನಾನೇನು ಹೇಳ್ತೀನಿ ಅಂದರೆ, ನೀವೇನಾದರೂ ಪರ್ಫೆಕ್ಟಾಗಿ ನಾನು ಸೇಫಾಗಿ ಟ್ರೇಡ್ ಮಾಡಬೇಕು ಅಂದರೆ ನಮಗೆ ಹೀಗೆ ಮೇಲೆ ಬಂತಲ್ವಾ, ಈ ಕ್ಯಾಂಡಲ್ ನಿಯರ್ ಎಲ್ಲಾದರೂ ನಾವು ಟ್ರೈ ಮಾಡ್ಬೋದು. ಯಾವ ಕ್ಯಾಂಡಲ್ ಹೇಳಿ? ಈ ಕ್ಯಾಂಡಲ್ 145 ಕ್ಯಾಂಡಲ್ಸ್ ಇದೆ ಅಲ್ವಾ, ಈ ಕ್ಯಾಂಡಲ್ ನಿಯರ್ ಬಂದಾಗ ನಮಗೆ ನಿಯರ್ ಇಲ್ಲಿಗೆ ಬಂದಾಗ ನಾವು ಆರ್ಡರ್ ತೊಗೋಬೋದು, ಆರಾಮಾಗಿ ತೊಗೋಬೋದು. ನಿಮ್ಗೆ ಇದು ವಿಕ್ ಅಂತ ಅನಿಸುತ್ತೆ, ನೀವೀಗ 1 ಮಿನಿಟ್ ಟೈಮ್ ಫ್ರೇಮ್ ಹೋದರೆ ಗೊತ್ತಾಗುತ್ತೆ. ನಾನು ಟ್ರೇಡ್ ತೊಗೊಂಡಿದ್ದು ಸ್ವಲ್ಪ ಅರ್ಲಿ ತೊಗೊಂಡೆ, ಯಾಕೆಂದರೆ ಸೊ ಕ್ಲಿಯರಾಗಿ ನಮಗೆ SR ಲೆವೆಲ್ ಅಬ್ಸರ್ವ್ ಮಾಡ್ತಾ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇಲ್ಲಿ ರಿಯಾಕ್ಟ್ ಮಾಡ್ತಿದೆ ಇಷ್ಟೊತ್ತು. ಸೊ ಇದನ್ನು ಬ್ರೇಕ್ ಮಾಡಿ ಮೇಲೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಆರಾಮಾಗಿ ಇಲ್ಲಿ ನನಗೆ ಇದನ್ನು ಮತ್ತೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದು ಇದು ಮತ್ತೆ ರಿಜೆಕ್ಟ್ ಆಗಿದೆ ಅಂದರೆ ನನಗೆ ಕೆಳಗಡೆ ಬರ್ಬೋದು. ಬೈ ಚಾನ್ಸ್ ನನಗೆ ಏನಾದರೂ ಮೇಲೆ ಹೋಯ್ತು ಅಂದರೆ ನನಗೆ ಸ್ಟಾಪ್ ಲಾಸ್ ಅಷ್ಟೇ, ತುಂಬ ಸಿಂಪಲ್. 50 ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ, ನನಗೆ 100 ಪಾಯಿಂಟ್ ಟಾರ್ಗೆಟ್ ಇರುತ್ತೆ. ಅರ್ಥ ಆಯ್ತಾ? ಬಟ್ ಇಲ್ಲಿ ರಿಜೆಕ್ಷನ್ ಇಲ್ಲ ಅಲ್ವಾ ಸರ್? ಸೊ ರಿಜೆಕ್ಷನ್ ಇಲ್ಲ ಅಂದ್ರೆ ನೀವು ಇದನ್ನ ಅಬ್ಸರ್ವ್ ಮಾಡಿ ಸರ್, ಈ ಮೂವ್ಮೆಂಟ್ನ ಅಬ್ಸರ್ವ್ ಮಾಡಿ. ಸೊ ನಿಮ್ಗೆ ಇವಾಗ ನಿಮ್ಗೆ ಇಲ್ಲಿ ಏನ್ ಡೌಟ್ ಬರ್ತಿದೆ ಹೇಳಿ ನನಗಂದ್ರೆ, ಇದನ್ನ ಟಚ್ ಮಾಡಿ ಬರ್ತಿಲ್ಲ, ಸೊ ಇದ್ರ ಸ್ವಲ್ಪ ಕೆಳಗಡೆನೆ ಬರ್ತಿದೆ ಅಂತ ನಿಮ್ಗೆ ಡೌಟ್ ಬರ್ತಿದ್ಯಾ? ಕರೆಕ್ಟ್, ಇದು ಹೇಳಿದೀರಾ ನೀವು ವಿಡಿಯೋದಲ್ಲಿ. ಹೌದು, ಟಚ್ ಮಾಡ್ತಾ ಇಲ್ಲ, ಟಚ್ ಮಾಡಿ ರಿಜೆಕ್ಷನ್ ತಗೊಂಡು ಕೆಳಗಡೆ ಬರ್ತದೆ. ಹೌದು ಸರ್. ಸೊ ಈಗ ನೋಡಿ, ನಾವು ಇನ್ನ ಒಂದು ವಿಷಯ ಹೇಳ್ತೀನಿ. ನೀವು ಬಿಗಿನರ್ಸ್ ಆದ್ರೆ ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ನನಗೆ ಇದು ಟಚ್ ಮಾಡಿನೇ ಬರಬೇಕು ಅಥವಾ ಹೀಗೆ ಬರಬೇಕು ಅಂತ ನೋಡ್ಬೇಕು ನೀವು, ಓಕೆ. ಬಟ್ ನಾವು ಎಕ್ಸ್ಪೀರಿಯನ್ಸ್ ಆಗ್ತಾ ನಮ್ಗೆ ಏನಾಗುತ್ತೆ ಗೊತ್ತಾ, ನೀವೇ 1 ಮಂತ್ ನೀವು SR ಲೆವೆಲ್ನ ನೀಟಾಗಿ ಅಬ್ಸರ್ವ್ ಮಾಡಿ ನಿಮ್ಗೆ ಈ ಮೂಮೆಂಟ್ ಗೊತ್ತಾಗೋಗುತ್ತೆ. ಸೊ ನನಗಿದು ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಸೊ ನನಗೆ ಇಲ್ಲಿಂದ ಈ ಕ್ಯಾಂಡಲ್ ಇದಿಷ್ಟು ಬಂದ ತಕ್ಷಣ ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ನೋಡಿ ನನಗೆ ಇಷ್ಟೊತ್ತು ಇದನ್ನ ಬ್ರೇಕ್ಔಟ್ ಮಾಡೋಕ್ಕೆ ಆಗಿಲ್ಲ ಇಲ್ಲಿ. ಸೊ ಅಗೇನ್ ಇಷ್ಟು ದೊಡ್ಡ ಮೂವ್ಮೆಂಟ್ ಬಂದಿದ್ದು ಕೂಡ ನನಗೆ ಇಲ್ಲಿ ರಿಜೆಕ್ಟ್ ಆಗಿ ಕೆಳಗಡೆ ಬರ್ತಿದೆ, ನಾನು ಯಾಕೆ ಇಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದು ನಿಮ್ಮ ತಲೆಗೆ ಬರುತ್ತೆ. ಅರ್ಥ ಆಯ್ತಾ? ಯಾವ್ದೋ ಒಂದು ವಿಡಿಯೋದಲ್ಲಿ ಇದನ್ನ ಹೇಳಿ, ಈ ಪಾಯಿಂಟ್ ಹೇಳಿದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ ಡೌಟ್ ಇದ್ರೆ ಕೇಳಿ ಸರ್. ಇಲ್ಲಿ ಇರೋರು ಎಲ್ಲರೂ ಕೂಡ ನಾನು ಹೇಳ್ತಾ ಇರೋದು, ನೀವು ಬೇರೆದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಬಟ್ ನಾನು SR ಲೆವೆಲ್ ಬಂದಿದ್ದು ಅಂದ್ರೆ ನನ್ನ ಚಾನಲ್ ಇಂದಾನೆ ಅಲ್ವಾ ಇದು ನಿಮ್ಗೆ ಕಾಣಿಸಿದ್ದು. ಸೊ ಅಂದ್ರೆ ನೀವು ಇದಕ್ಕೆ ಹೊಸಬ್ರೇ ಇರ್ತೀರಾ. ಸೊ ನೀವು ಕೇಳೋ ಕ್ವಶನ್ಸ್ ತುಂಬಾ ಏನೋ ಸಣ್ಣದಾಗಿದ್ರು ಕೂಡ ಅಥವಾ ಬೇಸಿಕ್ ಆಗಿದ್ರು ಇಲ್ಲಿ ಯಾರು ಏನು ಅಂದ್ಕೊಳ್ಳಲ್ಲ, ಓಕೆ. ಸೊ ಏನೇ ನಿಮ್ಗೆ ಡೌಟ್ ಬಂದ್ರು ಕೇಳಿ ನೀವು, ನಮಗೆ ಏನೋ ಟೈಮ್ ಇದ್ರೆ. ಬಟ್ ಟೈಮ್ ಇಲ್ಲದೆ ಇದ್ದಾಗ ಸೊ ರಿಪೀಟ್ ಕ್ವಶನ್ಗಳು ಬೇಡ, ಟೈಮ್ ಇಲ್ಲದೆ ಇದ್ದಾಗ. ಈಗ ಏನು ತುಂಬ ಅಷ್ಟೊಂದು ಕ್ವಶನ್ಸ್ ಇಲ್ಲ ನಮಗೀಗ, ಸೊ ಕೇಳ್ಬೋದು ನೀವು. ಗೊತ್ತಾಯ್ತಲ್ವಾ? ನೀವು ಬಿಗಿನರ್ಸ್ ಆದಾಗ ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ ಇನ್ನೊಂದ್ಸಾರಿ 1 ಮಿನಿಟ್ ಕ್ಯಾಂಡಲ್ಗೆ ಹೋಗಿ ತೋರಿಸ್ತೀನಿ. ಆಫ್ಟರ್ 145 ನೋಡಿ, ಈ ಕ್ಯಾಂಡಲ್ಸ್ ಕಾಣಿಸ್ತಿದ್ಯಾ ನಿಮಗೆ? 147 ಈ ಕ್ಯಾಂಡಲ್ಸ್ ಕಾಣಿಸ್ತಿದ್ಯಾ? ನಾ ಏನು ಸಿಂಪಲ್ ಲಾಜಿಕ್ ಅಂದರೆ, ನೀವು 1 ಮಿನಿಟಲ್ಲಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಗೆ ತೋರ್ಸೋಕೆ ನಾನು ಹೇಳ್ತಾ ಇರೋದು. ನಮಗೆ ನೋಡಿ ಇಷ್ಟು ಟೈಮ್ ಹೀಗೆ ಬಂದಿದ್ದು ಮತ್ತೆ ಇದನ್ನು ಟಚ್ ಮಾಡಿ ಕೆಳಗಡೆ ಬರ್ತಿದೆ. ಸೊ ನಮಗೆ ಇಲ್ಲಿ ಕೆಳಗಡೆ ಬರ್ತಿರುವಾಗಲೂ ಕೂಡ ನೀವು ಕ್ಯಾಂಡಲ್ಸಲ್ಲಿ ನೋಡಿದ್ರೆ ಇದು ನಮಗೆ ಒಂದು ಕ್ಯಾಂಡಲ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಒಂದು ಕ್ಯಾಂಡಲ್ ಆಗುತ್ತೆ. ಸೊ ನನಗೆ ಇದು ಈ ಗ್ರೀನ್ ಕ್ಯಾಂಡಲ್ ಮೇಲೆ ಹೋದ್ಮೇಲೆ ನನಗೆ ಇದು ಟಚ್ ಮಾಡಿ ರಿಜೆಕ್ಟ್ ಆಗ್ತಿರೋ ಕ್ಯಾಂಡಲು. ಇನ್ನೊಂದು ಕ್ಯಾಂಡಲ್ ಕೂಡ ನೀವು ಕನ್ಫರ್ಮೇಷನ್ ಮಾಡಿ ತೊಗೊಂಡ್ರೆ ನನಗೆ ನಿಯರ್ ನನ್ನ ರೆಸಿಸ್ಟೆನ್ಸ್ ಹತ್ರ ಬಂದರೆ ಮಾತ್ರ ನಾನು ಟ್ರೇಡ್ ತೊಗೊಳೋದಲ್ವಾ. ಯಾಕೆಂದರೆ ನನಗೆ ನನ್ನ ಸ್ಟಾಪ್ ಲಾಸ್ ಮೇಲೆ ಇರಬೇಕು ನನಗೆ. ಸೊ ಅದಕ್ಕೋಸ್ಕರ ನೀವು ಇಲ್ಲೇ ಎಂಟ್ರಿ ತೊಗೊಂಡ್ರೆ ನಿಯರ್ ತೊಗೋಬೇಕು. ಸೊ ಅದೇ ಹೀಗೆ ಹೋಗ್ತಿದೆ ಕೆಳಗಡೆ ಅಂತ ಇಟ್ಕೊಳ್ಳಿ, ಹೀಗೆ ಬಂದಿದ್ದು ಹೀಗೆ ಕೆಳಗಡೆ ಹೋಗ್ತಿದೆ. ಸೊ ನನಗೆ ಕೆಳಗಡೆ ಹೋಗುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ ಇಲ್ಲೆಲ್ಲೂ ತೊಗೋಬಾರ್ದು ನಾವು. ಸೊ ಇದು ನಿಯರ್ ತೊಗೊಂಡ್ರೆ ನಮಗೆ ಇಲ್ಲಿಗೆ ಬಂದುಬಿಡುತ್ತೆ, SL ಇಲ್ಲೆಲ್ಲೋ ಒಂದು ಕಡೆ ಬಂದುಬಿಡುತ್ತೆ. ಸೊ ಹೀಗೆ ಬಂದು ಒಂದು ವೀಕ್ ಹಿಂಗೆ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನೇನು ಮಾಡಬೇಕು, ನನ್ನ ರೆಸಿಸ್ಟೆನ್ಸ್ ನಿಯರೇ ನಾನು ಎಂಟ್ರಿ ಪ್ಲ್ಯಾನ್ ಮಾಡಬೇಕು, ಓಕೆ. ಸೊ ರೆಸಿಸ್ಟೆನ್ಸ್ ನಿಯರ್ ನನಗೆ ಎಂಟ್ರಿ ಪ್ಲ್ಯಾನ್ ಮಾಡಿದ್ರೆ ನನಗೆ ಇಲ್ಲೊಂಥರ ಒಂದು ವಾಲ್ ಇದ್ದಂಗೆ ನನಗೆ. ಸೊ ಈ ವಾಲ್ನ ಬ್ರೇಕ್ ಮಾಡಿ ನನ್ನ ಸ್ಟಾಪ್ ಲಾಸ್ನ ಹಿಟ್ ಮಾಡೋ ಚಾನ್ಸಸ್ಸು ನನಗೆ ಕಡಿಮೆ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಅರ್ಥ ಆಯ್ತಲ್ವಾ? ಸೊ ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡಿ. ಇನ್ನೊಂದು ವಿಷಯ ನಾನು ಏನು ಹೇಳ್ತೀನಿ ಗೊತ್ತಾ, ನಾನು ಕೆಲವೊಂದು ಬೇರೆ ಟ್ರೇಡ್ಗಳು ಕೂಡ ಮಾಡಿರ್ತೀನಿ. ಬಟ್ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಯಾವ ಟ್ರೇಡ್ನ ಲಾಸ್ ಮಾಡ್ಕೊಂಡಿರ್ತೀನಿ ಅದನ್ನ ನಿಮ್ಮ ಮುಂದೆ ತಂದು ಹೇಳಿರ್ತೀನಿ. ಬಟ್ ಕೆಲವೊಂದು ತುಂಬ ರಿಸ್ಕಿ ಟ್ರೇಡ್ಗಳನ್ನ ಮಾಡಿರ್ತೀನಿ, ಬಟ್ ಅದರಲ್ಲಿ ಪ್ರಾಫಿಟ್ ಮಾಡೋದು ನಾನು ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕೆಂದರೆ ಅದನ್ನು ನೀವು ಕಾಪಿ ಮಾಡಬಾರ್ದು. ಸೊ ಈಗ ನಾವೆಲ್ಲ SR ಲೆವೆಲ್ ಮೆಂಬರ್ಸ್, ನಾನು ಒಂದಿಷ್ಟು SR ಲೆವೆಲ್ ಆಯಿತು ಅಂದ ತಕ್ಷಣ ನಾನು SR ಲೆವೆಲ್ನ ಸ್ಟಾಪ್ ಮಾಡ್ತೀನಿ ನಾನು, ಓಕೆ. ನಾನು ಮತ್ತೆ ಅದನ್ನು ಕೊಡೋಕ್ಕೆ ಹೋಗಲ್ಲ, ನಂದು ಇಷ್ಟು ಟಾರ್ಗೆಟ್ ಅಂತಿದೆ. ಯಾಕೆಂದರೆ ನಾವು ಇಷ್ಟು ಜನ ಈಗ ಆಲ್ಮೋಸ್ಟ್ ಒಂದು 2.5 ಮಂತ್ ಆಗಿದೆ ನೀವು SR ಲೆವೆಲ್ ಕೆಲವೊಬ್ರು ಸ್ಟಾರ್ಟಿಂಗಲ್ಲಿ ತೊಗೊಂಡಿರೋರು. ಸೊ ನಾನು ಬಂದಾಗೆ ನಾನು 1 ವರ್ಷ 2 ವರ್ಷದ ನಂತರ ಆ್ಯಡ್ ಮಾಡ್ತಾನೆ ಹೋದರೆ ನನಗೆ, ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ, ಹೊಸಬ್ರು ಕೂಡ ಇರ್ತಾರೆ.
ಸೊ ಅವಾಗ ಏನಾಗುತ್ತೆ, ನಾನು ಈಗ ಸ್ಕ್ಯಾಲ್ಪಿಂಗ್ ಬಗ್ಗೆ ಹೇಳಬೇಕು ಅಂದರೆ ನಾನು ಹೆಂಗೆ ಅಂತ ನಾನು ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಹೊಸದಾಗಿ ಬಂದಿರೋರು ನಾನು ಹೆಂಗೆ ಕೌಂಟ್ ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡ್ತೀನಿ, ನೋಡ್ತೀನಿ ಬೇರೆ ಗ್ರೂಪ್ Sir, ಮಾಡೋದು. ಹಾಂ ಹೇಳಿ. ಇಫ್ ಯು ಡೋಂಟ್ ಮೈಂಡ್ ಒಂದ್ ಸ್ಮಾಲ್ ಸಜೆಷನ್ ನಿಮ್ಗೆ ಇದಕ್ಕೆ, ನನ್ಗೆ ಗೊತ್ತಿಲ್ಲ, ಐ ಮೈಟ್ ಬಿ ರಾಂಗ್. ಕರೆಕ್ಟ್ ಹೇಳಿ. ನೀವು ಈ ತರ ವಿಡಿಯೋ ಒಂದು ಸೀರೀಸ್ ಹೆಂಗಿದ್ರು ಮಾಡ್ತೀರಲ್ಲ, ಅದು ಹೊಸೊಬ್ರಿಗೆ ಮಾಡಿ ನೀವು ಮೀನ್ಸ್ ಎಲ್ಲಾರು ದುಡ್ಡು ಮಾಡೋದಕ್ಕೆ ಇರೋದು ಸರ್. ನೀವು ತುಂಬಾ ಮಾಡ್ತೀರಾ, ಸೊ ನೀವು ಒಂದ್ ಸ್ವಲ್ಪ ದುಡ್ಡು ಮಾಡ್ಬೇಕು. ಸೊ ಅದಕ್ಕೆ ಹೇಳ್ತಾ ಇದೀನಿ. ನನಗೆ ಸರ್ ಇವಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ನೀವು ದುಡ್ಡು ಮಾಡಿ ಅಂತೀರಾ. ಸೊ ನನ್ನ ಟೈಮ್ಗೆ ನನ್ನ ಮೈಂಡ್ ಸೆಟ್ಗೆ ಅದು ಅಡ್ಜಸ್ಟ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನೀಗ 0 to ಅಡ್ವಾನ್ಸ್ ಏನು ಹೇಳಿದ್ದೀನಲ್ವಾ, ಸೊ ಅವ್ರಿಗೆ ನಾನು ಲಾಸ್ಟ್ 1 or 2 ಡೇಸಿಂದ ನಾನೊಂದು ವೀಡಿಯೋ ಮಾಡಬೇಕು ಅಂತ ನಾನು ಕೆಲವೊಬ್ರಿಗೆ ಕೂಡ ನಾನು ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಅದನ್ನೇ ನಾನು ದುಡ್ಡಿಗೆ ಮಾಡಿದೆ ಅಂತ ಇಟ್ಕೊಳ್ಳಿ. ನನಗೆ ಎಷ್ಟು ಜನ ಬೈಕೊಳ್ಳಲ್ಲ ನೀವು ಹೇಳಿ. ನಂದೇನೋ ಒಂದು ಇರುತ್ತೆ. ಸೊ ನಾನು ಏನೋ ಒಂದು ಲೇಟ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ. ನನಗೇನು ಅನ್ಸುತ್ತೆ ಗೊತ್ತಾ, ನನಗೇನು ಅನಿಸ್ತಿರುತ್ತೆ ಗೊತ್ತಾ, ಅವಾಗ ನಾನೀಗ ಈ ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅಂತಂದರೆ ನನಗೇನೋ ಒಂದು ಗಿಲ್ಟ್ ಕಾಡ್ತಿರುತ್ತೆ. ಸೊ ಅವ್ರು ಹಿಂಗೆ ಅನ್ಕೋಬೋದೇನೋ, ಇವನೇನಕ್ಕೆ ಇಷ್ಟು ಡಿಲೇ ಮಾಡ್ತಿದ್ದಾನೆ, ಸೊ ಇವ್ನು ಯಾಕೆ ಇದು ಮಾಡ್ತಿದ್ದಾನೆ, ನಾವು ಆಲ್ರೆಡಿ ಪೇ ಮಾಡಿದ್ದೀವಲ್ವಾ. ಸೊ ಈಗ ನೋಡಿ, ನಾನು ಹೇಳಿದ್ನಲ್ವ ನಿಮಗೆ, ಯಾರ್ಯಾರಿಗೆ 100 rupees ಸೆಷನ್ಗೆ ಪೇ ಮಾಡೋ ಇಂಟ್ರೆಸ್ಟ್ ಇದೆ, ಸೊ ಅವ್ರು ಕೊಟ್ಟರೆ ನಾವು ಗೋ ಟು ಮೀಟಿಂಗ್ ತೊಗೋಬೋದು ಅಂತ ಎಷ್ಟೊಂದು ಜನ ನನಗೆ ಪೇ ಮಾಡ್ತೀನಿ ಅಂತ ಬಂದಿದ್ದಾರೆ. ಸೊ ಅದರಲ್ಲಿ ಇವರು ನಮ್ಮ ಯಾರು ನರಸಿಂಹನೋ ಏನೋ ತುಮಕೂರು, ಅವ್ರ ಹೆಸರೇನೋ ಇದೆ, ನರಸಿಂಹಮೂರ್ತಿನೋ ಏನೋ ಸಮಥಿಂಗ್. ಸೊ ಅವ್ರು ಪೇ ಮಾಡೇ ಬಿಟ್ಟಿದ್ದಾರೆ ಆಲ್ರೆಡಿ 100 rupees. ಸರ್ ತಗೊಳ್ಳಿ ಸರ್, 100 rupees ಏನು ದೊಡ್ಡದಲ್ಲ ಅಂದ್ಬಿಟ್ಟು. ಸೊ ನಾನು ಅವಾಗ ಸರ್ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ, ಯಾರು ಪೇ ಮಾಡಬೇಡಿ, ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಈಗ ನಾನು ಫಸ್ಟು ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಜಿಕ್ ಹೇಳಿದ್ದೀನಿ ನಿಮಗೆ. ಸೊ ಆ ಲಾಜಿಕ್ ನಿಮ್ಗೆ ಇಷ್ಟ ಆಗಿದೆ. ಬಟ್ ನಾನು ಯಾವ ಥರ ಹೇಳ್ತಿದ್ದೀನಲ್ವಾ, ಫಸ್ಟ್ 1 or 2 ವೀಡಿಯೋಸ್ನ ನೀವು ನೋಡಬೇಕು. ಓಕೆ, ಬಿಗಿನರ್ಸ್ಗಳು ಹೊಸ್ದಾಗಿ. ಈಗ ನಿಮ್ಗೆ SR ಲೆವೆಲ್ ಮೆಂಬರ್ಗೆ ಗೊತ್ತಿರುತ್ತೆ ನಾವು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ, ಯಾವ ಥರ ಸೆಷನ್ಗಳು ಮಾಡ್ತೀವಿ, ನಿಮ್ಮ ಡೌಟ್ಗಳಿಗೆ ನಾವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀವಿ, ಅವೆಲ್ಲ ಗೊತ್ತಿರುತ್ತೆ. ನಮ್ದು ಒಂಥರ ಟೀಮ್ ಥರ ನಾವು ಮಾಡ್ತಿದ್ದೀವಿ. ಬಟ್ ಹೊಸ್ದಾಗಿ ಬರೋರು ನನ್ನನ್ನು ಹೆಂಗೆ ನಂಬ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ 1 or 2, 3 ವೀಡಿಯೋಸ್ ನೋಡಾದಮೇಲೆ ಸೊ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ 100 rupees ಕೂಡ ಅದಕ್ಕೊಂದು ವ್ಯಾಲ್ಯೂ. ಸೊ ನನಗೆ ಬರಂಗಿದ್ರೆ ಸರ್, ನನಗೆ ಹೆಂಗೋ ಬರುತ್ತೆ ಸರ್. ಇವಾಗ ಈಗ ನನಗೇನಾದರೂ ಬರಬೇಕು ಅಂದರೆ ನನಗೆ ಯೂಟ್ಯೂಬಲ್ಲೇ ಬರುತ್ತೆ. ಓಕೆ, ಅದು ತುಂಬ ದೊಡ್ಡ ದೂರದ ಮಾತಾಯಿತು, ಬಟ್ ನನಗೆ ಬರುತ್ತೆ. ಬಟ್ ಓಕೆ, ನನಗೆ ಅದನ್ನ ಇಟ್ಕೊಂಡು ನಾನೇನೋ ನಿಮ್ಗೊಂದು ಕಮಿಟ್ಮೆಂಟ್ ಕೊಡೋದು, ಸೊ ನಿಮ್ಮ ಹತ್ರ ಏನೋ ನಾನು ತೊಗೊಂಡೆ ಒಂದು ವೀಡಿಯೋಸ್ ನಾಲೆಜ್ಗೆ ತೊಗೊಂಡೆ ಅಂತ ಇಟ್ಕೊಳ್ಳಿ, ನಾನು ಕೂಡ ನಿಮ್ಗೇನೋ ಒಂಥರ ಒಂದು ಅಗ್ರಿಮೆಂಟ್ ಮಾಡ್ಕೊಟ್ಟೆ. ಸರ್ ನಿಮ್ ತರಾನೇ ಒಬ್ರು ಯೂಟ್ಯೂಬ್ ಅಲ್ಲಿ ಇನ್ನೊಬ್ರು ಇದಾರೆ, ಆದ್ರೆ ಅವರು ಕನ್ನಡದವ್ರಲ್ಲ, ಆದ್ರೆ ಬ್ಯಾಂಗ್ಳೂರಲ್ಲೇ ಇರೋದವ್ರು, ಹಿಂದಿಲ್ ಮಾಡ್ತಾರೆ. ಓಕೆ ಆಯ್ತಾ, ಆದ್ರೆ ಅವ್ರು ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಏನೆ. ಓಕೆ, ನಾನ್ ಮುಂಚೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ, ನಾನು ಇವಾಗ ಎಲ್ಲಾರನ್ನೂ ಸ್ಟಾಪ್ ಮಾಡ್ಬಿಟ್ಟಿನಿ, ಬರೀ ನಿಮ್ನೇ ಫಾಲೋ. ಥ್ಯಾಂಕ್ ಯು ಸರ್, ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸೊ ನಾನು ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ಇದ್ರ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ಬೇರೆ. ಓಕೆ, ಕಾನ್ಸೆಪ್ಟ್ ಬೇರೆ. ಶನಿವಾರ ಕನೆಕ್ಟ್ ನಾನು 5 ನಿಮಿಷ ಮಾತಾಡ್ತೀನಿ. ಶೋರ್ ಸರ್, ಶೋರ್. ಸೊ ಈಗ ಮತ್ತೆ ಬೇರೆ ಯಾರಿಗಾದ್ರೂ ಡೌಟ್ ಇದೆಯಾ? ಸೊ ಅಥವಾ ಟ್ರೇಡ್ ಮಾಡಿರೋರು ಇದ್ದೀರಾ? ಸೊ ಹಾಗೆ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದರೂ ನಾನು ಪೇಪರ್ ಟ್ರೇಡ್ ಮಾಡಿದ್ದೆ, ಈ ಥರ ಮಾಡಿದ್ರೆ ಏನಾಗ್ತಿತ್ತು ಸರ್, ಈ ಥರ ನಿಮ್ಮ ಕ್ವಶನ್ಸ್ ಇದ್ದರೆ ನನಗೆ ಕೇಳಿ. ನೀವು ಟ್ರೇಡ್ ಮಾಡಿರಬೇಕು ಅಂತಿಲ್ಲ. ಓಕೆ, ಇದು ಯಾವುದೋ ಒಂದು ಕಡೆ ನಾನು ಈ ಥರ ಮಾಡ್ಬೋದಿತ್ತಲ್ವ, ನಿಮ್ಗೆ ಹೆಂಗೆ ಅರ್ಥ ಆಗ್ತಿದೆ ಅನ್ನೋದು ನನಗೆ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಅಟ್ಲೀಸ್ಟ್ ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರ್ ಹಲೋ, ಹೇಳಿ ಸರ್ ಆದರ್ಶ. ಹೇಳಿ ಆದರ್ಶ್, ಹೇಳಿ ಸರ್. ನಾನು ನಿಮಗೆ ಮೆಸೇಜ್ ಮಾಡಿದ್ದಲ್ವ ಸರ್, 1:40ಕ್ಕೇನೋ, ನನಗೆ ಅವಾಗ ಗೆಸ್ ಆಯ್ತು ಇಲ್ಲಿ ತಗೋಬಹುದನ ಅಂತೇಳಿ. ಸರ್ ನೀವು ಮೆಸೇಜ್ ಮಾಡಿದ್ದಲ್ವ ಸರ್, ನಾನು ಅವಾಗ ನೀವು ನಂಗೆ ರಿಪ್ಲೈ ಮಾಡಿದ್ರಲ್ಲ 1:40ಕ್ಕೆ ತಗೊಂಡ್ರ ಸರ್ ಅಂತೇಳಿ. ಆದರ್ಶ್ ಅಲ್ಲ? ಆದರ್ಶ್, ಎಸ್. ಯಾವ ಟೈಮಲ್ಲಿ ಸರ್? ಮೇ ಬಿ ಒಂದು 10-20 ನಿಮಿಷ ಅಷ್ಟೇ ಸರ್, ಬಹುಶಃ ಅನ್ಕೊಂಡಿದ್ದೀನಿ. ಅಂದರೆ ಯಾವ ಟೈಮ್ಗೆ ನೀವು ಕೇಳಿದ್ದು ನನಗೆ? ನಿಮ್ಮ ನೇಮ್ ಏನು ಸೇವ್ ಮಾಡಿದ್ದೀನೋ ಗೊತ್ತಿಲ್ಲ ನಾನು. ಸೇವ್ ಮಾಡಿರಿ ನೀವು, ಬಟ್ ಹೇಳಿ ಆದರ್ಶ್. ಬೇರೆ ಯಾವುದೋ ಒಂದು ಕಾಲ್ ಬಂದಿದೆ ನನಗೆ, ಹೇಳಿ. ಓಕೆ, 2:32ಕ್ಕೆ ನಾನು ಮೆಸೇಜ್ ಮಾಡಿದ್ದೆ ಸರ್, ನೀವು 2:34ಕ್ಕೆ ರಿಪ್ಲೈ ಮಾಡಿದ್ರಿ ನನಗೆ. ಅಲ್ಲ, 2:34ಕ್ಕೆ ರಿಪ್ಲೈ ಮಾಡಿದ್ರಿ. ನಿಫ್ಟಿಯಲ್ಲಿ ನೀವು ಕೇಳಿದ? ಅಲ್ಲ ಸರ್, ಬ್ಯಾಂಕ್ ನಿಫ್ಟಿಯಲ್ಲೇ. ಓಕೆ, ಯಾವ ಟೈಮ್ಗೆ ನೀವು ಕೇಳಿದ್ದು ಅಂತ ಹೇಳಿ, ನನಗೆ ಮೆಸೇಜ್ ತುಂಬಾ ಬಂದಿರುತ್ತೆ. ಸೊ 2:32 ಸರ್ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದು. ಅಲ್ಲ, ನೀವು ಟ್ರೇಡ್ ಪ್ಲಾನ್ ಮಾಡಿದ್ದು ಯಾವ ಟೈಮ್ ನನಗೆ ಕೇಳಿದ್ದು? ಕ್ಯಾಂಡಲ್ಸ್ ಟೈಮ್ ಹೇಳಿ, ನನಗೆ ಹೇಳ್ತೀನಿ. ನಾನು ಆಕ್ಚುಲಿ 1:40ಕ್ಕೆ ಕೇಳಿದೆ ನಿಮ್ಗೆ. ನಾನು 1:40 ಕ್ಯಾಂಡಲ್ ಎಲ್ಲಿದೆ? ಇಲ್ಲ, ನಾನು 1:40 ಅದೇ ಸರ್, ನೀವು ತಗೊಂಡ್ರಲ್ಲ 1:40 ತಗೊಂಡಿರಲ್ಲ ನೀವು. ಹಾ, ಓಕೆ.
ನಾನು ಇದನ್ನ ತಗೊಂಡ್ರೆ ಸರ್ ನೀವು, ನಾನು ಕೇಳಿದೆ ನಿಮ್ನ ಜಸ್ಟ್, ನನಗೆ ಅನಿಸ್ತು ಇದು ಬೈ ಮಾಡ್ಬೋದನೋ ಅಂತೇಳಿ, ಆಗಿರ್ಬೋದನೋ ಅಂತೇಳಿ. ಕರೆಕ್ಟ್ ಗೆಸ್ ಇದೆ ಸರ್ ನಿಮಗೆ. ಸೊ ನಾನು ಹೇಳೋದೇನು ಗೊತ್ತಾ, ನಿಮಗೆ SR ಲೆವೆಲ್ ಹೊಸದಾಗಿದ್ರೆ ನೀವು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ. ದುಡ್ಡು ಯಾವಾಗೂ ಮಾಡೋದಿರುತ್ತೆ ಅಲ್ವಾ, ನೀವು ಮಾಡ್ತಿರೋದು ಕರೆಕ್ಟ್ ಇದೆ ಪ್ರಾಕ್ಟೀಸ್. ಸೂಪರ್ ಸರ್, ಸೂಪರ್. ಅದೇ ಡೌಟ್ ಇದೆ ಸರ್. ಓಕೆ, ಸೂಪರ್ ಸರ್. ಓಕೆ, ಬೇರೆ ಯಾರಾದರೂ ಕೇಳಂಗಿದ್ರೆ ಹೇಳಿ. ಹಲೋ ಸರ್, ಹೇಳಿ ರಾಜು ರಾಜು. ಡೋಣಿ ಸರ್. ಹೇಳಿ ರಾಜು. ಸರ್ 11:15 ಕ್ಯಾಂಡಲ್ ಇದೆಯಲ್ಲ ಸರ್, 11:15 5 ನಿಮಿಟ್ಸ್ ಕ್ಯಾಂಡಲ್. 11:15. ಓಕೆ, ಈ ಕ್ಯಾಂಡಲ್. ಹಾ ಸರ್, ಹಾ. ಕೆಳಗಡೆ ಸಪೋರ್ಟ್ ಇದೆಯಲ್ಲ ಸರ್, ಮೇಲಿಂದ ಮೇಲೆ ಟಚ್ ಆಗಿ ಮೇಲ್ ಹೋಗ್ತಾ ಇತ್ತು. ಹಾ. ಅದರಲ್ಲಿ ತಮ್ಮ ಕ್ಯಾಂಡಲ್ ಫಾರ್ಮೆಟ್ ನೊಳಗೆ ಬಂತಲ್ಲ ಸರ್, ಹಾ. ಮೇಲ್ಗಡೆ ರಿಜೆಕ್ಷನ್ ಆಗಿ ಮೇಲ್ಗಡೆ ಹೋಯ್ತಲ್ಲ, ಅಲ್ಲೇ ಬರ್ತಾ ಇರುವಾಗ ತಳಗ್ ಬರ್ತಾ ಇರೋ ತಗೊಂಡೆ ಸರ್. ಏನು ಕಾಲ್ ಸೈಡ್ ತೊಗೊಂಡ್ರಾ? ಹಾ, ಕಾಲ್ ಸೈಡ್ ಸರ್. ಪ್ರಾಫಿಟ್ ಆಯ್ತಲ್ವಾ ನಿಮ್ಗೆ ಇಲ್ಲಿ? ಹಾ, ಪ್ರಾಫಿಟ್ ಆಯ್ತು ಸರ್, 1 ಲಾಟ್ ತಗೊಂಡಿದ್ದೆ ಸರ್. ಬಟ್ ನಾನು ನಿಮ್ಗೆ ಫಸ್ಟೇ ಹೇಳಿದೆ ಗೊತ್ತಾ, ನಾನು ಇಲ್ಲಿ ಇದ್ರೆ ಟ್ರೇಡ್ ಮಾಡ್ತಿದ್ದೆ, ಬಟ್ ಇದು ರಿಸ್ಕಿ ಟ್ರೇಡ್ ಆಗಿರೋದು ಅಂತ. ಸೊ ಸೇಮ್ ನಿಫ್ಟಿಯಲ್ಲಿ ಹೇಳಿದಾಗೇನೆ ಈ ಮೂಮೆಂಟ್ ನನಗೆ, ಬಟ್ ನಿಫ್ಟಿಗಿನ್ನ ನಾನು ಕಂಪೇರ್ ಮಾಡಿದ್ರೆ ನನಗೆ ಇಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆ ಅಂತ ಅಂದ್ರೆ, ಸೊ ಈ ಲೆವೆಲ್ಸ್ ನೋಡಿದ್ರೆ ನಿಮ್ಗೆ ಇಲ್ಲಿ ವೀಕ್ಲಿ ಸಪೋರ್ಟ್ ಇದೆಯಲ್ಲ ಸರ್. ಹಾ, ಸೊ ಅದೇ ನಾನು ಹೇಳ್ತಾ ಇರೋದು ಇವಾಗ ನಿಮಗೆ. ಸೊ ಡೈಲಿ ಝೋನ್ ಇದೆ, ವೀಕ್ಲಿ ಝೋನ್ ಇಲ್ಲಿದೆ. ನಮಗೆ ಈ ಝೋನ್ನ ಬ್ರೇಕ್ ಮಾಡಿ ಹೀಗೆ ಬರ್ತಿಲ್ಲ ನಮಗೆ. ಓಕೆ, ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಆಗ್ತಾ ಹಾ, ಸೊ ಇದರಲ್ಲಿ ನೀವು ಕನ್ಸಿಡರ್ ಮಾಡಿ ಟ್ರೇಡ್ ಮಾಡ್ಬೋದು. ಬಟ್ ಪ್ರೀವಿಯಸ್ ಮೂವ್ಮೆಂಟ್ ನೋಡಿದಾಗ ಸ್ವಲ್ಪ ಡೇಂಜರ್ ಅನ್ಸುತ್ತೆ, ರಿಸ್ಕಿ ಟ್ರೇಡ್ ಆಗುತ್ತೆ. ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಇಟ್ಕೊಂಡು ಈ ಥರದ ಇವತ್ತಿನ ಈ ಟ್ರೇಡ್ನ ಮಾಡ್ಬೋದಿತ್ತು. ಇಟ್ಟಿದ್ದೆ ಸರ್ ಸ್ಟಾಪ್ ಲಾಸ್, 20 ಸ್ಟಾಪ್ ಲಾಸ್ ಮಾಡ್ಬೋದಿತ್ತು ಸರ್, ಮಾಡ್ಬೋದು. ನಾನು ಸ್ಟಾಪ್ ಲಾಸ್ನ ಏನು ಮಾಡ್ತೀನಿ ಅಂದರೆ ಮ್ಯಾನ್ಯುಯಲ್. ಆ ಟೈಮಿಗೆ ಬಂತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಆರ್ಡರ್ ಏನು ಮಾಡ್ತೀನಿ, ಎಕ್ಸಿಟ್ ಆಗಿಬಿಡ್ತೀನಿ. ಸೊ ಈ ಥರ ಮಾಡ್ತೀನಿ. ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೂ ಬರುತ್ತೆ ಸರ್ ಅವೆಲ್ಲ. ಓಕೆ, ಸೊ ಬಟ್ ಹೊಸಬರು ಏನು ಮಾಡಿ, ನೀವು ಸೆಟ್ ಮಾಡಿ ಇಟ್ಕೊಳ್ಳಿ ನೀವು ಸ್ಟಾಪ್ ಲಾಸ್. ಬೇರೆ ಯಾರಿಗಾದ್ರೂ ಡೌಟ್ ಇದೆಯಾ? ಬೇಗ ಕೇಳಿ, ಸುಮ್ಮನೆ ಟೈಮ್ ವೇಸ್ಟ್ ಆಗೋದು ಬೇಡ. ಸರ್ ಈಗ ಅದು ಆ ಎಂಟ್ರಿಯಲ್ಲಿ ಎಷ್ಟು ಅಂದ್ರೆ ಇನ್ ಕೇಸ್ ಅಲ್ಲಿ ತಗೊಂಡಿದ್ರು ಸ್ಟಾಪ್ ಲಾಸ್ ಇಟ್ ಆಗ್ತಾ ಇರ್ಲಿಲ್ವಲ್ಲ ಸರ್? ಸ್ಟಾಪ್ ಲಾಸ್ ಇಟ್ ಆಗ್ತಿರ್ಲಿಲ್ಲ. ಅದೇ ನಮ್ಮ ಆಸ್ ಪರ್ SR ಲೆವೆಲ್. ಅದೇ ನಾನು ಹೇಳ್ತಾ ಇರೋದು, ನೀವು ಟ್ರೇಡ್ ತೊಗೊಂಡಿದ್ದು ಕರೆಕ್ಟೇನೆ, ಬಟ್ ಆದರೆ ರಿಸ್ಕ್ ಇರುತ್ತೆ. ಈ ಮೂಮೆಂಟ್ಗಳು ನೋಡಿ ನೀವು ಅಲ್ವಾ. ಸೊ ಇದೇ ಥರದ ಕ್ಯಾಂಡಲ್ಗಳು ಇಲ್ಲಿ ಹಿಂಗೆ ಬಂತಲ್ವಾ, ಹೀಗೆ ಬಂದಿದ್ದು. ಇದೇ ಕ್ಯಾಂಡಲ್ ಹೀಗೆ ಬಂದ್ಬಿಟ್ರೆ ಏನು ಮಾಡ್ತಿದ್ರಿ? ಅಥವಾ ನೀವು ಟ್ರೇಡ್ ತೊಗೊಂಡ್ಮೇಲೆ ಇಲ್ಲಿ ಟ್ರೇಡ್ ತೊಗೊಂಡ್ರಲ್ವಾ, ಈ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ಲೇ ಹೀಗೆ ಬಂದ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ? ನಾನು ಅದಕ್ಕೆ ನಿಮ್ಗೆ ಯಾವಾಗಲೂ ಹೇಳ್ತೀನಿ ಗೊತ್ತಾ, ಬಿಫೋರ್ 10 o'clock ಒಳಗಡೆ ಟ್ರೇಡ್ ಮಾಡಬಾರ್ದು, ನನಗೆ ಮಾರ್ಕೆಟ್ ಸೆಟಲ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಈ ಥರದ್ದು ಮೂಮೆಂಟ್ಗಳು ಬಂದಾಗ ನಾವು 10 o'clock ಆದಮೇಲೂ ಕೂಡ ನಾವು ಹುಷಾರಾಗಿರಬೇಕು. ಇಲ್ಲಿ ನಮ್ಗೆ ಆಫ್ಟರ್ 10 o'clock ಆದರೂ ಕೂಡ 10 o'clock ಆದಮೇಲೂ ಕೂಡ ನನಗೆ ಪ್ರೀವಿಯಸ್ ಮೂವ್ಮೆಂಟ್ ನೋಡಿದ್ರೆ ನನಗೆ ತುಂಬ ಏನೋ ಮಾರ್ಕೆಟಲ್ಲಿ ಏನೋ ಒಂದು ಕಂಡೀಷನ್ ಸರಿ ಇಲ್ಲ ಅಂತ ಅನ್ನೋ ಒಂದು ಫೀಲ್ ಆಗ್ತಿರುತ್ತೆ ನಮಗೆ. ಸೊ ಆ ಥರ ಇದ್ದಾಗ ಸೊ ನೆಕ್ಸ್ಟು ನಮಗೊಂದು ರೇಂಜ್, ಇವಾಗ ನೋಡಿ ಈ ಮೂಮೆಂಟ್ನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನಮ್ಗೆ ಏನು ಫೀಲ್ ಆಗ್ತಿದೆ, ಓಕೆ ಇಲ್ಲಿಂದ ಇಲ್ಲಿಗೆ ಬಂದು ಏನೋ ಒಂದು ರೇಂಜ್ಗೆ ಒಂದು ಸೆಟ್ಲ್ ಆಗಿರೋ ಥರ ಆಗ್ತಾ ಇದೆ ನನಗೆ. ಇವಾಗ ಇದು ಬರೋದಾಗಲಿ, ಈ ಕ್ಯಾಂಡಲ್ಸ್ ಬರೋದಾಗಲಿ, ಹೀಗೆ ಬ್ರೇಕ್ ಮಾಡೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಹೀಗೆ ಬ್ರೇಕ್ ಮಾಡೋದು, ಆ ಥರ ಆಗ್ತಿಲ್ಲ ಅಲ್ವಾ. ಸೊ ಮಾರ್ಕೆಟ್ ನಮ್ಗೆ ಇಲ್ಲಿ ಸ್ವಲ್ಪ ಸೆಟಲ್ ಆಗಿದೆ, ನನ್ನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹತ್ರ ರಿಯಾಕ್ಟ್ ಮಾಡ್ತಿದೆ. ಸೊ ಇಲ್ಲಿ ನಾನು ಟ್ರೇಡ್ ತಗೋಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೆ ಈ ಒಂದು ಸಿಚುವೇಶನಲ್ಲಿ. ಗೊತ್ತಾಯ್ತಾ? ಡೌಟ್ ಇದೆಯಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಇದೆ. ಓಕೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇರೆ ಯಾರಾದರೂ? ಭರತ್ ಅಂತ ಹೇಳಿ. ಹೇಳಿ ಭರತ್, ಹೇಳಿ. ಅದೇ ನಮ್ಗೆ ಡೇ ಟೈಮು ಫ್ರೀ ಮಾರ್ಕೆಟ್ ಯೂಸ್ ಮಾರ್ಕೆಟ್ ಮಾಡ್ತಾ ಇದೀವಿ. ನಮಗೆ ವೇವ್ ಅನಾಲಿಸಿಸ್ ಕ್ಲಾಸ್ಗಳು ಸರ್ ನಾನು ಅದು ಮಾಡ್ತೀನಿ ಸರ್, ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಕಂಟಿನ್ಯೂ ಮಾಡ್ತೀನಿ ಸರ್ ಆ ಸೀರೀಸ್. ಓಕೆನಾ, ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ನಿಮ್ಗೆ. ಇವಾಗ ಏನು ಇದು 0 to advance ಏನು ಮಾಡ್ತೀನಲ್ವಾ, ಅದ್ರ ಜೊತೆ ವೇವ್ ಅನಾಲಿಸಿಸ್ ಸೀರೀಸ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್, ಓಕೆ. ಸೊ ಅದನ್ನು ಇದೇ ಥರ ಮಾಡುವ ಸರ್. ನಾವು ಬಂದುಬಿಟ್ಟು ಕೂತ್ಕೊಂಡು ಒಂದೆರಡು ಸ್ಟಾಕ್ಗಳನ್ನ ನೋಡಿಕೊಂಡು, ಸೊ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಯಾವ್ಯಾವ ಟೈಮಲ್ಲಿ ಅಟ್ಲೀಸ್ಟ್ ಒಂದು 1 hour ಕನೆಕ್ಟ್ ಮಾಡಿದ್ರು ಕೂಡ ಆಗುತ್ತೆ. ಸೊ ಇದು ಎಲ್ಲ ಯೂಸ್ ಆಗ್ತಿದಲ್ವ ಎಲ್ರಿಗೂ? ಖಂಡಿತ ಸರ್. ಓಕೆ. ತುಂಬಾ ಸರ್ ಒಂದು ರಿಕ್ವೆಸ್ಟ್ ಸರ್, ವೇವ್ ಅನಾಲಿಸಿಸ್ ಕೂಡ ಇದೇ ರೀತಿ ಸ್ವಲ್ಪ ಕ್ಲಾಸ್ಗಳನ್ನು ಹೇಳಿದ್ರು ಸರ್. ಮಾಡುವ ಸರ್. ನಾನೀಗ ಸೀರೀಸ್ ಮಾಡ್ತೀನಲ್ವಾ, ಒಂದಾದ್ಮೇಲೆ ಸೊ ಒಂದು ವಿಡಿಯೋ ಬಂತು ಅಂತ ಇಟ್ಕೊಳ್ಳಿ, 1 or 2 videos. ಸೊ ಈಗ 2 videos ಆಲ್ರೆಡಿ ಇದೆ. ಸೊ ಅದನ್ನು ನಾನು ಒಂದಿನ ಸೆಷನ್ ಮಾಡ್ತೀನಿ. ಆ ವೀಡಿಯೋಸ್ನ ನೀವು ನೋಡಿರ್ತೀರಲ್ವಾ, ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಮಾಡುವ. ಒಂದೊಂದು ವೀಡಿಯೋ ಬಂದಾಗ ನಾವು ಒಂದೊಂದು ಥರ ಈ ಥರ ಮಾಡ್ಕೊಂಡು ಹೋದರೆ ಸೊ ಚೆನ್ನಾಗಿ ಕಲಿಬೋದು ನಾವು. ಹಾಗೆ ನಮಗೆ ವೇವ್ ಅನಾಲಿಸಿಸಲ್ಲಿ ಈಗ SR ಲೆವೆಲಲ್ಲಿ ನಾವೊಬ್ಬರೇ ಮಾಡಿರೋದು, ನಾವೇ ಯೂಸ್ ಮಾಡ್ತಿರೋದ್ರಿಂದ ಸೊ ನಾನೇನು ಹೇಳ್ತೀನೋ ಅದೇ ರೂಲ್ ಥರ ಇರುತ್ತೆ. ಈಗ ನೀವು ಯೂಸ್ ಮಾಡ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ನೀವು ಕೂಡ ಮಾಸ್ಟರ್ ಆಗ್ತೀರಾ. ಆವಾಗ ನೀವು ನನಗೆ ಹೇಳ್ಕೊಡ್ಬೋದು, ಆ ಥರದ ಏನು ನಾಲೆಜ್ ಕೂಡ ನಿಮಗೆ ಬರ್ಬೋದು. ಬಟ್ ಆದರೆ ವೇವ್ ಅನಾಲಿಸಿಸಲ್ಲಿ ಆಗಾಗಲ್ಲ ನಮಗೆ. ವೇವ್ ಅನಾಲಿಸಿಸಲ್ಲಿ
ನನಗಿನ್ನ ಎಕ್ಸ್ಪರ್ಟ್ ಇದ್ದಾರೆ ಇಲ್ಲಿ ತುಂಬ ಜನ. ಯಾರು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ ಯಾರೋ ಒಬ್ಬರು ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ನಾನು ಅದನ್ನೆಲ್ಲ ನೋಡ್ತಿದ್ದೀನಿ. ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್ ಸಾರಿ. ಆಮೇಲೆ ಇನ್ನೊಂದು, ಈ ಬ್ಯಾಂಕ್ ಅಲ್ಲಿ ಇನ್ನೊಂದ್ ಸ್ವಲ್ಪ ರಿಸ್ಕ್ ಏನಂದ್ರೆ ಮೂವ್ಮೆಂಟ್ಸ್ ಜೋರಾಗಿ ಬಂದ್ಬಿಡುತ್ತೆ ಕಂಪೇರ್ಟಿವ್ಲಿ ನಿಫ್ಟಿ ಹೋಲಿಸಿದ್ರೆ. ಬರುತ್ತೆ. ಹೌದು ಬಟ್ sir, ಅದಕ್ಕೆ ಅದೊಂದು ನಾನು ಸ್ವಲ್ಪ ಹೇಳೋದು, risky ಅನ್ಸುತ್ತೆ. ಬ್ಯಾಂಕ್ ನಿಫ್ಟಿ ಬಿಗಿನರ್ಸ್ಗಳು ನಿಫ್ಟಿ ಮಾಡಿ ಅನ್ನೋದು. ನಾನು ನಿಮಗೆ ಬೆಳಿಗ್ಗೆ ಲೈವ್ ಮಾಡುವಾಗಲೂ ನಿಮಗೆ ನಿಫ್ಟಿನೇ ತುಂಬ ಜಾಸ್ತಿ ಹೇಳ್ತೀನಿ ಗೊತ್ತಾ. ಹಾಗೆ ನಾನು ಬ್ಯಾಂಕ್ ನಿಫ್ಟಿ ನಿಮಗೆ ಯಾವ ಥರ ಒಂದಿನ ನನಗೆ ಮೂವ್ಮೆಂಟ್ ಸಿಕ್ಕಿದಾಗ ಮಾತ್ರ ಹೇಳ್ತೀನಿ, ನಿಫ್ಟಿಯಲ್ಲಿ ಇಲ್ಲ ಅಂದಾಗ. ಬಟ್ ನಾನು ಜಾಸ್ತಿ ನಿಫ್ಟಿಯಲ್ಲಿ ನನಗೆ ಏನು ಮೂವ್ಮೆಂಟ್ ಬರ್ತಿದೆ ಅಥವಾ ನನಗೆ ಟ್ರೇಡ್ ಸಿಗ್ತಿದೆ ಅಂದರೆ ನಾನು ಬ್ಯಾಂಕ್ ನಿಫ್ಟಿ ಕಡೆ ಬರೋದೇ ಇಲ್ಲ. ಸೊ ಈ ಥರ ಕಾನ್ಫಿಡೆನ್ಸ್. ಮೂವ್ಮೆಂಟ್ಸ್ ಅಲ್ಲಿ ನಾವು ಇನ್ನೊಂದ್ಸರಿ ಹೇಳಿ. ಬ್ಯಾಂಕ್ ಅಲ್ಲಿ ಬಂದು ನಾವೇನ್ ಸ್ಟಾಪ್ ಲಾಸ್, ಈಗ ಫಾರ್ ಎಕ್ಸಾಂಪಲ್ 50 rupees ತಗೊಂಡಿರ್ತೀನಿ, 50 rupees ನಾನು ಎಂಟ್ರಿ ಆಗಿರ್ತೀನಿ, ನಾನು ಸ್ಟಾಪ್ ಲಾಸ್ ಒಂದು 20 ಪಾಯಿಂಟ್ಸ್ ಅಂದ್ರೆ ಒಂದು 30 ಗೆ ಬಂದ್ರೆ ನಾನು ಎಕ್ಸಿಟ್ ಆಗ್ಬೇಕು ಅಂತ ಇರುತ್ತೆ. ಬಟ್ ಏನಾಗುತ್ತೆ ಬ್ಯಾಂಕ್ ಅಲ್ಲಿ ಒಂದೇ ಸತಿ ಡ್ರಾಪ್ ಆಯ್ತು ಅಂದ್ರೆ 10 rupees ಬಂದ್ಬಿಡ್ಬೋದು, 20 rupees ಬಂದ್ಬಿಡ್ಬೋದು. ಆ ತರ ಮೂಮೆಂಟ್ಸ್ ಎಲ್ಲ ಆಗ್ಬಿಡುತ್ತೆ. ಅದೊಂದು ರಿಸ್ಕ್ ಇರುತ್ತೆ. ಸೊ ಬಿಗಿನರ್ಸ್ ಸ್ವಲ್ಪ ನೋಡ್ಕೊಂಡು, ಅಥವಾ ಇದನ್ನ ನಾವು ಮಾಡದಿರೋದೇ ಒಳ್ಳೇದು. ಬ್ಯಾಂಕ್ ಬಿಗಿನರ್ಸ್ ಹೋಗಲೇಬಾರ್ದು, ನಿಫ್ಟಿ ಒಂದೇ ಕಾನ್ಸಂಟ್ರೇಟ್ ಮಾಡಬೇಕು. ನಾನು ನಿಮಗೆ ಈ ಟ್ರೇಡ್ ಲಾಜಿಕ್ ನಾನು ಇವತ್ತು ಮಾಡಿರೋ ಟ್ರೇಡ್ ಇತ್ತಲ್ವ, ಸೊ ಅದಕ್ಕೋಸ್ಕರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಬಟ್ ಬಿಗಿನರ್ಸ್ಗಳು ನಿಫ್ಟಿ ಒಂದೇ ಫೋಕಸ್ ಮಾಡಿ. ಯಾಕೆ ಅಂದರೆ ನಿಫ್ಟಿ ನಾವು ಒಂದೇ ಮಾಡ್ತಾ ಹೋದ್ರೆ, ನಿನ್ನೆನೂ ಕೂಡ ಹೇಳಿದ್ದೆ, ಯಾವುದಾದ್ರೂ ಒಂದೇ ಇನ್ಸ್ಟ್ರೂಮೆಂಟ್ನ ನಾವು ತೊಗೊಂಡ್ರೆ ನಾವು ಅದರಲ್ಲಿ ಮಾಸ್ಟರ್ ಆಗ್ತೀವಿ. ಓಕೆ, ನನಗೀಗ ವೇವ್ ಅನಾಲಿಸಿಸ್ ಬೇಕು ಅಂತಿಲ್ಲ, ಏನೂ ಬೇಕು ಅಂತ ಇಲ್ಲ. ನಾನು ಒಂದು ವಾರ ನಿಫ್ಟಿ ಮೂಮೆಂಟ್ 4 ದಿನ ನನಗೆ ಡೌನ್ ಹೋಗ್ತಿದೆ ಅಂದರೆ, ಸೊ ನನಗೆ 100% ಗೊತ್ತಾಗುತ್ತೆ ಯಾವುದೋ ಒಂದು ಲೆವೆಲಿಂದ ನನಗೆ ಮೇಲ್ಗಡೆ ಒಂದು ಪುಲ್ ಬ್ಯಾಕ್ ಬರಲೇಬೇಕು. ಸೊ ಇವತ್ತು ಒಂದಿನ ಅಟ್ಲೀಸ್ಟ್ ಒಂದು 400 ಪಾಯಿಂಟ್ ಒಂದು 2-3 ದಿನದಿಂದ ಕೆಳಗಡೆ ಬಿದ್ದಿದೆ ಅಂದರೆ, ಡೈಲಿ 100 ಪಾಯಿಂಟ್ ಥರ, ಸೊ ಇನ್ನೊಂದು 100 ಪಾಯಿಂಟ್ ನನಗೆ ಪುಲ್ ಬ್ಯಾಕ್ ಬರಲೇಬೇಕು. ಯಾಕೆಂದರೆ ಸುಮ್ಮನೆ ಸೆಲ್ ಮಾಡ್ತಾ ಕೂತ್ಕೊಳ್ಳಲ್ಲ ಯಾರು ಕೂಡ. ಸೊ ಅವ್ರು ಸೆಲ್ ಮಾಡ್ತಿದ್ದಾರೆ ಅಂದರೆ ಬೈಯರ್ಸ್ ಇರಲೇಬೇಕಲ್ವ ಸರ್. ಸೆಲ್ ಮಾಡೋರು ಯಾರು ಬೈ ಮಾಡ್ತಾರೆ ಅದನ್ನಲ್ವಾ. ಸೊ NSE ಬೈ ಮಾಡಲ್ಲ. ಓಕೆ, NSE ಜಸ್ಟ್ ಒಂದು ನಮಗೆ ಮೇಯ್ನ್ ಇದಷ್ಟೇ. ಬಟ್ ನಾವುಗಳೇ ಒಬ್ಬರು ಸೆಲ್ ಮಾಡಿದ್ರೆ ನಾವು ಬೈ ಮಾಡೋದು. ಸೊ ನಿಮಗೆ ತುಂಬ ಜನ ಹೇಳ್ತಾರಲ್ವ, ಬೈಯರ್ಸ್ ಫೇಲ್ಯೂರು, ಸೆಲ್ಲರ್, ನೀವು ಸೆಲ್ಲರೇ ಆಗಿ ಮಾರ್ಕೆಟಲ್ಲಿ ಅಂತ. ಎಲ್ಲರೂ ಸೆಲ್ಲರ್ ಆದರೆ ಬೈಯರ್ಸ್ಗಳು ಇರೋದೇ ಇಲ್ಲ ಮಾರ್ಕೆಟಲ್ಲಿ. ಗೊತ್ತಾಯ್ತಲ್ವಾ? ಹಲೋ. ಸೊ ಬೇರೆ ಯಾರಾದರೂ ಕೇಳಂಗಿದ್ರೆ ಕೇಳಿ. ನಿಫ್ಟಿ ಕಡೆ ಹೋಗ್ಲಾ, ನಿಫ್ಟಿಯಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ. ಹಲೋ ಸರ್. ಹೇಳಿ. ಹಲೋ ಸರ್, ನಮ್ಮ ಹೆಸರು ಧರ್ಮೇಶ್ ಅಂತ. ಲಾಸ್ಟ್ ಟೈಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಿದಾಗ ಮೀಟಿಂಗ್ ಅಲ್ಲಿ ಇದ್ದಾಗ. ಹೇಳಿ ಧರ್ಮೇಶ್. ಸರ್ ಏನಿಲ್ಲ, ಈ ಬೇಸಿಕ್ ಟ್ರೇಡ್ ಅವರೆಲ್ಲ ಇವಾಗೆಲ್ಲ ವೇವ್ ಅನಾಲಿಸಿಸ್ ನೋಡಿ ಎಲ್ಲ ಟ್ರೇಡ್ ಮಾಡ್ತಿದಾರಲ್ಲ, ನಿಮ್ದು SR ಲೆವೆಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಒಂದು, ಆ ಪರ್ಫಾರ್ಮೆನ್ಸ್ ಅಲ್ಲಿ ಇವತ್ತಿನ ಮಾರ್ಕೆಟ್ ಅಲ್ಲಿ ಬಿಗ್ ಪ್ಲೇಯರ್ಸ್ ರೌಂಡ್ ಆಫ್ ಅಲ್ಲಿ ಇರ್ತಾರೆ. ನನಗೆ ಗೊತ್ತಿರೋ ಜಸ್ಟ್ ಕಾನ್ಸೆಪ್ಟ್ ಅಷ್ಟೇ. ಯಾರಿದಾರ ತಿಳ್ಕೊಳ್ಳಿ ಅಂತ ಹೇಳ್ತೇವೆ. ಹೇಳಿ ಸರ್ ಹೇಳಿ. 50,000 ಬಾಟಮ್ ಅಲ್ಲಿ ಬಂದಿದೆ, 55,500 ಮೇಲ್ಗಡೆ ಬಾಟಮ್. ಅವರೇಜ್ ಅಲ್ಲಿ ಟ್ರೇಡ್ ಅಲ್ಲಿ ಎಬೋ ರೌಂಡ್ ಫಿಗರ್ ಎಲ್ಲಿ ಇರುತ್ತಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಇಬ್ರು ಇರ್ತಾರೆ. ಆ ಟೈಮ್ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಕ್ಕಂತ ಒಂದ್ ಸ್ವಲ್ಪ ಹೇಳ್ಬಿಡಿ. ಅಂದ್ರೆ ಸೈಕಾಲಜಿಕಲ್ ಲೆವೆಲ್ ಅಂತ ನೀವು ಹೇಳ್ತಾ ಇರೋದು. ಯಾರ್ದೋ ಟಿವಿ ಸೌಂಡ್ ಬರ್ತಿದೆ. ಸೊ ಟಿವಿ ಸೌಂಡ್ ಬರ್ತಿದೆ, ಮ್ಯೂಟ್ ಮಾಡಿ. ಬ್ಯಾಕ್ಗ್ರೌಂಡ್ ಸೌಂಡ್ ಇದೆ. ಬೇರೆ ಏನಾರ ಯಾರ್ಯಾರು ಹೇಳ್ಬೇಕಾದ್ರೆ ಅದನ್ನ ಹೇಳ್ಕೊಡಿ ಸರ್, ಅಷ್ಟೇ, ಇನ್ನೇನಿಲ್ಲ. ಓಕೆ. ಸೈಕಾಲಜಿಕಲ್ ಲೆವೆಲ್ ಬಗ್ಗೆ ನೀವು ಹೇಳ್ತಿರೋದಲ್ವಾ. ಅಂದ್ರೆ ಈಗ ರೌಂಡ್ ಫಿಗರ್ 50,000 ಆರ್ 40,000, 45,000. 55,500 ಅಲ್ಲಿ ನೀವು ಪುಟ್ ಆಪ್ಷನ್ ತಗೊಂಡಿರ, ಓಕೆ, ಅದು ಬೆಟರ್ ದನ್ ನಮ್ದು. ಯಾಕಂದ್ರೆ ಅಲ್ಲಿ ಜಾಸ್ತಿ ಹೊತ್ತು ಮಾರ್ಕೆಟ್ ಮೂವ್ಮೆಂಟ್ ಆಗಿ ಮೇಲ್ಗಡೆ ಹೋಗಿ ಪ್ರೆಸರ್ ಕೊಡ್ಲಿಲ್ಲ, ಬಾಟಮ್ ಬಂತ. ಅಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಗಿರ್ತಾರೆ, ಬೈಯರ್ಸ್ ಜಾಸ್ತಿ ಆಗಿರ್ತಾರೆ. ಆತರ ಈ ಬಾಟಮ್ ಅಲ್ಲಿ ನಿಮ್ ಲೈನ್, ಗ್ರೀನ್ ಲೈನ್ ಏನಿದೆಯೋ ಅಲ್ಲಿ 50,000 ಅಲ್ಲಿ ಅವರೇಜ್ ಕೆಳಗ್ ಬಂದು ಮತ್ತೆ ಫುಲ್ ಬ್ಯಾಕ್ ಆಗಿದೆ. ಅದು ನಾಳೆನೂ ಫುಲ್ ಬ್ಯಾಕ್ ಆಗ್ಬೋದು. ಒಟ್ಟು ಆತರ ಅವ್ರು ನಿಮ್ ಯಾವ ಕ್ಲಾಸ್ ಅಲ್ಲಿ ಯಾರು ಇರ್ತಾರೆ ಇದ್ರಲ್ಲಿ SR ಲೆವೆಲ್ ಅಲ್ಲಿ ಅವ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ನೀವು ಹೇಳಿದ್ ಕರೆಕ್ಟು. ಅಂದ್ರೆ ಈಗ ಈ ಪ್ರೈಸ್ ಏನು ಲೈನ್ಸ್ ಡ್ರಾ ಮಾಡ್ತಾರಲ್ವ, ಅವರೆಲ್ಲ ಈ ಸೈಕಾಲಜಿಕಲ್ ಲೆವೆಲ್ನ ಮಾರ್ಕ್ ಮಾಡ್ಕೊಂತಾರೆ. 50,000, 45,000, 50,500, 60,000 ಈ ತರ ರೌಂಡ್ ಫಿಗರ್ ಅಲ್ಲಿ ಬೈಯರ್ಸ್ ಇವ್ ಯಾರಿಗಾರ ಯಾವ್ದಾರ ಒಂದು ಚಾರ್ಟ್ ತೆಗೆದ್ಬಿಟ್ಟು ನೋಡಕ್ ಹೇಳಿ ಅವ್ರಿಗೆ ಎಷ್ಟು ಜನ ಬೈಯರ್ಸ್ ಇರ್ತಾರೆ, ಎಷ್ಟು ಜನ ಸೆಲ್ಲರ್ಸ್ ಇರ್ತಾರೆ. ಬೇಕಾದ್ರೆ ನಾನು ಗ್ರೋ ಯೂಸ್ ಮಾಡ್ತಾ ಇದ್ದೀನಿ, ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಬೇಕಾದ್ರೆ ನೀವು. ವಾಲ್ಯೂಮ್ ಮೇಲೆ ಹೇಳ್ತಾ ಇರೋದಲ್ವಾ, ಅಲ್ಲಿ ವಾಲ್ಯೂಮ್ಸ್ ಬಿಲ್ಡ್ ಆಗಿರೋದ್ರ ಮೇಲೆ. ಹೌದೌದು. ಓಕೆ. ಯಾಕಂದ್ರೆ ಅದನ್ನೆಲ್ಲ ನೋಡ್ತಿದ್ರೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋದಾಗ ಒಂದನ್ನೇ ಥಿಂಕ್ ಮಾಡ್ಬಾರ್ದು ಅಂತ ಏನಾದ್ರು ಐಡಿಯಾ ಬರುತ್ತೆ. ಬಟ್ ಓಕೆ. ಬಟ್ ನಾನಂದ್ರೆ ನಾನೇನ್ ಹೇಳ್ತೀನಿ ಗೊತ್ತಾ ಸರ್, ನಾನು ವಾಲ್ಯೂಮ್ ಇವಾಗ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ನಿಮ್ಗೆ ಈಗ ನಿಮ್ದು ವೇವ್ ಅನಾಲಿಸಿಸ್ ಬರೋಕ್ಕಿಂತ ಮುಂಚೆ ನಾನು
ಅದು ವಾಲ್ಯೂಮ್, ಅದು ಬೈಯರ್ಸ್ ಹೆಚ್ಚ್ ಜನ ಇದಾರೆ, ಸೆಲ್ಲರ್ಸ್ ಹೆಚ್ಚ್ ಜನ ಇದಾರೆ, ಆ ತರ ಎಲ್ಲ ನೋಡ್ಬಿಟ್ಟು ನಾನ್ ಟ್ರೇಡ್ ಮಾಡ್ತಿದ್ದೆ. ಮೊದ್ಲು ಡೈಲಿ ಎಕ್ಸ್ಪೈರಿ ಇತ್ತು ಗೊತ್ತಾ ಅವಾಗ, ಗೊತ್ತು. ಆ ಟೈಮಲ್ಲಿ ಮಾಡ್ತಿದ್ದೆ. ಇವಾಗ ಡೈಲಿ ಎಕ್ಸ್ಪೈರಿ ತೆಗೆದ್ಮೇಲೆ ಏನ್ ಟ್ರೇಡ್ ಏನ್ ಜಾಸ್ತಿ ಮಾಡ್ತಿಲ್ಲ, ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದೀನಿ. ನಿಮ್ ಇದ್ರಲ್ಲಿ ವೇವ್ ಅನಾಲಿಸಿಸ್ ಸ್ವಿಂಗ್ ಅಲ್ಲಿ ಇದೀನಿ ಇವಾಗ. ಓಕೆ, ಸೊ ನನ್ನ ಕಾನ್ಸೆಪ್ಟ್ ಹೇಳ್ತೀನಿ. ನಾನೇನು ಮಾಡ್ತೀನಿ ಗೊತ್ತಾ ಸರ್, ಈ ಸೈಕಾಲಜಿಕಲ್ ಲೆವೆಲ್ನ ನಾನು ಸ್ವಲ್ಪ ನಂಬ್ತೀನಿ. ಇವಾಗ ನಿಮಗೆ ಮಾರ್ಕೆಟ್ ಎಲ್ಲೋ ಟ್ರೇಡ್ ಆಗ್ತಿರೋದ್ರಿಂದ ಈ 50,000 ರೌಂಡ್ ಫಿಗರ್ ಇದೆಯಲ್ವಾ, ಸೊ ಇಲ್ಲಿಗೆ ಬಂದು ಬೌನ್ಸ್ ಆಗಬೇಕು ಅನ್ನೋದು ಅದು ಏನೋ ತುಂಬ ಜನ ಮಾಡ್ತಾರೆ. ಬಟ್ ನಾನು ವಾಲ್ಯೂಮ್ಸ್ನ ನಾನು ಮೊದಲು ಯೂಸ್ ಮಾಡ್ತಿದ್ದೆ. ನಾನು ಹೆಂಗೆ ಮಾಡ್ತಿದ್ದೆ ಅಂತ ಅಂದರೆ, ಈ ವಾಲ್ಯೂಮ್ಸ್ ಈಗ 50,200 ವಾಲ್ಯೂಮ್ಸ್ ಜಾಸ್ತಿ ಬಿಲ್ಡ್ ಆಗಿದೆ ಅಂದರೆ ಇದಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೆ. ತುಂಬ ಜನ ಈಗಲೂ ಮಾಡ್ತಾರೆ. ಸೊ ನೆಕ್ಸ್ಟ್ ಈಗ 50,400 ಒಂದು ಏನು ವಾಲ್ಯೂಮ್ ಜಾಸ್ತಿ ಬಿಲ್ಡ್ ಆಗಿದೆ ಅಂದರೆ ಇದಕ್ಕೆ ಮತ್ತೆ ಮಾರ್ಕ್ ಮಾಡ್ತಾ ಇದೆ. ಸೊ ಇದಕ್ಕಿಂತ ಸ್ವಲ್ಪ ಲೋ ಎಲ್ಲಿದೆ ಅಲ್ಲಿ ಮಾರ್ಕ್ ಮಾಡ್ತಾ ಇದೆ. ಈ ತೀರಾ ಲೋ ಇರೋದನ್ನ ನಾನು ಅವಾಯ್ಡ್ ಮಾಡ್ತಿದ್ದೆ. ಬಟ್ ಆದರೆ ಏನಾಗುತ್ತೆ ಗೊತ್ತಾ ಸರ್, ವಾಲ್ಯೂಮ್ಸು ಓಕೆ ನಮ್ಗಲ್ಲಿ ಕಾಣಿಸುತ್ತೆ, ಮ್ಯಾಕ್ಸಿಮಮ್ ಟೈಮ್ ನಮಗದು ನನ್ನ ಪ್ರಕಾರ ವರ್ಕ್ ಆಗೋದು ತುಂಬ ಡೌಟು. ಯಾಕೆ ಅಂದರೆ, ಸೊ ಆ ವಾಲ್ಯೂಮ್ಸ್ ನಿಮಗೆ ಕಾಣಿಸೋದಕ್ಕೂ ಅಲ್ಲಿ ರಿಯಲ್ ಆಗ್ತಿರೋದಕ್ಕೂ ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಸೊ ಆ ಟೈಮ್ ಡಿಫ್ರೆನ್ಸಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ವಾಲ್ಯೂಮ್ ಕೌಂಟು, ಬಟ್ ಅಷ್ಟೊತ್ತಿಗಾಗಲೇ ಅಲ್ಲಿ ಚೇಂಜ್ ಆಗೋಗಿರುತ್ತೆ ರಿಯಲ್ ಟೈಮಲ್ಲಿ. ಓಕೆ, ಸಮ್ ಟೈಮ್ಸ್ ನಿಮಗೆ ನೀವು ಮಾರ್ಕ್ ಮಾಡಿರೋ ಲೆವೆಲ್ಸ್ಗಳು ರಿಯಾಕ್ಟೇ ಮಾಡ್ತಿರಲ್ಲ ಗೊತ್ತಾ. ಸೊ ಆ ರೀಸನ್ ಇರುತ್ತೆ. ಬಟ್ ನಾನು ಇವಾಗ ನಾನು ಏನಾದರೂ ಒಂದು ಟ್ರೇಡ್ ಮಾಡಬೇಕು ಅಂದ್ರೂ ಶುಕ್ರವಾರ, ಸೋಮವಾರ, ಮಂಗಳವಾರ ದಿನ. ಸೊ ಮಂಗಳವಾರ ಸ್ವಲ್ಪ ಅಲರ್ಟ್ ಆಗಿರ್ತೀನಿ. ಬಟ್ ನಾನು ಟ್ರೇಡ್ ಮಾಡಬೇಕು ಅಂದರೆ ನಾನು ಯಾವುದೇ ರೀತಿ ವಾಲ್ಯೂಮ್ ನೋಡಲ್ಲ ಸರ್. ನಾನು ಅಡ್ಡ ಮನೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಮಾರ್ಕೆಟ್ ನಿಂತಿದ್ಯಾ 50,183 ನಿಂತಿದ್ಯಾ, ನಾನೇನು ಮಾಡ್ತೀನಿ 50,100. ಸೊ 100ನ ಯಾಕೆ ತೊಗೊತೀನಿ ಅಂತಂದರೆ, ಇದು ನನಗೆ ಈಗ ಈ ಟೈಮಲ್ಲಿ ಈಗ ಅಡ್ಡ ಮನಿ ಟೈಮಲ್ಲಿ ಏನಾಗಿರುತ್ತೆ ಗೊತ್ತಾ, 50,200 ಅಂತ ತೊಗೊಂಡಿರುತ್ತೆ. ಒಂದು 20 ಪಾಯಿಂಟ್ ಕೆಳಗಡೆ ಬಂತು ಅಂದರೆ 50,100ಗೆ ಔಟ್ ಹೋಗಿರುತ್ತೆ. ಫ್ಲೆಕ್ಚುಯೇಟ್ ಆಗ್ತಾ ಇರುತ್ತೆ. ಈ 50,200 ಬರುತ್ತೆ ಹೋಗುತ್ತೆ, ಇನ್ ದ ಮನಿ ಆಗುತ್ತೆ, ಔಟ್ ಆಫ್ ದ ಮನಿ ಆಗುತ್ತೆ, ಈ ಥರ ಆಗ್ತಿರುತ್ತೆ. ಸೊ ಅದಕ್ಕೆ ನನಗೆ ಸ್ಟೇಬಲ್ ಆಗಿ ಏನೋ ಸ್ವಲ್ಪ ಇನ್ ದ ಮನಿ ಒಂದು ಸ್ಟೆಪ್ ಇದ್ರೂ ಕೂಡ ನನಗೆ ಅಟ್ ದ ಮನಿ ನಾನು ಸ್ಟ್ರಾಂಗ್ ಆಗಿ ಇದು ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಇನ್ ದ ಮನಿಯಲ್ಲಿ ಇದ್ರೂ ಕೂಡ ಈ 50,200 ನನಗೆ ಅಟ್ ಪ್ರೆಸೆಂಟ್ ಇದ್ರೂ ಕೂಡ ಇದು ಚೇಂಜ್ ಆಗ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ಇದನ್ನೆಲ್ಲ ನೋಡ್ಬೇಕು ನೀವು. ಯಾವುದು ಆಪ್ಷನ್ ಚೈನಲ್ಲಿ ಸೆನ್ಸಿಬಲ್ ಆಪ್ಷನ್ ಚೈನ್ ಅಥವಾ ಗ್ರೋ ಈ ಥರದನ್ನ ಯೂಸ್ ಮಾಡಿ. NSE ಆಪ್ಷನ್ ಚೈನ್ನ ನೋಡೋಕೆ ಹೋಗಬೇಡಿ. ನಾನು ಎಲ್ರಿಗೂ ಹೇಳ್ತಾ ಇರೋದು, ತುಂಬ ಜನ NSE ಆಪ್ಷನ್ ಚೈನ್ ನೋಡ್ಕೊತಾರೆ. ಸೊ ಅದನ್ನು ನೋಡಬೇಡಿ. ಅಲ್ಲಿ ನಮಗೆ ಇಲ್ಲಿ ಅಪ್ಡೇಟ್ ಬಂದಾಗೇ ಅಲ್ಲಿ ಬರಲ್ಲ ನಿಮಗೆ. ಓಕೆ, ಸೊ ಈ ಥರ ನಾನು ಜಸ್ಟ್ ಇಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ಟ್ರೇಡ್ ಆಗುತ್ತೆ ನೋಡ್ತೀನಿ. ಅಟ್ ದ ಮನಿ ತೊಗೊಳ್ಳುವಾಗ ಅಲ್ಲಿಂದ ನಾನು ಆ ಪ್ರೈಸ್ನ ನೋಡ್ಕೊಂಡು ನಾನು ಮಾಡ್ತೀನಿ. ನಾನು ಯಾವುದೇ ರೀತಿ ಆಪ್ಷನ್ ಚಾರ್ಟ್ ನೋಡಲ್ಲ. ಸೊ ಆಪ್ಷನ್ ಚಾರ್ಟ್ ನಾನು ಯಾವಾಗ ನೋಡ್ತೀನಿ ಸೆನ್ಸಿಬಲಲ್ಲಿ ಅಂತಂದರೆ ಹೆಡ್ಜಿಂಗ್ ಪ್ಲ್ಯಾನ್ ಮಾಡುವಾಗ ನೋಡ್ತೀನಿ ನಾನು. ಓಕೆ, ಸೊ ನೀವು ಹೇಳಿದ್ದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಅದು ಹೌದು, ತುಂಬ ಜನ ಇದು ಯಾವುದು ಇದನ್ನೇ ಯೂಸ್ ಮಾಡಲ್ಲ, ಬರೀ ಆಪ್ಷನ್ ವಾಲ್ಯೂಮ್ಸ್ ಮೇಲೆ ಇಟ್ಕೊಂಡು ಟ್ರೇಡ್ ಮಾಡೋರು ಕೂಡ ಇದ್ದಾರೆ. ಅವ್ರು ಸಕ್ಸಸ್ಫುಲ್ ಟ್ರೇಡರ್ ಕೂಡ ಆಗಿದ್ದಾರೆ. ಬಟ್ ನನಗಷ್ಟು ಸೆಟ್ ಆಗಿಲ್ಲ ಸರ್. ನನಗೆ ಅದು ಅದ್ರ ಮೇಲೆ ಒಂದು ಕೋರ್ಸೇ ತೊಗೊಂಡಿದ್ದೆ ನಾನು. ಬಟ್ ಈ ಸೈಕಾಲಜಿಕಲ್ ಲೆವೆಲ್ ಓಕೆ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸೊ 50,000 ಬಂದಾಗ ಅಥವಾ 45,000 ಬಂದಾಗ 55,000 ಬಂದಾಗ ಓಕೆ, ಅಲ್ಲ ನೋ ಪ್ರಾಬ್ಲಮ್ ಸರ್. ನೀವು ಹೇಳಿದ್ದು ಕರೆಕ್ಟು. ನಿಮ್ಮ ಡೌಟ್ಗಳನ್ನ ನೀವು ಕೇಳಬೇಕು ಅಥವಾ ನಿಮ್ಗೆ ಗೊತ್ತಿರೋದನ್ನ ನೀವು ಹೇಳಬೇಕು. ಸೊ ನಾನು ಯೂಸ್ ಮಾಡ್ತೀನಾ ಮಾಡಲ್ವಾ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಅದು ಒಂದು ಟ್ರೇಡಿಂಗ್ ಮೆಥಡೇನೆ. ನೀವು ಯೂಸ್ ಮಾಡ್ತೀರಲ್ವ, ಅದು ಒಂದು ಟ್ರೇಡಿಂಗ್ ಮೆಥಡ್. ಅದನ್ನ ಇಟ್ಕೊಂಡೆ ನಿಮ್ಮ ಹತ್ರ 10-20,000 ಕಿತ್ಕೊಂತಾರೆ. ಸೊ ಬರೀ ನಾನು ನಿಮಗೆ ಇದನ್ನ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಅದು ತುಂಬಾ ಕ್ಲಾಸ್ ಹೋಗಿಲ್ಲ. ನನಗೆ ನಮ್ಮ ಫ್ರೆಂಡ್ ಉಮೇಶ್ ಅವರು ರೆಫರ್ ಮಾಡಿದ್ರು ನಿಮ್ಮನ್ನ. ನಾನೇನ ಏನು ಮಾಡ್ದಲ್ಲ ನಿಮ್ಮ ಹತ್ರ SR ಟೂಲ್ ತಗೊಂಡಿದ್ದೆ ನಾನು. ಯಾಕಂದ್ರೆ ಅಲ್ಲೇ 3 years ಇದೆ ನಾನು ಮಾರ್ಕೆಟ್ ನೋಡ್ತಿದ್ನಲ್ಲ. ಸೂಪರ್ ಸರ್. ಓಕೆ ಓಕೆ. ಹಾಗಾಗಿ ನಾನು ಅಷ್ಟೇ ಎಕ್ಸ್ಪೈರಿ ಎಲ್ಲ ಕ್ಲೋಸ್ ಮಾಡ್ಬಿಟ್ರು. ಡೈಲಿ ಟ್ರೇಡ್ ಮಾಡ್ತಿದ್ದೆ ನಾನು. ಓಕೆ, ಎಕ್ಸ್ಪೈರಿ ಮೇಲೆ ಮಾಡ್ತಿದ್ರಾ ನೀವು? ಡೈಲಿ ಎಕ್ಸ್ಪೈರಿ ಮಾಡ್ತಿದ್ದೆ ಸರ್. ಕಮ್ಮಿ ಕ್ಯಾಪಿಟಲ್ ಅಲ್ಲಿ ಬಿಗ್ ಅಮೌಂಟ್ ಇದು ಮಾಡ್ತಿದ್ದೆ, ಪ್ರಾಫಿಟ್ ಮಾಡ್ತಿದ್ದೆ. ಓಕೆ ಸರ್. ಓಕೆ, ಅದು ಚೆನ್ನಾಗಿತ್ತು. ಹಂಗಾಗಿ ಅದು ಸಡನ್ ಆಗಿ ಎಕ್ಸ್ಪೈರಿ ಇದು ಮಾಡಿದಾಗ ನಮ್ಮ ಫ್ರೆಂಡ್ ಉಮೇಶ್ ಅವ್ರ ಇದ್ರು, ಒಬ್ರು ಇದ್ರು, SR ಟೂಲ್ ತಗೊಂಡಿದ್ರು ಅವರು. ಕರೆಕ್ಟ್. ಓಕೆ, ಸೂಪರ್ ಸರ್. ನೋಡಿ ಇಲ್ಲಿ ನಾನು ಒಂದು ಪಾಸಿಟಿವ್ ನಾನು ಏನು ಹೇಳ್ತೀನಿ ನೋಡಿ. ಸೊ ಇವಾಗ ನೋಡಿ, ಇವರು ಡೈಲಿ ಎಕ್ಸ್ಪೈರಿ ಮಾಡ್ತಾ ಇದ್ರು. ಎಕ್ಸ್ಪೈರಿ ಸ್ಟಾಪ್ ಮಾಡಿದ್ಮೇಲೆ ಇವರು ಇಂಟ್ರಾಡೇನ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಇವಾಗ ನೀವು ಲರ್ನಿಂಗ್ ಫೇಸ್ ಅಲ್ಲಿ ಇದೀರಲ್ವಾ ಸರ್, ಲರ್ನಿಂಗ್ ಮಾಡ್ತಾ ಇದ್ದೀರಾ. ಇದು ಹೆಂಗ್ ನನ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಾ. ಹಾ, ಕರೆಕ್ಟ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಒಂದಕ್ಕೆ ನಾವು ಸ್ಟಿಕ್ ಆನ್ ಆದಾಗ ಇನ್ನೊಂದು ನನಗೆ ಬಂತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ಹೋಗಬಾರ್ದು. ಸೊ ಈ ಥರ ನೋಡಿಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ತೀವಲ್ವಾ, ಅದು ನಮಗೆ ತುಂಬ ಬೆಟರ್. ಇವಾಗ ನೋಡಿ, ನನಗೆ ಬ್ಯಾಂಕ್ ನಿಫ್ಟಿ ಎರಡೂ ಮಾಡ್ತಾ ಇದೆ. ಬಟ್ ನನಗೆ ಸನ್ಸೆಕ್ಸ್ ಇವಾಗ ಎಕ್ಸ್ಪೈರಿ ಇದೆ. ಹಂಗಂತ ನಾನು ಸನ್ಸೆಕ್ಸಲ್ಲಿ ಇವತ್ತವರೆಗೂ ನಾನು ಟ್ರೇಡೇ ಮಾಡಿಲ್ಲ. ಈ ವಿಷಯದ ಬಗ್ಗೆ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಸೆನ್ಸೆಕ್ಸ್ ಮಾಡಕ್ ಹೋಗ್ಬಾರ್ದು. ಯಾರು ಈ ಬಿಗಿನಿಯರ್ ಅದರ ಯಾರು ಮಾಡಕ್ ಹೋಗ್ಬಾರ್ದು.
ನಿಮ್ಮ ವಾಯ್ಸ್ ಸ್ಟ್ರಕ್ ಆಯ್ತು ಸರ್. ಅದೇ ಸರ್, ಈ ಬಿಗಿನರ್ ಏನಿದಾರೋ ಯಾವುದೇ ಕಾರಣಕ್ಕೂ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಲೇಬಾರ್ದು ಅಂತ ಹೇಳ್ಬಿಡಿ ಸರ್, ಕಂಪಲ್ಸರಿ. ಕರೆಕ್ಟ್. ಸೊ ಹೋಗ್ಬಾರ್ದು. ಸೊ ನಾನು ಕೂಡ ಕರೆಕ್ಟ್. ಸೊ ನಾನು ಕೂಡ ಈಗ ಸನ್ಸೆಕ್ಸ್ ಅಲ್ಲಿ ನನಗೆ SR ಲೆವೆಲ್ ಇದ್ರೂ ಕೂಡ ನಾನು ಸನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಿಲ್ಲ. ಸೊ ನನಗೊಂದು ಕಾನ್ಫಿಡೆನ್ಸ್ ಬರ್ಬೇಕು ಅದ್ರ ಮೇಲೆ. ಸೊ ನನಗೆ ಇವಾಗ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳ್ತೀನಲ್ವಾ 50 ಪಾಯಿಂಟ್ ಆರ್ 100 ಪಾಯಿಂಟ್ 150 ಪಾಯಿಂಟ್ ಅಂತ ಅಂದ್ಬಿಟ್ಟು ಅದರಲ್ಲಿ ಮೂವ್ಮೆಂಟ್ ಕಮ್ಮಿ ಇರುತ್ತೆ, ಇದ್ರಲ್ಲ ಸೆನ್ಸೆಕ್ಸ್ ಆತರ ಅಲ್ಲ, ಹೆವಿ ಮೂವ್ಮೆಂಟ್ ಇರುತ್ತೆ. 1 ಸೆಕೆಂಡ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫಾರ್ 1 ಸೆಕೆಂಡ್ 10,000 ಪ್ರಾಫಿಟ್ ಆಗಿರುತ್ತೆ, 1 ಸೆಕೆಂಡ್ 10,000 ಲಾಸ್ ಆಗಿರುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ಹುಷಾರಾಗಿರ್ಬೇಕು ನೀವು. ನಾನು ಮಾಡೋ ಅನುಭವ ನನ್ನಲ್ಲಿ. ಸೂಪರ್ ಸರ್. ಸೊ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ವಾ, ಮಾಡಿ. ಯಾವತ್ತೂ ಯಾವುದೇ ಕಾರಣಕ್ಕೂ ಸೆನ್ಸೆಕ್ಸ್ ಮಾಡಕ್ ಹೋಗ್ಲೇಬೇಡಿ ಅಂತ ಹೇಳ್ಬಿಡಿ ಸರ್. ಓಕೆ. ಅದೇನೆ ನಾನು ಹೇಳೋದು, ಅದೇನೆ ಸನ್ಸೆಕ್ಸ್ ಅಲ್ಲಿ ಟ್ರೈ ಮಾಡಬಾರ್ದು ನೀವು. ಬಿಗಿನರ್ಸ್ಗಳು ಹೋಗ್ಬಾರ್ದು. ಯಾಕೆಂದ್ರೆ ತುಂಬಾ ಜನ ಆಪ್ಷನ್ ಅಲ್ಲಿ ಲಾಸ್ ಆಗಿದ್ದೇನೆ ಬ್ಯಾಂಕ್ ನಿಫ್ಟಿಯಿಂದ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. 20 ರೂಪೀಸ್ 30 ರೂಪೀಸ್ ಟಾಪ್ ಲಾಸ್ ಇಟ್ಟಿರ್ತಾರೆ, ಬರೀ 1 ಸೆಕೆಂಡ್ ಮೂವ್ಮೆಂಟ್ ಆಗುತ್ತೆ. ಬರೀ 1 ಸೆಕೆಂಡ್ ಅವ್ರು ನೋಡೋದಕ್ಕೆ ಆಗಿರುತ್ತೆ. ಅಯ್ಯೋ ಮತ್ತೆ ಮೂವ್ಮೆಂಟ್ ಮೇಕ್ ಹೋಗುತ್ತಲ್ಲ ಅಂತ ಮತ್ತೆ ಸೆಕೆಂಡ್ ಕೆಳಗ್ ಬಂದು ಮತ್ತೆ ಮೇಕ್ ಹೋಗುತ್ತೆ, ಮತ್ತೆ ತಗೊಳಕ್ಕೆ. ಅದಕ್ಕೋಸ್ಕರ ಬೇಡ ಅಂತ ಅಷ್ಟೇ. ಕರೆಕ್ಟ್ ಸರ್. ಸೊ ನಿಫ್ಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹೊಸದಾಗಿ ಬರ್ತಿದ್ದೀರಾ ನೀವು. ಇನ್ನೊಂದೇನ್ ಹೇಳ್ತೀನಿ, ಆಪ್ಷನ್ ಬಗ್ಗೆ ತಿಳ್ಕೊಂಡ್ ಬಂದ್ರೆ ಆಪ್ಷನ್ ಬಗ್ಗೆ ಕಲಿಬೇಕು. ಅದ್ರ ಬಗ್ಗೆ ಕ್ಲಾಸ್ ಮಾಡ್ಕೊಡಿ. 0 to advance ಅಲ್ಲಿ ಮಾಡ್ತೀನಿ ಸರ್. ನಮ್ಮ ಫ್ರೆಂಡ್ ಎಲ್ಲ ಇದೆ, ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡಿ ಬೇಗ. ಮಾಡ್ತೀನಿ. ಓಕೆ. ಬೇರೆ ಯಾರಿಗಾದ್ರೂ ಇದೆಯಾ ಸರ್? ಆಪ್ಷನ್ ಸೆಲ್ಲಿಂಗ್ ಯಾರು ಮಾಡಿದ್ರ ಕೇಳಿ. ಆಪ್ಷನ್ ಸೆಲ್ಲಿಂಗ್, ಹೆಡ್ಜಿಂಗ್ ಯಾರಾದ್ರೂ ಮಾಡಿದ್ರೆ ಇವತ್ತು? ಸೊ ಯಾರು ಮಾಡಿರಲ್ಲ ಇವತ್ತು. ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಸರ್ ತೀಟಾಡಿಕೆನೆ ಸಿಕ್ಕಿರಲ್ಲ ಇವತ್ತು ಅವ್ರಿಗೆ. ನಮ್ಗೆ ಗೊತ್ತೇ ಇಲ್ಲ ಸರ್ ಅದು ಮಾಡ್ಲಿಕ್ಕೆ. ಸೊ ಇವ್ರು ಇದಾರ, ಸರೋಜ ಇದಾರಲ್ವಾ, ಅವ್ರು ಹೆಡ್ಜಿಂಗ್, ಆಪ್ಷನ್ ಸೆಲ್ಲಿಂಗ್ ಎಲ್ಲ ಮಾಡ್ತಾರೆ. ಜಾಯ್ನ್ ಆಗಿದಾರಾ? ಆಗಿದ್ದೀನಿ ಸರ್, ನಾನು ಇವತ್ತು ಟ್ರೇಡ್ ತಗೊಂಡಿರ್ಲಿಲ್ಲ. ಓಕೆ, ಸೂಪರ್. ನೋಡಿ, ಸೆಲ್ಲರ್ಸ್ ಇಲ್ಲ ಇದಾರೆ. ಸೆಲ್ಲರ್ ಅಂತ ಏನಲ್ಲ ಸರ್, ನಾನು ಟ್ರೇಡ್ ತಗೊಂಡಿಲ್ಲ ಸರ್. ಇವತ್ತು ಫುಲ್ ಸೈಡ್ ವೈಸ್ ಆಯ್ತಲ್ಲ ಮಾರ್ಕೆಟ್. ಕರೆಕ್ಟ್. ಸೊ ಸರ್ ಇದ್ರ ಮೇಲೆ ಏನಾದ್ರು ಹೇಳಿ. ನಾನು ಲೈವ್ ಜಾಯಿನ್ ಆಗಿದ್ದೆ ಬೆಳಗ್ಗೆ, ಹಾಗಾಗಿ ಸೊ ನೋಡಿದ್ರೆ ಗೊತ್ತಾಯ್ತು. ಆತರ ಕ್ಯಾಂಡ್ಲು ಸ್ವಲ್ಪ ಅವಾಯ್ಡ್ ಮಾಡಿ ಅಂತಾನು ಹೇಳಿದ್ರಲ್ವಾ. ಅದ್ರೂ ಇವತ್ತು ಮೂಮೆಂಟ್ ಆ ಒಂದು ಝೋನ್ ಅಲ್ಲೇ ಆಟ ಆಡ್ಬಿಡ್ತಲ್ವಾ, ಅದಕ್ಕೆ ಏನೂ ತಗೊಳ್ಳಿಲ್ಲ ಸರ್ ಇವತ್ತು. ಸೆಲ್ ಮಾಡಿ ಹೆಡ್ಜ್ ಮಾಡೋಣ ಅಂದ್ರೂ ಸೊ ಟೀಟ ಇರಲ್ವಲ್ಲ ಅಷ್ಟೊಂದು, ಹಾಗಾಗಿ ಮಾಡಿಲ್ಲ ಸರ್. ಸೂಪರ್. ಆಮೇಲೆ ಇನ್ನೊಬ್ರು ಆದರ್ಶ ಯಾರೋ, ಕಾರ್ತಿಕ್ ಯಾರೋ ಒಬ್ರು ಏನೋ ಹೇಳ್ತಾ ಇದ್ರಲ್ವಾ, ಮಾತಾಡಿ ಸರ್. ನಾನು ಅದೇ ಏನು ಅಂದ್ರೆ, ಈ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ನೀವು ಲಾಸ್ಟ್ ಟೈಮ್ ಒಂದ್ಸತಿ ಮಾಡ್ತೀನಿ ಅಂತ ಹೇಳಿದ್ರಿ. ಆಪ್ಷನ್ ಸೆಲ್ಲಿಂಗ್ ಅಲ್ಲ, ಬೈಯಿಂಗ್ ಅಲ್ಲೂ ಮಾಡ್ಬೋದು ಅಂತ. ಅದೇನಾದ್ರೂ ಹೇಳ್ಕೊಟ್ರೆ ತುಂಬಾ ಯೂಸ್ ಆಗುತ್ತೆ ಸರ್. ನಾನು ಮಾಡ್ತೀನಿ. ಯಾಕೆ ಅದನ್ನ ಸ್ಟಾಪ್ ನಾನು ಹೇಳಿಲ್ಲ ಅಂತಂದ್ರೆ, ಇವಾಗ 0 to advance ಮಾಡ್ತಿದ್ದೀನಲ್ವಾ, ಮಧ್ಯದಲ್ಲಿ ಒಂದೊಂದು ವಿಡಿಯೋ ಬಂದ್ರೆ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದೇ ಸಾರಿ ಕರೆಕ್ಟ್ ಸೀರೀಸ್ ಅಲ್ಲಿ ಬಂದ್ಬಿಟ್ರೆ ಗೊತ್ತಿರೋರ್ಗೂ ಅರ್ಥ ಆಗುತ್ತೆ, ಗೊತ್ತಿಲ್ದಿರೋರ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ನಾನು ಮಧ್ಯದಲ್ಲಿ ಸೇಮ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಲ್ವಾ, ಯಾವುದೋ ಒಂದು ಬಂತು ಅಂತ ಇಟ್ಕೊಳ್ಳಿ, ಅವಾಗ ಏನು ಅನ್ಕೊಂತ ನಾನು ಇದನ್ನ ನೋಡ್ಬೇಕು ಅದನ್ನ ನೋಡ್ಬೇಕಂತ ಹೊಸಬರಿಗೆ ತಲೆನೋವಾಗುತ್ತೆ. ಸೊ ಅದಕ್ಕೋಸ್ಕರ. ಆಮೇಲೆ ಸ್ಟಾಪ್ ಲಾಸ್ ಯೂಸ್ ಮಾಡೋದು ಒಂದ್ ಸ್ವಲ್ಪ ಮೀನ್ಸ್ ನೀವ್ ಹೇಳಿದಿರ 1000 ಸತಿ, ಬಟ್ ಸ್ಟಿಲ್ ನನ್ಗೊಂದ್ ಸ್ವಲ್ಪ ಅದೊಂದ್ ಸ್ವಲ್ಪ ಅರ್ಥ ಆಗೋಂಗೆ ನಾನು ಕಾಲ್ ಮಾಡ್ಬೋದಾ ನಿಮ್ಗೆ ಈ ವೀಕೆಂಡ್? ಮಾಡಿ. ಸೊ ಈ ವೀಕೆಂಡು ನಾನಿವಾಗ ಇನ್ನೊಂದು ನಿಮ್ಗೆ ಕೇಳಬೇಕು ಅಂತಿದೆ, SR ಲೆವೆಲ್ ಮೆಂಬರಿಗೆ. ಸೊ ವೀಕೆಂಡ್ ಏನು ನಾವು ಸೆಷನ್ ಮಾಡ್ತಿದ್ದೀವಲ್ವಾ, ಸೊ ಎವ್ರಿ ಡೇ ಒಂದೊಂದು ಟಾಪಿಕ್ ಮೇಲೆ. ಸೊ ವೀಕೆಂಡಲ್ಲಿ ಈ ವೀಕೆಂಡ್ ನಮಗೆ ಏನು ಇವರು ಸರೋಜಾ ಇದಾರಲ್ವಾ, ಸೊ ಹೆಡ್ಜಿಂಗ್ ಬಗ್ಗೆ ನೀವು ಹೇಳ್ಕೊಡ್ತೀರಾ? ಏನಾದ್ರು ಹೇಳ್ಬಹುದಾ? ಅಂದ್ರೆ ಸರ್ ನೀವ್ ಹೇಳ್ತಿರಲ್ವಾ ಸರ್, ಅಂದ್ರೆ ಬೇಸಿಕ್ ಹೇಳ್ಕೊಡ್ತಿರಲ್ವಾ ಸರ್? ಅಂದ್ರೆ ನೀವು ಬೈ ಸೋಮವಾರ, ಮಂಗಳವಾರ, ಶುಕ್ರವಾರ ಬೈ ಏನ್ ಮಾಡ್ತೀರಾ, ಅದ್ರ ಕೆಳಗಡೆ ಒಂದು ಹೆಡ್ಜ್ ಸೆಲ್ ತಗೋತೀರಾ. ಸ್ವಲ್ಪ ಕಡಿಮೆ ರಿಸ್ಕ್ ತಗೊಳ್ಳೋಣ ನಾವು ಅಂದ್ರೆ 100 ಪಾಯಿಂಟ್ ಕೆಳಗಡೆ ತಗೊಳ್ಳಿ. ಸ್ವಲ್ಪ ರಿಸ್ಕ್ ನಾನು ತಗೊಳ್ತೀನಿ ಅಂದ್ರೆ 200 ಪಾಯಿಂಟ್ ಕೆಳಗಡೆ ತಗೋಬಹುದು, ಅಷ್ಟೇ ಅಲ್ವಾ ಸರ್? ಕರೆಕ್ಟ್. ಸೊ ನಾನೊಂದು ಕೆಲಸ ಮಾಡ್ತೀನಿ, ಈ ಸಂಡೇ ಈ ಸಂಡೇ ನಾನು ಹೆಡ್ಜಿಂಗ್ ಮೇಲೆ ನಾನೊಂದು ವಿಡಿಯೋ ಮಾಡ್ತೀನಿ. ಸೊ ನೀವು ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ. ಯಾರು ಸರೋಜಾ, ನಿಮಗೆ ಗೊತ್ತಿದೆಯಲ್ವಾ, ಅದೇ ಥರ ಹೆಡ್ಜಿಂಗ್ ಬಗ್ಗೆ ಅಥವಾ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ, ಅಂದರೆ ಹೆಡ್ಜ್ ಮಾಡ್ಕೊಂಡು ಮಾಡೋದ್ರ ಬಗ್ಗೆ ಯಾರ್ಯಾರಿಗೆ ಸ್ವಲ್ಪ ನಾಲೆಜ್ ಇದೆ,
ಸೊ ನೀವೇನು ಮಾಡಿ ನಿಮ್ಮ ಮಟ್ಟಿಗೆ ನೀವು ಪ್ರಿಪೇರ್ ಆಗಿ ಬನ್ನಿ. ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ, ಸ್ವಲ್ಪ ಬೇಸಿಕ್ ಲೈವಲ್ಲೇ ಹೇಳ್ತೀನಿ ನಾನು. ಓಕೆ, ಸೊ ಅದೇ ಪ್ರೆಸೆಂಟೇಷನ್ ಹೆಂಗೆ ಪ್ರೆಸೆಂಟೇಶನ್ ಅಥವಾ ಲೈವ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ಹೇಳ್ಕೊಟ್ರೆ ನಮ್ಗೊಂದ್ ಸ್ವಲ್ಪ ಗೊತ್ತಿಲ್ಲದೆ ಇರೋರ್ಗೆ ತುಂಬಾ ಯೂಸ್ಫುಲ್ ಬಟ್ ಆಗುತ್ತೆ. ಈಗ ಸರ್ ಇವಾಗ 75 ಲಾಟ್ ಆಗಿದೆ ಅಲ್ಲ ಸರ್, ನಾವು ಈ ಹೆಡ್ಜಿಂಗ್ ಮಾಡ್ಬೇಕು ಅಂದ್ರೂ ಕೂಡ ಒಂದ್ ಸೆಲ್ ಮಾಡಿ ಒಂದ್ ಬೈ ಮಾಡ್ಕೋಬೇಕಂದ್ರೂ ಸೊ ಆಗಿನ ತರ ಸ್ವಲ್ಪ ಅಂದ್ರೆ ಮಿನಿಮಮ್ ಒಂದ್ 50K ಅಬೋವ್ ಬೇಕಾಗುತ್ತೆ ಅಂತ. 50K ಬೇಕಾಗುತ್ತೆ. ಅದೇ ಈಗ ಫಂಡ್ ಇರೋರು ಯೂಸ್ ಮಾಡ್ಬೋದು. ಅಂದರೆ ನಾನು ಹೇಳ್ತಾ ಇರೋದು, ನಾನು ಇವಾಗ ಸಂಡೇ ಹೇಳಿದೆ, ನನಗೆ ಅದೇ ಭಯ ಆಗೋದು. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ನಾವು ಹೇಳಲೇಬೇಕು ನಾಲೆಜ್ನ. ಬಟ್ ನಾನು ಪದೇ ಪದೇ ಹೇಳೋದು ನನ್ನ ಕರ್ತವ್ಯ. ಫಂಡ್ ಏನು ಇರ್ತಾರಲ್ವ, ಸೊ ಅವರು ಅಟ್ಲೀಸ್ಟ್ ಒಂದು ತಿಂಗಳು 2 ತಿಂಗಳು 3 ತಿಂಗಳು ನಾನು ಏನು ಹೇಳಿರ್ತೀನಲ್ವ, ಸೆನ್ಸಿಬಲಲ್ಲಿ ಹೆಂಗೆ ಟೆಸ್ಟ್ ಮಾಡೋದು ಅದನ್ನು ಕೂಡ ಹೇಳ್ತೀನಿ. ಸೊ ಅದನ್ನು ನೀವು ಟೆಸ್ಟ್ ಮಾಡಿ, ಅದನ್ನು ಡ್ರಾಫ್ಟಲ್ಲಿ ಸೇವ್ ಮಾಡಿ, ನೀವು ಮಾಡಿರೋ ಸ್ಟ್ರಾಟಜಿ ಪ್ರಾಫಿಟಲ್ಲಿ ಬರ್ತಿದೆಯಾ ಅಥವಾ ಲಾಸಲ್ಲಿ ಹೋಗ್ತಿದೆಯಾ ಅಂತ ಸ್ವಲ್ಪ ಟೈಮ್ ಟ್ರ್ಯಾಕ್ ಮಾಡಿ ನೀವು ನೋಡ್ಬೋದು ಅದನ್ನು ಕೂಡ. ಸೊ ಅದೆಲ್ಲ ನಿಮ್ಗೆ ಹೇಳ್ತೀನಿ ನಾನು ಸಂಡೇ 1 or 2 ಸಂಡೇ ನಾವು ಅದನ್ನೇ ಮಾಡುವ. ಓಕೆ ಸರ್. ಓಕೆ ಅಲ್ವಾ, ಬೆಟರ್ ಇಲ್ಲ ಅಲ್ವಾ? ಅಂದ್ರೆ ಈ ಸಂಡೇ ಸೆಷನ್ ಮುಗಿದ ತಕ್ಷಣ ಸಂಡೇ ಸೆಷನ್ ಮುಗಿದ ತಕ್ಷಣ ಅವ್ರ ಹತ್ರ ಅಂದ್ರೆ ಇನ್ ಕೇಸ್ ಮಾರ್ಜಿನ್ ಇರ್ಲಿ ಬಿಡ್ಲಿ ಅಂದ್ರೆ ಪೇಪರ್ ಟ್ರೇಡ್ ತರಾನೇ ಒಂದ್ ಸೆನ್ಸಿಬಲ್ ಅಲ್ಲಿ ಒಂದ್ ಸ್ಟ್ರಾಟಜಿಗಳನ್ನ, ಬೇಸಿಕ್ ಸ್ಟ್ರಾಟಜಿಗಳನ್ನ ಅಂದ್ರೆ ಕವರ್ಡ್ ಕಾಲ್ ಕವರ್ಡ್ ಪುಟ್ ಆ ತರ ಸ್ಟ್ರಾಟಜಿಗಳನ್ನ ಮಾಡ್ಬಿಟ್ಟು ಸೊ ಡ್ರಾಫ್ಟ್ ಅಲ್ಲಿ ಯಾವ ತರ ಸೇವ್ ಮಾಡ್ಕೊಳ್ಳೋದು ವಿತ್ 1 ವೀಕ್ ಹೋಲ್ಡ್ ಮಾಡೋದು. ಇನ್ ಕೇಸ್ 1 ಡೇಗೆ ಎಷ್ಟು ಪ್ರಾಫಿಟ್, 1 ವೀಕ್ ಎಷ್ಟು ಪ್ರಾಫಿಟ್ ಅದ್ರಲ್ಲೇ ಸೇವ್ ಮಾಡ್ಕೊಂಡ್ರೆ ಸೊ ವಿತ್ ಅವ್ರು ಟ್ರೇಡ್ ಮಾಡ್ದಂಗೆ ಇರುತ್ತೆ, ವಿತ್ ಆ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡ್ದಂಗೆ ಇರುತ್ತೆ, ವಿತ್ ಅವ್ರಿಗೆ ಬ್ರೇಕ್ ಇವನ್ ಯಾವ ತರ ಬ್ರೇಕ್ ಇವನ್ ಇದೆ ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಆಗುತ್ತಂತ. ಅದನ್ನೇ ಮಾಡುವ. ಸೊ ಇನ್ ಕೇಸ್ ಮಾರ್ಜಿನ್ ಇಲ್ಲದೆ ಇರೋರ್ಗೂ ಕೂಡ ಯೂಸ್ ಆಗುತ್ತೇನೋ ಅಂತ. ಅದೇ ಡ್ರಾಫ್ಟಲ್ಲಿ ಸೇವ್ ಮಾಡಿದ್ರೆ ನೀವು ಪೇಪರ್ ಟ್ರೇಡ್ ಮಾಡ್ಬೋದು. ಸೊ ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ನೀವು ಫಂಡ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ನಿಮಗೆ ಓಕೆ ಹೆಡ್ಜಿಂಗಲ್ಲಿ ಚೆನ್ನಾಗಿದೆ ಅಂತ ಸೊ ನಾನು ಈ ಸಂಡೇಯಿಂದ ನಾವು ಸ್ಟಾರ್ಟ್ ಮಾಡುವ 1 or 2 3 ಸಂಡೇ ಅದ್ರ ಮೇಲೇ ಮಾಡುವ. ಸೊ ಅವಾಗ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಬಟ್ ಆ ವಿಡಿಯೋನ ನಾನು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದೆ, ಏನಾಗುತ್ತೆ ಗೊತ್ತಾ, ಎಲ್ರಿಗೂ ಹೋಗುತ್ತೆ. ಸೊ ಬೇಸಿಕ್ ಅಂದರೆ ನಮಗೆ SR ಲೆವೆಲ್ ಮೆಂಬರ್ ಏನಿದಾರಲ್ವ ಅವ್ರಿಗೊಂದು ಸ್ವಲ್ಪ ನಾಲೆಜ್ ಇರುತ್ತೆ. ಬಟ್ ಏನೂ ಗೊತ್ತಿಲ್ಲದಿರೋರು ಮತ್ತೆ ಅದನ್ನ ಇದು ಮಾಡ್ತಾರೆ. ರೆಕಾರ್ಡಿಂಗ್ ಬೇಕಾದು ಅಂತ ನಾನು ಕೇಳ್ತಾ ಇರೋದು. ಸರ್ SR ಲೆವೆಲ್ ಕೊಡಿ ಅಷ್ಟೇ ರೆಕಾರ್ಡಿಂಗ್, ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ನಾನು ಹಾಗಾದರೆ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ಲಿಂಕ್ನ. ಓಕೆ ಸರ್. ಯಾಕೆಂದರೆ ಯೂಟ್ಯೂಬಲ್ಲಿ ಹೋದರೆ ಮತ್ತೆ ಬಿಗಿನರ್ಸ್ಗಳಿಗೆ ಮತ್ತೆ ಮಿಸ್ಗೈಡ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅಷ್ಟೇ. ಅಂದ್ರೆ ಸರ್ ಆಕ್ಚುಲಿ ಅವತ್ತು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ರಿಪೀಟ್ ನೋಡ್ಬೋದು ಅಂತ. ಓಕೆ. ಸೊ ಒಂದು 3, 4, 5 ಸೆಷನ್ಸ್ನ ನಾವು ನಿಧಾನಕ್ಕೆ 1 hour ನಿಮ್ಮ ಡೌಟ್ಗಳು ಕೇಳ್ಕೊಂಡು, ಸೊ ಲಾಸ್ಟಲ್ಲಿ ಒಂದು 10 ನಿಮಿಷ 15 ನಿಮಿಷ ನಿಮ್ಗೆ ಡೌಟ್ ಇರೋದನ್ನ ಕೇಳ್ಕೊಂಡು, ಇವರು ಸರೋಜ ಅವರು ಇರ್ತಾರೆ. ಸೊ ಅವ್ರು ಚೆನ್ನಾಗಿ ಗೊತ್ತು ಆಪ್ಷನ್ ಸೆಲ್ಲಿಂಗ್ ಬಗ್ಗೆ. ಬಟ್ ನಾನೇನಂತ ಇನ್ನರ್ ಪೀಸ್ ಅವ್ರಿಗೂ ಕೂಡ ಚೆನ್ನಾಗೇ ಗೊತ್ತು, ಅವ್ರಿಗೂ ಗೊತ್ತಿದೆ. ನೀವು ಪ್ರಿಪೇರ್ ಆಗಿ, ಸೊ ಗೊತ್ತಿರೋರು ಓಕೆನಾ, ಇಲ್ಲಿ ಗೊತ್ತಿರೋರು ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಇನ್ನೂ ಗೊತ್ತಿರೋರು ಇರ್ತಾರೆ. ಸೊ ನೀವೇನೇ ಬರ್ಬೇಕು ಮುಂದೆ, ಸೊ ಸುಮ್ಮನೆ ಇರಬಾರ್ದು ಓಕೆನಾ. ಸೊ ಈ ಥರ ಮಾಡಿದಾಗ ನೀವು ಈಗ ನಾನೇನೋ ಒಂದು ಹೇಳ್ತಾ ಇದ್ದೀನಿ. ಸೊ ನಾನು ಆಪ್ಷನ್ ಸೆಲ್ಲಿಂಗಲ್ಲಿ ಎಕ್ಸ್ಪರ್ಟ್ ಇಲ್ಲ, ಬಟ್ ನಾನು ಹೆಡ್ಜಿಂಗ್ ಮಾಡ್ತೀನಿ, ನನಗೆ ಗೊತ್ತಿರೋ ರೀತಿಲಿ ಹೆಡ್ಜಿಂಗ್ ಮಾಡ್ತೀನಿ. ಸೊ ಸೆಲ್ಲಿಂಗಲ್ಲಿ ಎಕ್ಸ್ಪರ್ಟ್ ಇರೋ ಅಂದರೆ ನೇಕೆಡ್ ಸೆಲ್ಲಲ್ಲ ನಾನು ಹೇಳ್ತಾ ಇರೋದು, ಹೆಡ್ಜಿಂಗಲ್ಲೇ. ಸೊ ಈಸಿ ವೇನಲ್ಲಿ, ಕಡಿಮೆ ಫಂಡಲ್ಲಿ, ಸೊ ಸೇಫ್ ಆಗಿ ನಾವು ಏನೇನು ಮಾಡ್ಬೋದು. ಸೊ ನಿಮ್ಗೆ ಗೊತ್ತಿರೋದೇ ನೀವು ಹೇಳಿ, ಸರಿ ತಪ್ಪು ಅದು ಆಮೇಲೆ ನೋಡುವ. ಓಕೆ, ನಾನು ತಪ್ಪು ಹೇಳ್ಬೋದು. ಸೊ ನಾನು ತಪ್ಪು ಹೇಳಿದಾಗ ಅದನ್ನು ಸರಿ ಮಾಡೋಕ್ಕೆ ಇಲ್ಲಿ ಇದ್ದೇ ಇರ್ತಾರೆ ಎಕ್ಸ್ಪರ್ಟ್ಗಳು. ಸೊ ಈ ಥರ ಮಾಡಿದಾಗ ಎಲ್ರಿಗೂ ಯೂಸ್ ಆಗುತ್ತೆ. ಅಂದರೆ ನನ್ನ ಇಂಟೆನ್ಷನ್ ಏನು ಗೊತ್ತಾ, ನಾನು ನಿಮ್ಗೆ ಸಂಡೇ ಏನು ಮಾಡ್ತೀನಿ ಅಂತ ಹೇಳಿದ್ದೀನಲ್ವ, ಈಗ 0 to ಅಡ್ವಾನ್ಸ್ ಮಾಡ್ತಿರೋದ್ರಿಂದ ನನಗಲ್ಲಿ ನಿಮ್ಗೆ ಕವರ್ ಮಾಡೋಕ್ಕೆ ಕೆಲವೊಂದು ಟಾಪಿಕ್ಗಳು ಬರಲ್ಲ ನಾನು ವೀಡಿಯೋ ಮಾಡಿಲ್ಲ ಅಂತಂದರೆ. ಓಕೆ, ಸೊ ಮಧ್ಯದಲ್ಲಿ ಒಂದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಬಿಗಿನರ್ಸ್ಗೆ ನಾವು ಮಿಸ್ಗೈಡ್ ಮಾಡ್ದಂಗೆ ಇರುತ್ತೆ. ಆಗಲೇ ಹೇಳಿದ್ನಲ್ವ, ಇದನ್ನು ನೋಡಲು ಅನ್ನೋ ಒಂದು ಇದಿರುತ್ತೆ. ಸೊ ಅಟ್ಲೀಸ್ಟು ನಿಮಗೆ ನಾನು SR ಲೆವೆಲ್ ತೊಗೊಂಡಿರೋರು ಸಂಡೇ ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಒಂದು ಹೇಳಬೇಕು. ನಾನು ಒಂದು ನಿಮ್ಗೆ ಕಲಿಯೋಕೆ ಏನಾದರೂ ಒಂದು ಹೇಳಿದಾಗ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಒಂದು ಸಂಡೇ ವೇಸ್ಟ್ ಆದಂಗೆ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಹೆಡ್ಜಿಂಗ್ನ ನಾವು ಏನೋ ಲೈವಲ್ಲೇ ಕವರ್ ಮಾಡಿದ್ರೆ ಸೊ ನಿಮಗೆ ಬೆನಿಫಿಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ ಸರ್. ಸೊ ಇದರ ಇನ್ನೊಂದು ಟ್ರೇಡಿಂಗ್ ಕೂಡ ಸ್ವಲ್ಪ ಜನಕ್ಕೆ ಯೂಸ್ ಮಾಡಕ್ ಬರೋದಿಲ್ಲ. ನಾನು ಅದನ್ನು ಹೇಳ್ತೀನಿ, ಅದನ್ನು ಸಂಡೇನೆ ಕವರ್ ಮಾಡ್ಬೋದು. ಅದನ್ನು ಕೂಡ ಸ್ವಲ್ಪ ಬೇಕಾದ್ರೆ ಗೊತ್ತಿರೋರು ಅಥವಾ ನೀವು ಕೂಡ ಡೈಲಿ ಸ್ವಲ್ಪ ಆದ್ರೆ ಅಥವಾ ಒಂದು ವೀಕ್ಲಿ ಅದೊಂದು ಸೆಷನ್ ಹೇಳ್ತೀನಿ. ಇನ್ನೊಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ತಗೊಂತೀರ ಗೊತ್ತಿಲ್ಲ. ಬಟ್ ಇದು ಒಬ್ರೇ ಸಿಂಗಲ್ ಆರ್ಮಿ ತರ ಮಾಡ್ತಾ ಇದ್ದೀರಾ, ಸೊ ನಿಮ್ಗೂ ಟೈಮ್ ಇದಾಗುತ್ತೆ. ಬಟ್ ನಿಮ್ಗೆ ಏನ ಓಕೆ ಅಂತ ಹೇಳಿದ್ರೆ ಬೇಕಾದ್ರೆ ನಮ್ಮ ಗ್ರೂಪ್ ಅಲ್ಲಿ ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಲೈಕ್ ಈಗ ಝೂಮ್ ಮೀಟ್ ಲಿಂಕ್ ಕ್ರಿಯೇಟ್ ಮಾಡೋದು ವೆರಿ ಸಿಂಪಲ್, 1 ನಿಮಿಷ. ಬಟ್ ಸ್ಟಿಲ್ ಅದು ನಿಮ್ಗೆ ಒಂದು ಸೇವಾ, ಒಂದು ರೆಸ್ಪಾನ್ಸಿಬಿಲಿಟಿ ಯಾರನ್ನ ತಗೊಳೋದು ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಆ ಥರದ್ದು ಬೇಕು ಅಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಯಾರು ಹೆಲ್ಪ್ ಮಾಡಬಹುದು ಅಂತ ಸ್ವಲ್ಪ. ಒಂದೇನಾಗುತ್ತೆ ಗೊತ್ತಾ ಸರ್, ಈಗ ನಾನು ವಿಡಿಯೋ ಮಾಡಿದೆ ಅಂತ ಇಟ್ಕೊಳ್ಳಿ, ನಾನು ನಿಮ್ಗೆ ಕಳ್ಸೋದು ಹೆಂಗೆ, ಈಗ
ನಾನು ಎಡಿಟ್ ಮಾಡಕ್ಕೆ. ಅಲ್ಲ ಅದೇನೆ ಎಡಿಟ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನನ್ಗೆ ರಾ ಕಳ್ಸಿ ನಾನ್ ಮಾಡಕ್ ಬರೋದಿಲ್ಲ, ಬಟ್ ಸ್ಟಿಲ್ ಅದು ನಮ್ಮಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ನೀವು ನನಗೆ ಕೆಲಸ ಓಕೆ, ನಾನು ಹೇಳೋದು ಇವಾಗ ಓಕೆ, ಬಟ್ ಕಳಿಸಿ ನನಗೆ ಕಳಿಸಿ ಅದನ್ನ ಬೇಕಾದ್ರೆ ಏನನ್ನ ಎಡಿಟ್ ಆಪ್ಷನ್ ಅದೇ ನನಗೆ ಜಸ್ಟ್ ಅಂದ್ರೆ ಓವರ್ ಆಗಿ ನೀವು ಒಬ್ಬರೇ ಮಾಡ್ತಾ ಇದ್ದೀರಲ್ಲ, ಸೊ ದಟ್ ನಿಮ್ದು ಫ್ಯಾಮಿಲಿ ಇದೆ, ಮತ್ತೆ ನೀವು ಟ್ರೇಡ್ ಕೂಡ ಮಾಡಬೇಕು. ಸೂಪರ್ ಸರ್, ನೀವು ಹೇಳ್ತಾ ಇರೋದು ನನಗೆ ಬೇಕು ಅಂತ ಹೇಳಿದಾಗ ಸಪೋರ್ಟ್ ಬೇಕಾದಾಗ ದಯವಿಟ್ಟು ನೀವು ಕೇಳಿ, ಅದಕ್ಕೆ ದಯವಿಟ್ಟು ಯಾರು ಅದಕ್ಕೆ ಅರ್ಹರಿದ್ದಾರೆ ಮತ್ತು ಎಕ್ಸ್ಪರ್ಟ್ಸ್ ಇದ್ದಾರೆ, ದಯವಿಟ್ಟು ಸಾರಿಗೆ ಹೆಲ್ಪ್ ಮಾಡಿದ್ರೆ ಮಾಡುವ ಸರ್. ನಾನು ಹೇಳ್ತಿದ್ದೀನಲ್ವಾ, ಸೊ ಈಗ ಪ್ರೆಸೆಂಟ್ ನನಗೆ ಓಕೆ. ಸೊ ನಾನು ಥಿಂಕ್ ಮಾಡಿದ್ದೀನಿ ಇದು. ಸೊ ನಂದು ಕಾನ್ಸೆಪ್ಟ್ ಬೇರೆ ಥರನೇ ಇದೆ ಸರ್. ಸೊ ಈಗ ನಾನು ಮೊನ್ನೆ ಜಸ್ಟ್ ಆಲ್ಗೋ ಟ್ರೇಡಿಂಗ್ ಅಂತ ಹೇಳಿದ ತಕ್ಷಣ ತುಂಬಾ ಜನ ಬೆನ್ನಿಂದ ಬಿದ್ದುಬಿಟ್ಟಿದ್ದಾರೆ ಈಗ. ಸೊ ಬೇಗ ಮಾಡಿ ಅಂದ್ಬಿಟ್ಟು ನಾನು ಅವ್ರು ಯಾರೋ ಕೇಳಿದ್ರು, ಕೇಳಿದ ತಕ್ಷಣ ನಾನೇನು ಹೇಳಿದೆ, ಹೇಳಿ. ಸೊ ನಾನು ಹೇಳಿದ್ದು ಅವ್ರು ಯಾರೋ ಆಲ್ಗೋ ಟ್ರೇಡ್ ಕೇಳಿದ್ದಕ್ಕೆ ಓಕೆ ವೆಯ್ಟ್ ಮಾಡಿ, ನಾವೇ ಪ್ಲಾನ್ ಮಾಡ್ತಿದ್ದೀವಿ, ಸೊ ವರ್ಕ್ ಮಾಡ್ತಿದ್ದೀವಿ ಅದ್ರ ಮೇಲೆ ಅಂದೆ. ತುಂಬ ಜನ ನನಗೆ ಕೇಳ್ತಿದ್ದಾರೆ. ಸೊ ಆಲ್ಗೋ ಟ್ರೇಡ್ ನಾವು ಮಾಡ್ತಿದ್ದೀವಿ ಅಂದ ತಕ್ಷಣ 2 ತಿಂಗಳಿಗೆ ಬರಲ್ಲ, ನೆನ್ಪಿಟ್ಕೊಳ್ಳಿ ಎಲ್ಲರೂ. ಸೊ ಟೈಮ್ ತೊಗೊಳುತ್ತೆ, ಟೆಸ್ಟ್ ಮಾಡಬೇಕು, ನಾನು ಫಂಡ್ ಹಾಕಬೇಕು, ಅದರಲ್ಲಿ ಏನು ವರ್ಕ್ ಆಗ್ತಿದೆ, ಎರರ್ಸ್ ಏನು ಬರುತ್ತೆ ಅವೆಲ್ಲ ನಡಿಬೇಕು. ಓಕೆ, ಸೊ ಆಲ್ಗೋ ಟ್ರೇಡ್ ಅಂತ ಅಂದರೆ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದಾಗೇನೆ. ಸೊ ಒಂದು ಸಾರಿ ಆಯಿತು ಅಂದರೆ ಅದೊಂದು ಸಾಫ್ಟ್ವೇರ್ ಕಂಪ್ನಿ ಇದ್ದಾಗೇನೆ. ಸೊ ಸಪೋರ್ಟ್ ಎಲ್ಲ ಬೇಕಾಗುತ್ತೆ. ಸೊ ಮಾಡ್ತಾ ಇದ್ದೀವಿ. ಓಕೆ, ಒನ್ ಬೈ ಒನ್ ಹೋಗುವ. ಸೊ ನಮ್ಗದು ಸಕ್ಸಸ್ ಆಗಬೇಕು. ಬಟ್ ನಂದು ಬೇರೆ ಪ್ಲ್ಯಾನ್ಗಳು ತುಂಬ ಇದೆ ಸರ್. ಇವಾಗ ನೀವೇನು ಕೇಳಿದ್ರಲ್ವಾ, ಸೊ ಈಗ ತುಂಬ ಜನ ಕೇಳ್ತಾ ಇದ್ರು ನನಗೆ, ಬೆಂಗಳೂರಿಗೆ ಬನ್ನಿ ಮೀಟಪ್ ಮಾಡೋ ಆ ಥರ ಅಂದ್ಬಿಟ್ಟು. ನಾನು ಹೇಳ್ತೀನಿ ನಿಮ್ಗೆ ಹೋಗ್ತಾ. ಸೊ ನಾನು ಈ ಗ್ರೂಪ್ ಕ್ರಿಯೇಟ್ ಮಾಡಿರೋ ಉದ್ದೇಶನೇ, ಸೊ SR ಲೆವೆಲ್ ತೊಗೊಂಡು ನೀವು ಹೋಗಿ ನೀವು ತೊಗೊಂಡ ತಕ್ಷಣ ನಿಮ್ಮ ಕೈ ಬಿಟ್ಬಿಡೋದು ಆ ಥರ ಅಂತಲ್ಲ. ಸೊ ನನಗೂ ಬೆನಿಫಿಟ್ ಆಗಬೇಕು, ನಿಮಗೂ ಬೆನಿಫಿಟ್ ಆಗಬೇಕು. ನಾಳೆ ಒಂದಿನ ಸಿಚುವೇಶನ್ ಬಂತು ಅಂತ ಅಂದರೆ ಯಾರ್ಯಾರು ಫುಲ್ ಟೈಮ್ ಟ್ರೇಡರ್ಗಳಿದ್ದಾರಲ್ವ, ಸೊ ನಾವು ಇದರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಆದ್ವಿ ಅಂತಂದರೆ ಯಾವುದೋ ಒಂದು ಲೊಕೇಶನಲ್ಲಿ ಸೊ ಕೂತ್ಕೋಬೋದು, ನಾವು ಎಲ್ಲರೂ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಬೋದು ಎಕ್ಸ್ಪರ್ಟ್ ಆದಾಗ. ಸೊ ಈಗಲೇ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಸೊ ಟ್ರೇಡಿಂಗ್ ಫ್ಲೋರ್ ಅಂತಾರಲ್ವ ಆ ಥರ ಮಾಡ್ಬೋದು. ಸೊ ಅವೆಲ್ಲ ಬರುತ್ತೆ ಫ್ಯೂಚರ್ ಪ್ಲ್ಯಾನ್ ಇದೆ ನಂದು, ಅವೆಲ್ಲ ದೊಡ್ಡದಾಗಿ. ಸೊ ನೋಡುವ ಅದೆಲ್ಲ ಏನಾಗುತ್ತೆ ಅಂತ. ಆಗ ಬಂದಾಗ ನಾವು ಅಕ್ಕಪಕ್ಕ ಇರೋದ್ರಿಂದ ನೀವು ಒಬ್ರಿಗೊಬ್ರು ಹೆಲ್ಪ್ ಮಾಡಲೇಬೇಕಾಗುತ್ತೆ ಅವಾಗ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಓಕೆ, ಬಟ್ ಸ್ವಲ್ಪ ಡಿಲೇ ಆದರೂ ನಾನು ಮಾಡ್ಬೋದು. ಬಟ್ ಏನಾದರೂ ನಾನು ವೀಡಿಯೋ ಕಳಿಸ್ಬೇಕು ಅಂದ್ರೂ ಅಗೇನ್ 1 GB ವೀಡಿಯೋ ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಕಳಿಸ್ಬೇಕು ಅಂದ್ರೆ 1 GB ನಾನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೀವೆಲ್ಲ ಇರ್ತೀರಾ, ನಾನೆಲ್ಲ ಇರ್ತೀನಿ. ಸೊ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಕ್ಲೌಡ್ ಏನೋ ಒಂದು ಹಾಕ್ಬಿಟ್ಟು ನಿಮ್ಗೆ ಕಳಿಸ್ಬೇಕಾಗುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡಬೇಕು. ಸೊ ಅಗೇನ್ ಲಾಂಗ್ ಪ್ರೊಸೆಸ್ ಆಗುತ್ತೆ. ಬಟ್ ಏನಾದರೂ ಈಗ ನೀವು ಹೇಳಿದ್ರಲ್ವ ಮೀಟಿಂಗ್ ID ಕ್ರಿಯೇಟ್ ಮಾಡೋದಾಗಲಿ, ಸೊ ಒಂದಿನ ನಾನು ಬಂದೇ ಇಲ್ಲ ಅಂತ ಇಟ್ಕೊಳ್ಳಿ, ಯಾರಾದರೂ ಒಬ್ಬರು ಮೇನಾಗಿ ತೊಗೊಂಡು ಓಕೆ ಇವತ್ತು ಅವ್ರು ಬಂದಿಲ್ಲ, ಬಟ್ ಅದನ್ನು ನಾವು ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡುವ. ಇವಾಗಿದ್ದಾರೆ ಸರೋಜಾ, ಆಮೇಲೆ ಇನ್ನರ್ ಪೀಸ್, ಮತ್ತು ಇನ್ನೂ ತುಂಬ ನಾಲೆಜ್ ಇರೋರು ಇದ್ದಾರೆ, ಬಟ್ ಮಾತಾಡ್ತಾ ಇಲ್ಲ ಅಷ್ಟೇ. ಸೊ ಅವರೆಲ್ಲ ಬಂದಾಗ ಬಿಗಿನರ್ಸ್ಗೆ ನೀವೇ ಗೈಡ್ ಮಾಡ್ಬೋದು ಸರ್. ಸೊ ನಮಗೆ ನಾಲೆಜ್ ಏನಾಗಲಿ ಒಂದು ದಿನಾನೂ ಮಿಸ್ ಆಗದೆ ನಮಗೆ ನಾಲೆಜ್ ಶೇರ್ ಆಗ್ತಾ ಇರಬೇಕು. ಸೊ ಅದಾದಾಗ ತುಂಬ ಜನಕ್ಕೆ ಹೆಲ್ಪ್ ಆಗೋದಿಲ್ಲ ಹೊಸ್ದಾಗಿ ಬರೋರಿಗೆ ಅಲ್ವಾ. ಅಂದರೆ ಈಗ ಸ್ವಲ್ಪನೇ ಕಲ್ತಿರ್ತಾರೆ ಅಥವಾ ಏನೋ ಒಂದು ಲಾಸ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಮಾಡ್ಬೋದು ಸರ್, ನೀವು ಹೇಳಿದ್ದು ಒಳ್ಳೆ ಐಡಿಯಾನೇ. ಸರ್ ವಿನಯ್ ಅಂತ ಸರ್. ಆದರ್ಶ್ ನಿಮ್ಮದು ವಾಯ್ಸ್ ಬರ್ತಿದೆ, ಬ್ಯಾಕ್ಗ್ರೌಂಡ್ ನಾಯ್ಸ್. ಹೇಳಿ ವಿನಯ್. ಸರ್ ವಿನಯ್ ಅಂತ ಸರ್. ಅಂದ್ರೆ ಇದು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಇದು ಪ್ರೀಮಿಯಂ ಬೇಗ ಕಟ್ ಆಗಲ್ಲ ಸರ್. ಸುಮಾರು ಹೊತ್ತು ಹೋಗಿರುತ್ತೆ, ಬಟ್ ಇದು ಮೂಮೆಂಟ್ ಕೊಟ್ಟಿರುತ್ತೆ, ಅವ ನಮಗೆ ಲಾಸ್ ಕಾಣುತ್ತೆ, ಆಮೇಲೆ ಇದಾಗುತ್ತೆ ನಮಗೆ ಪ್ರಾಫಿಟ್ ಕಾಣುತ್ತೆ. ಬಟ್ ಇದು ತುಂಬಾ ಇದಾಗಿರುತ್ತೆ. ಆಮೇಲೆ ಒಂದು ಕ್ಯಾಂಡಲ್ ಬಂತು ಅಂದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ ಸರ್ ನಮ್ದು. ಅಂದ್ರೆ ಬಂದಿರೋ ಪ್ರಾಫಿಟ್ ಲಾಸ್ ಕಂಡೆ ಕಾಣುತ್ತೆ ನಮ್ಗೆ. ಒಂದ್ ಸ್ವಲ್ಪ ಅವಾಗ ಮಾಡ್ಬೇಕು. ಆಮೇಲೆ ಏನೇ ಆದ್ರೂ 30 ಪಾಯಿಂಟ್ಗೆ ಸ್ಟಾರ್ಟ್ ಪ್ಲಸ್ ಇರೋದು ತುಂಬಾ ಒಳ್ಳೇದಾಗುತ್ತೆ ಸರ್ ಅದು. ಕರೆಕ್ಟ್. ಸೊ ನೀವು ಪ್ರೀಮಿಯಂ ಏನು ಇತ್ತೀಚೆಗೆ ಮಾತಾಡ್ತಿರೋದಾ, ಇತ್ತೀಚಿನ ದಿನ ನೋಡಿ ಮಾತಾಡ್ತಿರೋದಾ, ಅಥವಾ ಯಾವಾಗ್ಲೂ ರೆಗ್ಯುಲರ್ ನೋಡ್ತಿದ್ರು? 25 ಇರಬೇಕಾದ್ರೆ, ಆಮೇಲೆ 50 ಇತ್ತಲ್ಲ ಅವಾಗ ಜಾಸ್ತಿ ಮಾಡ್ತಿದ್ದೆ ಸರ್ ನಾನು. ಓಕೆ. ಇವಾಗ ಅಂತಂದ್ರೆ ಇವಾಗ ಇದು ಪ್ರೀಮಿಯಂ ಕಟ್ ಆಗಲ್ಲ ಸರ್. ನಾವು 40-50 ಇರುತ್ತಲ್ಲ, ಅಂದ್ರೆ ಲೋಯರ್ ಪ್ರೈಸ್ ಇಂದು ಅದು ಬೇಗ ನಿಮಗೆ ಈಗ ನೋಡಿದ್ರು ನಿಮ್ದು ಅದು ₹3 ಕಟ್ ಆದ್ರೆ ಇದು ₹1 ಕಟ್ ಆಗೋದು ತುಂಬಾ ರೇರ್ ಇರುತ್ತೆ ಸರ್. ಅಬ್ಸರ್ವ್ ಮಾಡಿದ್ರೆ ಸರ್. ಮ್ಯಾಟರ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ನೀವು ಯಾವ ಸ್ಟ್ರೈಕ್ ಪ್ರೈಸ್ ಯೂಸ್ ಮಾಡ್ತೀರಾ? ಯಾವ ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ATM OTM ಯಾವ್ದು ತಗೊಳ್ತಾ ಇದ್ರು ಅದ್ರ ಮೇಲೆ ನೋಡ್ಕೊಂಡು ಹೇಳ್ತೀವಿ. ಇದು ATM ತಗೋಣ ಸರ್ ನಾನು. ATM ತಗೊಂಡ್ರೆ ಸರ್ ನಿಮಗೆ ಡೆಲ್ಟಾ ಇರುತ್ತಲ್ವಾ, 5.0 ಇಲ್ಲ 0.459 ಈ ತರ ಇರುತ್ತಲ್ವಾ. ಸೊ ಅಷ್ಟು ಡಿಫ್ರೆನ್ಸ್ ನಿಮಗೆ ಬರಲ್ಲಲ್ವಾ? ಇಲ್ಲ, ಕಟ್ ಆಗಲ್ಲ ನೋಡ್ರಿ ಸರ್. ಬೇಕಂಗೆ ನೀವು ₹40 ಇಂದ ಅಷ್ಟೇ ಟೆಸ್ಟ್ ಮಾಡಿ ನೋಡ್ರಿ.
₹36 ಇವತ್ತಿಂದು ಅಂದ್ರೆ ನೀವು ಪ್ರೈಸ್ ಆಪ್ಷನ್ ಪ್ರೈಸ್ ಮೇಲೆ ಮಾತಾಡ್ತಾ ಇದ್ದೀರಾ ನೀವು ₹40 ₹50 ಅಂತ? ಪ್ರೈಸ್ ಮೇಲೆ ಸರ್. ಓಕೆ, ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ ಸರ್, ನೋಡ್ತೀನಿ. ಅಬ್ಸರ್ವ್ ಮಾಡಿದಾಗ ಗ್ರೂಪ್ ಅಲ್ಲಿ ಹಾಕಿ ಸರ್, ಅಥವಾ ನೋಡಿ ಈ ತರ ಮೂವ್ಮೆಂಟ್ ಆಗ್ತಿಲ್ಲ ಇದ್ದಾಗ ಈಗ ಅಬ್ಸರ್ವ್ ಮಾಡಿದಾಗ ಹಾಕಿ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ನಾನು ಮತ್ತೆ ಹೇಳ್ತಾ ಇರೋದು ನೋಡಿ, ನಾನು ಇವಾಗ ಇಲ್ಲಿ 45-46 ಜನ ಇದ್ದೀರಾ. ಸೊ ನಮ್ಗೆ ಇಲ್ಲಿ ಕ್ವಶನ್ಸ್ ಬಂದಿದ್ದು ಒಂದು 6-7 ಜನ ಮಾತಾಡಿದ್ದಾರೆ. ಬಟ್ ಮಾತಾಡಬೇಕು ಪ್ರತಿಯೊಬ್ಬರು. ಓಕೆ, ಗ್ರೂಪಲ್ಲಿ ಆಕ್ಟಿವ್ ಆಗಬೇಕು, ನಿಮ್ಮ ಕ್ವಶನ್ಗಳು ಬರಬೇಕು. ನೀವು ಬಿಗಿನರ್ಸ್ ಆದರೆ ಲಾಸ್ಟಲ್ಲಿ ನಮ್ಗೆ ಟೈಮ್ ಇದ್ದಾಗ ನಿಮ್ಮ ಕ್ವಶನ್ ಎಷ್ಟೇ ಕಡಿಮೆ ಅಂದರೆ ಲೋವರಿಂದ ಇದ್ರೂ ಪರವಾಗಿಲ್ಲ, ಬಟ್ ನೀವು ಸಿಲ್ಲಿ ಅಂತ ಅಂದ್ಕೋಬಾರ್ದು. ಸೊ ಇಲ್ಲಿ ಯಾರೂ ನಗಾಡೋರಿಲ್ಲ. ಸೊ ನಾವು ಕೂಡ 0ಇಂದನೇ ಬಂದಿರೋದು. ಎಷ್ಟು ಕ್ವಶನ್ಸ್ ಬರುತ್ತೆ ನಮಗೆ ಎವ್ರಿ ಡೇ ಕ್ಲಾಸಸ್ ಮಾಡುವಾಗ ನಮ್ಗೆ ಅಷ್ಟು ಓಕೆ ಇವತ್ತು ಏನು ಬರುತ್ತೆ, ಏನು ಕ್ವಶನ್ ಇರುತ್ತೆ ಅನ್ನೋದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸುಮ್ಮನೆ ಇದೇ ಥರ ನಮಗೆ ಹೋಗ್ತಾ ಡಲ್ ಆಗ್ತಾ ಹೋದರೆ ಸೊ ನಮ್ಗೆ ಏನಾಗುತ್ತೆ, ದಿನ ಹೋದಾಗೆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಓಕೆ, ಸೊ ಆ್ಯಕ್ಟಿವ್ ಆಗಬೇಕು. ಕ್ವಶನ್ಸ್ ಜಾಸ್ತಿ ಅಂದರೆ ಈಗ ನೋಡಿ 45 ಜನ ಇದ್ದೀರಾ ಅಂತಂದರೆ ನೀವು ರಿಯಲ್ ಮನಿ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ನೀವು ಮಾರ್ಕೆಟ್ನ ಅಬ್ಸರ್ವ್ ಮಾಡಬೇಕು. ಅಥವಾ ಮಾರ್ಕೆಟ್ ನಿಮ್ಗೆ ವರ್ಕಲ್ಲಿ ಇರ್ತೀರಾ ಅಂತಂದರೆ ಆಫ್ಟರ್ ಬಂದ ತಕ್ಷಣ ಓಕೆ ನನಗೆ ಇಲ್ಲಿ ಬಂದಿದೆಯಲ್ವಾ, ಸೊ ಯಾಕೆ ಬಂದಿದೆ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಸೊ ಅಲ್ಲೇನಾದರೂ ಈಗ ನೋಡಿ, ಈಗ ನೀವು ಮಾರ್ಕೆಟ್ ಮುಗಿದ್ಮೇಲೆ ನೋಡ್ತಿದ್ದೀರಾ, ಓಕೆ ಇಲ್ಲಿ ಬಂದು ರೆಸಿಸ್ಟೆನ್ಸ್ ತೊಗೊಂಡಿದೆ ಸರ್, ನಾನು ಇಲ್ಲಿ ತೊಗೋಬೋದಿತ್ತಾ, ಅಥವಾ ಯಾರಿಗಾದರೂ ಕೇಳಿ, ನೀವು ನನಗೆ ಕೇಳಬೇಕು ಅಂತಿಲ್ಲ. ಸೊ ಈ ಥರ ಮಾಡಿದಾಗ ನಾಲೆಜ್ಗೆ ಏನಾಗುತ್ತೆ. ಸೊ ಯಾರೋ ಒಬ್ರು ಇದನ್ನು ಕೇಳಿದ್ರು ಅಂದರೆ ಓಕೆ ನೀವು ಅದನ್ನು ರಿಪೀಟ್ ಮಾಡಬೇಕು ಅಂತಿಲ್ಲ, ಬಟ್ ನಿಮ್ಮ ಕ್ವಶನ್ಗಳು ಕೇಳಿ. ಓಕೆ, ಸೊ ಇವತ್ತಿನ ಮಾರ್ಕೆಟ್ ಓಕೆ ಬೋರ್ ಆಗಿತ್ತು, ಅಷ್ಟೊಂದು ಟ್ರೇಡ್ ಮಾಡೋ ಥರ ಇರಲಿಲ್ಲ. ಬಟ್ ನೀವು ಜಾಸ್ತಿ ಅಬ್ಸರ್ವ್ ಮಾಡಬೇಕು. ಸೊ ವಿತೌಟ್ ಪ್ರಾಕ್ಟೀಸ್ ನೀವು 1 ವರ್ಷ ಅಲ್ಲ 2 ವರ್ಷ SR ಲೆವೆಲ್ ಇಟ್ಕೊಂಡ್ರು ಕೂಡ ಏನೂ ಮಾಡೋಕ್ಕಾಗಲ್ಲ. ಸರ್ ನಮಸ್ಕಾರ ಸರ್, ಕುಬೇರಪ್ಪ ಅಂತೇಳಿ. ಹೇಳಿ ಸರ್. ನಮಸ್ತೆ, ಹೇಳಿ ಸರ್. ಸರ್ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಒಂದ್ ಸ್ವಲ್ಪ ಕೊಟ್ರೆ ಚೆನ್ನಾಗಿರುತ್ತಂತ ಅಭಿಪ್ರಾಯ. ಸಂಡೇ ಓಕೆ, ಸಂಡೇನಾ? ಹಾ, SR ಲೆವೆಲ್ ನಾವು ಸ್ಟಾಕಿಗೆ ಯಾವ ತರ ಮಾಡ್ಬೇಕು, ಸಿಟ್ಟಿಂಗ್ ಮಾಡ್ಬೇಕು. ಸೊ ಅದು ಸೆಟ್ಟಿಂಗ್ಸ್ ಬಗ್ಗೆ ನಾನು ಹೇಳ್ತೀನಿ ಸರ್, ಅದೇನು ಅಷ್ಟು ದೊಡ್ಡ ಟೈಮ್ ಇರಲ್ಲ. ಸೊ ಹೇಳ್ತೀನಿ ನಾನು ಸೆಟ್ಟಿಂಗ್ಸ್ ಬಗ್ಗೆ. ಅದು ಸ್ವಿಂಗ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ಗೆ ಒಂಥರ ಆತರ ಸೆಟ್ಟಿಂಗ್ ಸೊ ಸ್ವಿಂಗ್ ಟ್ರೇಡಿಂಗ್ ನಾನು ತುಂಬಾ ಟೈಮ್ ಹೇಳಿದ್ದೀನಿ. 6 ಮಂತ್ ಇಟ್ಕೊಂಡು ಸ್ವಿಂಗ್ ಟ್ರೇಡಿಂಗ್ ಪ್ಲಾನ್ ಮಾಡ್ತೀನಿ. 6 ಮಂತ್ ಆರ್ ಅದು ಏನು ಮಾಡಕ್ ಗೊತ್ತಿಲ್ಲ ಸರ್. ಅದಕ್ಕೆ ನಾನು ಹೇಳ್ತೀನಿ ಸಂಡೇ ಒಂದು 5-10 ನಿಮಿಷ ಸರ್, ಅದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಅದನ್ನ ಹೇಳ್ತೀನಿ. ಅದೊಂದು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ. ವಿಡಿಯೋನು ಮಾಡಿ ಹೇಳ್ತೀನಿ ಸರ್. ಫಾರ್ ಸ್ವಿಂಗ್ ಟ್ರೇಡಿಂಗ್, ಫಾರ್ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು. ಓಕೆ ಹೇಳ್ತೀನಿ ಸರ್, ಹೇಳ್ತೀನಿ. ಮೋರ್ ಹೆಲ್ಪ್ಫುಲ್ ಫಾರ್ ರಿಟೈರ್ಡ್ ಪೀಪಲ್ಸ್. ಶೂರ್ ಸರ್, ಶೂರ್. ಹೌದು ಸರ್, ಸ್ವಲ್ಪ ಮಾಡಿ. ನಂದು ಸ್ಟಾಕ್ಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಇದೆ, ಯಾವ ಮೂಮೆಂಟ್ ಅಲ್ಲಿ ಇದೆ ಅಂತ ಗೊತ್ತಾಗ ನೋಡ್ಕೋಬೇಕು. ಅದಕ್ಕೋಸ್ಕರ ಓಕೆ ಸರ್, ಓಕೆ. ಹಾಗೆ ಇನ್ನೊಂದೇನು ಹೇಳ್ತೀನಿ ಗೊತ್ತಾ, ಯಾರ್ದೀಗ ಪೋರ್ಟ್ಫೋಲಿಯೋ ರೆಡ್ ಅಲ್ಲಿ ಇದೆ ಒಳ್ಳೆ ಸ್ಟಾಕ್ ಅಲ್ಲಿ, ನೀವು ತಲೆನೇ ಕೆಡ್ಸ್ಕೋಬೇಡಿ. ಸೊ ವೇಟ್ ಮಾಡಿ, ಎಲ್ರು ಧೈರ್ಯ ಕೆಟ್ಕೊಳ್ಳಿ. ಅದೊಂದೇ ಧೈರ್ಯ ಸರ್ ನನಗೆ. ಯಾಕೆ ಅಂತ ಎಲ್ಲ ನಿಫ್ಟಿಯಲ್ಲೇ ತಗೊಂಡಿದ್ದೀನಿ, ನಿಫ್ಟಿ 50 ಸ್ಟಾಕ್ಸ್ ತಗೊಂಡಿದ್ದೀನಿ. ಸೊ ಅದೊಂದು ಟೆನ್ಷನ್ ಆಗ್ತಿದೆ. ನಿನ್ನೆ ಮೂಮೆಂಟ್ಸ್ ಎಲ್ಲ ನೋಡ್ರಿ ಟೆನ್ಷನ್ ಆಗ್ಬಿಟ್ಟಿದೆ. ಬಟ್ ಒಳ್ಳೆ ಎಲ್ಲ ಒಳ್ಳೆ ಲಾಂಗ್ ಟರ್ಮ್ ಲಾರ್ಜ್ ಕ್ಯಾಪ್ಸ್ ಸ್ಟಾಕ್ಸ್ ತಗೊಂಡಿದ್ದೀನಿ. ಆದ್ರೂ ಒಂದ್ಸತಿ ನಮ್ಮ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಮೇಜರ್ ಆಗಿ ಲಾರ್ಜ್ ಕ್ಯಾಪ್ಸ್ ನಾನು ಇನ್ವೆಸ್ಟ್ಮೆಂಟ್ ಇರೋದು. ಸೊ ನಾನು ಹೇಳೋದು ಇಷ್ಟೇ ಗೊತ್ತಾ ಸರ್, ನೀವೀಗ ಸಾಲ ಮಾಡ್ದೇನೆ ಇನ್ 2 ತಿಂಗಳಿಗೆ ನಾನು ಯಾರಿಗೋ ಕೊಡಬೇಕು, ಸೊ ಈ ಥರ ಏನೂ ಮಾಡದೆ ನೀವು ಫಂಡ್ ಇನ್ವೆಸ್ಟ್ ಮಾಡಿದ್ದೀರಾ ಒಳ್ಳೊಳ್ಳೆ ಸ್ಟಾಕಲ್ಲಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ ಅಂತಂದರೆ ನೀವು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಸರ್. 1 or 2, 3, 4 ಮಂತ್ಸ್ ಅಥವಾ 6 ಮಂತ್ ಆದಮೇಲೆ ಆದರೂ ಕೂಡ ನಿಮ್ಮ ಪ್ರೈಸ್ಗೆ ಅದು ರಿಟರ್ನ್ ಬಂದೇ ಬರುತ್ತೆ ಸರ್. ಪ್ರೆಸೆಂಟ್ ಸಿಚುವೇಶನ್ಗಳು ಸೊ ಈಗ ನ್ಯೂಸ್ಗೂ ರಿಯಾಕ್ಟ್ ಮಾಡ್ತಿದೆ. ಬಟ್ ಆದರೆ ನಾವು ಅದು P&L ರೆಡ್ ಆಗ್ತಾ ಹೋದಾಗನೇ ಭಯ ಪಡುವಂಥ ನೆಸೆಸಿಟಿ ಇಲ್ಲವೇ ಇಲ್ಲ. ಸೊ ಹಂಗೆ ಮಾಡಂಗಿದ್ದಿದ್ರೆ ಇವತ್ತು LIC ಕಂಪ್ನಿಗಳೆಲ್ಲ ಮುಚ್ಕೊಂಡು ಹೊರಟೋಗಿರೋದು ಈಗ. ಯಾಕೆಂತಂದರೆ ಅವ್ರದ್ದು ಮೇನ್ ಇನ್ಕಮ್ ಇರೋದೇ ಇದರಲ್ಲಲ್ವ ಸರ್. ನಮ್ಮದೆಲ್ಲ ಪ್ರೀಮಿಯಮ್ಗಳನ್ನ ತೊಗೊಂಡು ಇದ್ರ ಮೇಲೆ ಹಾಕ್ತಾರಲ್ವ, ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸ್, ಇದ್ರ ಮೇಲೆಲ್ಲ ಅವ್ರದ್ದೆಲ್ಲ ಇನ್ನೂ ಎಷ್ಟು ರೆಡ್ಗೆ ಹೋಗಿರಬೇಡ ಸರ್ ಈ ಸಿಚುವೇಶನಲ್ಲಿ ಅಲ್ವಾ. ಬಟ್ ಅವರೆಲ್ಲ ಇನ್ನೊಂದು ಖುಷಿ ಆಗ್ತಾ ಇರೋದು ಏನಂತಂದ್ರೆ, ನನಗೆ ಈ ನ್ಯೂಸ್ ಜನಗಳಿಗೆ ಚಾನೆಲ್ಸ್ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಜಸ್ಟ್ ಕಾಮಿಡಿ ಅಂತ ಅನ್ಕೊಳ್ಳಿ. ಈ ಕೊರೋನಾ ಬಿದ್ದಾಗ ತುಂಬಾ ಮಾರ್ಕೆಟ್ ಬಿದ್ದೋಯ್ತು, ಅದಾದ್ಮೇಲೆ ಎದ್ದೋಯ್ತು. ಈ ನ್ಯೂಸ್ ಇಂದ ನಮ್ಗೆ ಮಾರ್ಕೆಟ್ ಎಬ್ಬರಿಸ್ತಾರೆ ಇಂಡೈರೆಕ್ಟ್ ಆಗಿ ಅಂತ ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಈ ನ್ಯೂಸ್. ಇರ್ಬೋದು ಸರ್, ಇರ್ಬೋದು, ಆ ಥರ ಇರ್ಬೋದು. ಸೊ ನೀವೀಗ ನೋಡಿ, ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ನ್ಯೂಸ್ ಬಂದು ನಿಮಗೆ ಮಾರ್ಕೆಟ್ ಬಿತ್ತು ಅಂತ ಅಂದರೆ ನಿಫ್ಟಿ ಬೀಸ್, ಫಾರ್ಮಾ ಬೀಸ್, ಸೊ ಇದರೆಲ್ಲ ಇನ್ವೆಸ್ಟ್ ಮಾಡಿ ನಿಮ್ಗೆ ಸ್ಟಾಕಲ್ಲಿ ಭಯ ಇದೆ ಅಂತಂದರೆ ಓಕೆನಾ. ಸೊ ಇವೆಲ್ಲ ನಿಮ್ಮ ಪೋರ್ಟ್ಫೋಲಿಯೋನ ರೆಡ್ ಮಾಡೋದು, ತುಂಬ ರೆಡ್ ಮಾಡಲ್ಲ ದುಡ್ಡಿರೋರು. ನಮ್ಗೆ ಆಪರ್ಚುನಿಟಿ ಈ ಥರದ ಸಿಚುವೇಶನಲ್ಲಿ ಎಂಟ್ರಿ ಆಗಕ್ಕೆ ಆಪರ್ಚುನಿಟಿ ಅಷ್ಟೇನೆ ಸರ್. ಲಾಂಗ್ ಟರ್ಮ್ಗೆ ಯೋಚನೆ ಮಾಡ್ಬೇಕಾಗೇ ಇಲ್ಲ ಸರ್. ಲಾಂಗ್ ಟರ್ಮ್ಗೆ ಏನ್ ಎಕ್ಸಾಕ್ಟ್ಲಿ, ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ Nifty, then you are investing in our Indian economy, then you are no need to worry, because
ಎಕ್ಸಾಕ್ಟ್ಲಿ ಸರ್. ಇಂಗ್ಲಿಷ್ ಹೋಗ್ಬಿಟ್ಟೆ. ಇಲ್ಲಿ ಯಾಕೆಂದ್ರೆ ಇಂಡಿಯನ್ ಮಾರ್ಕೆಟ್ ಗ್ಯಾರಂಟಿ ಮುಂದಿನ 5 ವರ್ಷದಲ್ಲಿ ಎಲ್ಲೋ ಇರ್ತೀವಿ ನಾವು. ವಿ ಆರ್ ಏಮಿಂಗ್ ಫಾರ್ 5 ಟ್ರಿಲಿಯನ್. ಸೊ ಯೋಚನೆ ಮಾಡ್ಬೇಕು. ಕರೆಕ್ಟ್. ಅಂದ್ರೆ ಸರ್ ಫಂಡ್ ಓಕೆ ಸರ್. ಹಾಕಿದ್ರೆ ಮಾತ್ರ ಆ ತರ ಯೋಚನೆ ಮಾಡ್ಬೇಕು. ಅದಾದ್ಮೇಲೆ ಕೋವಿಡ್ ಗೆ ಮುಂಚೆ ರಿಟರ್ನ್ ಕೊಡ್ತಾರೆ. Nifty 50 obviously fundamentally strong ಇರೋ ಸ್ಟಾಕ್ಸ್ ಸರ್. Nifty 50 obvious. ಹೌದು, ನಾನ್ ಮೇಜರ್ ನಿಫ್ಟಿ 50 ಅಲ್ಲಿ ಇರೋದೇ ಹಾಕಿರೋದು. ಸೊ ಅದರಿಂದ ಸ್ವಲ್ಪ ನನ್ಗೆ ಧೈರ್ಯವಾಗಿ ಇದ್ದೀನಿ. ಬಿಟ್ಟು ಈ ಕೊರೋನಾದಲ್ಲಿ ರಿಟರ್ನ್ ತೆಗೆದ್ರಲ್ಲ, ಆ ತರ ರಿಟರ್ನ್ ಎಲ್ಲ ತೆಗಿತೀನಿ ಅಂತೆಲ್ಲ ಸುಳ್ಳು ಎಲ್ಲಾರು. ಅದೇ ಸರ್ ಹೇಳಿದ್ದು, ಅವಾಗ್ಲೇ ಹೇಳಿದೆ, ಜಸ್ಟ್ ಒಂದು ಕಾಮಿಡಿ ತರ ನಾನ್ ಪಾಸಿಟಿವ್ ಆಗಿ ಆಗ್ಬೇಕು, ನನ್ ಮೈಂಡ್ ಸೆಟ್ ಮಾಡ್ಕೋಬೇಕು ಅಂತ ನಾನು ಆತರ ಥಿಂಕ್ ಮಾಡ್ತಾ ಇದ್ದೀನಿ. ನಿಮ್ಗಲ್ಲ ಸರ್, ಕ್ಯಾಶುವಲ್ ಆಗಿ ಹೇಳಿದ್ದು. ಯಾಕೆಂದ್ರೆ ಕೆಲವರಿಗೆ ಚಾರ್ಟ್ ನೋಡುದಿಲ್ಲ, ಏನ್ ನೋಡುದಿಲ್ಲ, ಅಂತವ್ರು ಇನ್ವೆಸ್ಟ್ ಮಾಡೋಲ್ಲ ನೋಡಿದ್ ನಾನು. ಕರೆಕ್ಟ್. ಸೊ ನಾನು ಹೇಳೋದು ಇನ್ನೊಂದು ಏನು ಗೊತ್ತಾ, ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ, ನಾನು ಈಗ ಇಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡ್ತಿರೋರ್ಗೆ ಹೇಳ್ತಾ ಇರೋದು. ಸೊ ತುಂಬ ಜನ ಹೇಳ್ತಾರೆ ನಾನು ಇಂಟ್ರಾಡೇ ಮಾಡಬಾರ್ದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ, ನೀವು ಇಂಟ್ರಾಡೇ ಮಾಡಬೇಡಿ. ಓಕೆ, ಇಲ್ಲಿ ಬಂದಿರೋರು. ಸೊ ಈಗ SR ಲೆವೆಲ್ ಏನು ತೊಗೊಂಡಿದ್ದೀರಲ್ವ, ನಿಮಗೆ ಭಯ ಇದೆ ಅಂತ ಅಂದರೆ, ನೀವು ವರ್ಕ್ ಮಾಡ್ತಿದ್ದೀರಾ, ನಾನು ವರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ ಅಂತ ಅಂದರೆ, ನೀವು ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಅವಾಯ್ಡ್ ಮಾಡಿ. ಬಟ್ ಯಾವಾಗ ನಿಮಗೆ ಮಾರ್ಕೆಟ್ನ ಅಬ್ಸರ್ವ್ ಮಾಡೋಕ್ಕೆ ಸಿಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೈಟ್ ಟೈಮ್ ಬಂದ್ರಿ ಅಂತ ಇಟ್ಕೊಳ್ಳಿ, ಫಾರೆಕ್ಸ್ ಇದೆ. ಸೊ ಫಾರೆಕ್ಸಲ್ಲಿ ಟ್ರೇಡ್ ಮಾಡೋದು ಇಂಡಿಯನ್ ಮಾರ್ಕೆಟ್ ಥರನಾ ಅಂತ ನೀವು ಕೇಳ್ಬೋದು. ಸ್ವಲ್ಪ ಟಫ್ ಇರುತ್ತೆ, ಬಟ್ ಆದರೆ ವಾಚ್ ಮಾಡಿ. ನೀವೆಲ್ಲ ಏನು ಮಾಡಬೇಕು ಗೊತ್ತಾ, ಸೊ ಇವಾಗ ನಿಮ್ಮ ಹತ್ರ ಸಾಧ್ಯ ಆಗಿದೆ ಅಂದರೆ ಇನ್ವೆಸ್ಟ್ ಮಾಡಿ, ಸ್ವಿಂಗ್ ಟ್ರೇಡಿಂಗ್ ಮಾಡಿ. ಇಂಟ್ರಾಡೇ ಭಯ ಇದೆ ಅಂತಂದರೆ ನೀವು ಅವಾಯ್ಡ್ ಮಾಡಿ ಕುತ್ಕೋಬಾರ್ದು, ಬಟ್ ಇಂಟ್ರಾಡೇನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಪ್ಷನ್ ಬಗ್ಗೆ ತಿಳಿಬೇಕು, ಸೊ ಈ ಥರದ ಮೂವ್ಮೆಂಟ್ಗಳ ಬಗ್ಗೆ ತಿಳಿಬೇಕು, ಬ್ರೇಕ್ಔಟ್, ರಿಜೆಕ್ಷನ್. ಸೊ ಇದನ್ನೆಲ್ಲ ನೀವು ತಿಳ್ಕೊಂಬಂದರೆ ಯಾವಾಗ ನಾವು ರಿಟೈರ್ಮೆಂಟಿಗೆ ಬರ್ತೀವಲ್ವ, ನಮ್ಮದೊಂದಿಷ್ಟು ಪೋರ್ಟ್ಫೋಲಿಯೋ ಬಿಲ್ಡ್ ಆಗಿರುತ್ತಲ್ವ, ಅದನ್ನು ಪ್ಲೆಡ್ಜ್ ಮಾಡಿಕೊಂಡು ನಾವು ರಿಟೈರ್ಮೆಂಟಲ್ಲಿ, ಅಂದರೆ ನಮಗೀಗ ಒಂದು 10-20 ವರ್ಷ ಇರುತ್ತೆ, ಅಷ್ಟು ವರ್ಷ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನೀವು ಯಾವ ಲೆವೆಲ್ಗೆ ಕಲಿಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಓಕೆ ನನಗೆ ಇಂಟ್ರಾಡೇ ಬೇಡಪ್ಪ, ನನಗಿದು ಲಾಸ್ ಆಗಿಬಿಡುತ್ತೆ, ಸೊ ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಂಡಿರ್ತೀನಿ ಅಂದ್ಬಿಟ್ಟು ಈ ಕಡೆ ನೋಡೋದು ಇಲ್ಲ ಅವರು. ಬಟ್ ಆದರೆ ಕಲಿಯೋಕ್ಕೆ ಯಾರೂ ದುಡ್ಡು ಕೊಡಬೇಕಾಗಿಲ್ಲ, ಕಲೀರಿ, ನಾನು ಪ್ರತಿಯೊಬ್ಬರಿಗೂ ಹೇಳೋದು. ಸೊ ಎವ್ರಿಡೇ ವಾಚ್ ಮಾಡಿ, ಗೊತ್ತಾಯ್ತಲ್ವಾ. ಸೊ ನಾವು ರಿಟೈರ್ಮೆಂಟಲ್ಲಿ ನಮಗೊಂದು ಜಾಬ್ಗಿನ್ನ ದೊಡ್ಡದಾಗಿ ರಿಟರ್ನ್ ಕೊಡ್ತಾ ಇರುತ್ತೆ ಇದು, ಹೆಡ್ಜಿಂಗ್ ಮಾಡಿಕೊಂಡು ಇದನ್ನೆಲ್ಲ ಕಾನ್ಸೆಪ್ಟ್ನ ನೀವು ಕಲ್ತ್ಕೊಂಡ್ರೆ. ನೀವ್ ಹೇಳಿದ್ಮೇಲೆ ನಾನು ಇದೀವಿ ಸರ್, ಆಲ್ಮೋಸ್ಟ್ ಆಗಿ ನಾವು ಇನ್ನು ಸ್ವಲ್ಪ ದಿನ ರಿಟೈರ್ಮೆಂಟ್ ಹೊರತಿದ್ದೆ. ರಿಟೈರ್ಮೆಂಟ್ ತಗೊಂಡ್ರೆ ಎವ್ರಿ ಡೇ, ಅದು ಏನಾರಾಗ್ಲಿ ಎವ್ರಿ ಟೈಮ್ ವಾಚ್ ಮಾಡ್ತಾನೆ ಇರ್ಬೇಕು ಮಾರ್ಕೆಟ್. ಹೇಳಿದೆ ಲಾಸ್ಟ್ ನಿಮ್ಗೆ ಹೇಳಿದೆ, ಇವಾಗ ಒಂದು 10 minutes ಬ್ಯಾಕ್ ಅಲ್ಲಿ ಮಾತಾಡ್ತಿದ್ದೆ, ಎಕ್ಸ್ಪೈರಿ ಮಾಡ್ತಿದ್ದೆ, ಎಕ್ಸ್ಪೈರಿ ಇಲ್ಲ ಅಂತ ಬಿಟ್ಟಿದ್ದೀನಿ. ಹಂಗಂತ ಯಾವ್ದೇ ಕಾರಣಕ್ಕೂ ಮಾರ್ಕೆಟ್ ಮಾಡೋದು ಮಾತ್ರ ಬಿಡ ನಾನು. ಕರೆಕ್ಟ್. ಸೊ ಇದು ತುಂಬ ಜನಗೂ ಗೊತ್ತು, ಪ್ರಪಂಚದಲ್ಲೇ ನಮಗೆ ಇದ್ರ ಥರದ ಒಂದು ಬಿಸ್ನೆಸ್ ಬೇರೆ ಯಾವುದೂ ಇಲ್ಲ. ಸೊ ನೀವು ಬೇರೆ ಯಾವುದೇ ಬಿಸ್ನೆಸ್ ಮಾಡಿದ್ರು ನೀವು ಇಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ ತೆಗಿಯೋಕ್ಕಾಗಲ್ಲ. ಸೊ ಲಕ್ಷಾಂತರ ರೂಪಾಯಿ ಸುರಿಬೇಕು, ಲಕ್ಷಾಂತರ ರೂಪಾಯಿ ಸುರಿದ್ರೂ ಕೂಡ ಸೊ ಅಲ್ಲಿ ನೀವು ಇನ್ನೊಂದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಬೇಕು, ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡಬೇಕು, ಇದನ್ನೆಲ್ಲ ಮಾಡ್ಬೇಕು ನೀವು. ಬಟ್ ಆದರೆ ಸ್ಟಾಕ್ ಮಾರ್ಕೆಟ್ನ ನೀವು ಕಲ್ತ್ಕೊಂಡ್ರೆ ನೀವು ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಸೊ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಹಂಗಂತ ಅಂದ್ಬಿಟ್ಟು 2020 ಕೊರೋನಾ ಟೈಮ್ ಅಲ್ಲಿ ನಾನು ಒಬ್ಬ ಬೇಸಿಕಲ್ಲಿ ಒಂದು ಮಿಷಿನ್ ಹಾಕಿದ್ದೆ, ಪೀಣ್ಯದಲ್ಲಿ ಇರೋದು. ನಾನು ಸ್ಮಾಲ್ ಸ್ಕೇಲ್ ವರ್ಕ್ ಮಾಡ್ತಿದ್ದೆ. ಒಂದು 10 years ವರ್ಕ್ ಮಾಡಿ ಒಂದು 5 lakhs ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡಿದೆ. ಕರೋನಾ ಟೈಮ್ ಅಲ್ಲಿ ಲಾಸ್ ಆಯ್ತು ಅಂದ್ಬಿಟ್ಟು ಬಿಟ್ಬಿಟ್ಟು ಈಗ ವರ್ಕ್ ಮಾಡ್ತಾ ಇದೀನಿ. ಅದಕ್ಕೋಸ್ಕರ ಈ ಮಾರ್ಕೆಟ್ ನನ್ನ ಫ್ರೆಂಡ್ ಉಮೇಶ್ ಅವರೊಬ್ರು ಇದು ಮಾಡಿಕೊಟ್ರು ನನಗೆ, ಇದು ಮಾರ್ಕೆಟ್ ಬಗ್ಗೆ ಐಡಿಯಾ ಇರ್ಲಿಲ್ಲ. ಹಂಗಾಗಿದ್ರಲ್ಲೇ ಬೇರೆ ಕಡೆ 5 ಲಕ್ಷ ಹಾಕಿ ದುಡಿಯಾಕಿನ ಇದೆಲ್ಲ ಮಾರ್ಕೆಟ್ 5 ಲಕ್ಷ ಹಾಕಿ ನಮ್ಗೆ ಎಷ್ಟು ಬೇಕಾದ ಕ್ಯಾಪಿಟಲ್ ಮಾಡ್ಕೋಬಹುದು, ಭಯನೇ ಇರಲ್ಲ, ಏನಿಲ್ಲ. ಕರೆಕ್ಟ್ ಸರ್. ಸೊ ಹೆಡ್ಜಿಂಗ್ ಕಲ್ತ್ಕೊಂಡ್ರೆ ನಿಮಗೆ ಏನು, ನನ್ನ ಪ್ರಕಾರ ಸರ್, ಹೆಡ್ಜಿಂಗ್ ಕಲ್ತ್ಕೊಂಡು ನೀವು ಕರೆಕ್ಟಾಗಿ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡ್ರೆ ಸೊ ನೀವು ಲಾಸ್ ಮಾಡ್ಕೊಳ್ಳಂಗೆ ಇಲ್ಲ. 2 months ಇಂದ ನಾನು ಸಖತ್ ಒಂದು ಚಾನಲ್ ಅಬ್ಸರ್ವ್ ಮಾಡ್ತಾ ಇದ್ದೆ, ಆಗ್ತಾಯಿಲ್ಲ. ಅದಕ್ಕೆ ನೀವು ಲಾಸ್ಟ್ ಟೈಮ್ ಯಾವ್ದೋ ಹೆಡ್ಜಿಂಗ್ ಹೇಳ್ಕೊಡ್ತಿದ್ದೆ, ಅದರಲ್ಲೂ ವೇಟಿಂಗ್ ಅಲ್ಲಿ ಇರ್ಲಿಲ್ಲ. ಹೇಳ್ಕೊಡ್ತೀನಿ, ಕ್ಲಾಸ್ ಮಾಡಿದ್ರೆ ಎಲ್ಲ ನಾನು ವೇಟಿಂಗ್ ಅಲ್ಲಿ ಇದ್ದೀನಿ ಸರ್. ಸೂಪರ್ ಸರ್. ಈಗ ನೆಕ್ಸ್ಟ್ ಸಂಡೇ ಸೊ ಸ್ವಿಂಗ್ ಟ್ರೇಡಿಂಗ್ ಸೆಟಪ್ ಯಾವ ಥರ ಮಾಡೋದು ಕೂಡ ಹೇಳ್ತೀನಿ ಫಸ್ಟು. ಅದಾದಮೇಲೆ ಸೊ ಈ ಹೆಡ್ಜಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡುವ, ಓಕೆನಾ, ಒಂದು 1 or 2-3 weeks. ಸೊ ಅದ್ರ ಜೊತೆ ಸ್ವಿಂಗ್ ಟ್ರೇಡಿಂಗ್ ಒಂದು ವಾರದಲ್ಲಿ 3 ತರ ಪೊಸಿಷನ್ ತಗೊಳ್ಳಿ. ಒಂದು ವಾರ 0 to advance, ಇನ್ನೊಂದು ಸೆಂಟ್ರಲ್ ಸ್ವಿಂಗ್ ಟ್ರೇಡಿಂಗ್. 0 to advance ಏನಾಗುತ್ತೆ ಗೊತ್ತಾ ಸರ್, ನಾನು ಲೈವ್ ಮಾಡೋಕ್ಕಾಗಲ್ಲ ಅದು. ಸೊ ಏನಾಗುತ್ತೆ, ನನಗೆ 0 to advance ಮಾಡುವಾಗ ಈಗ ನೋಡಿ
ಈಗ ಸಂಡೇ 0 to ಅಡ್ವಾನ್ಸ್ ಮಾಡ್ತೀರಾ, ಓಕೆ. ಸೆಂಟ್ರಲ್ ಮಿಡ್ಲ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಶೋರ್ ಸರ್, ಅದಾದ್ಮೇಲೆ ಒಂದು ಡೈಲಿ ವೇವ್ ಅನಾಲಿಸಿಸ್ ನಾವು ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ, ಎಸ್ಆರ್ ಟೂಲ್ ಬಗ್ಗೆ ಮಾತಾಡ್ತೀವಿ. ಆತರ Okay, ಡಿವೈಡ್ ಮಾಡ್ಕೊಳ್ಳಿ ಒಂದೊಂದು. ಶೋರ್ ಡೆಫಿನೆಟ್ಲಿ. ಓಕೆ, ಆಯ್ತಲ್ವಾ? 9:36 ಆಯಿತು. ಬೇರೆ ಏನಾದ್ರೂ ನಿಮಗೆ ಇವತ್ತಿನ ಮಾರ್ಕೆಟ್ ಬಗ್ಗೆ ಕೇಳಂಗಿದ್ರೆ ಕೇಳ್ಬೋದು. ಸೊ ಇಲ್ಲ ಅಂತಂದರೆ ಒಂದು 5 ನಿಮಿಷ ಬೇರೆ ಏನಾದರೂ ನೀವು ಕೇಳಬೇಕು ಅಂದರೆ ಮಾತಾಡಿ. ಸೊ ನೆಕ್ಸ್ಟು ನಾವು ಡಿಸ್ಕನೆಕ್ಟ್ ಮಾಡುವ. ಸೊ ಇವತ್ತು ಸೈಡ್ ವೈಸ್ ಇರೋದ್ರಿಂದ ಅಷ್ಟೊಂದು ಏನು ಯಾರಿಗೂ ಕೂಡ ಟ್ರೇಡ್ಗಳಿಲ್ಲ. ಸೊ ಸರ್ ಹೇಳಿ. ನಿನ್ನೆ ನನಗೆ ಇವರು ಇನ್ನರ್ ಪೀಸ್ ಮಾತಾಡಬೇಕು ಅಂತ ಅಂದಿದ್ರು. ಸೊ ನಾಳೆ ಮಾತಾಡ್ತೀನಿ ಅಂತ. ಮಾತಾಡಿ ಸರ್ ನೀವು. ಸರ್ ಅಂದ್ರೆ ನೆನ್ನೆದು ಬೇಡ. ಹೇಳಿ. ಏನಂದ್ರೆ ನಾವು ಕಲಿಬೇಕಾದ್ರೆ ಈಗ ಒಂದು 2 ವರ್ಷದಿಂದನೇ ಈ ತರ ಕನೆಕ್ಟ್ ಅಂದ್ರೆ ಈಗ ಹೆಂಗ್ ಪ್ಲಾಟ್ಫಾರ್ಮ್ ನಾವು ಸಿಕ್ತಿರೋ ಆತರ ಇರ್ಲಿಲ್ಲ ನಮ್ಗೆ. ಅಲ್ಲಿ ಬರೀ ಯೂಟ್ಯೂಬ್ ನೋಡಿ 2-3 ವರ್ಷ ಆಯ್ತು ನಾ ಕಲಿಯಕ್ಕೆ. ಬಟ್ ಇದು ಹೊಸಬ್ರು ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಅಂದ್ರೆ ಫ್ರೀ ಆಗಿ ಸಿಗ್ತಿದ್ದೆಲ್ಲ ಯೂಸ್ ಮಾಡ್ತಿಲ್ಲ ಯಾರು ಅಂತ ಅನ್ಸ್ತೈತೆ ನನಗೆ. ನಾವು ಕಲಿಬೇಕಾದ್ರೆ ಹೊಸಿ ಖರ್ಚು ಮಾಡ್ತಿರ್ಲಿಲ್ಲ ಸರ್ ನಾನು ಮೊದ್ಲು. ಬಟ್ ಇಷ್ಟು ಈಸಿಯಾಗಿ ಕೈ ಸಿಗ್ತೈತೆ, ಬಟ್ ಯಾರು ಉಪಯೋಗಿಸ್ಕೊತಾರೆ ನಮ್ಗೊಂಥರ ಇದಾಗ್ತದೆ. ನಾವು ಅಷ್ಟೇ ಎಲ್ಲ ಸಿಕ್ಕವರೆಲ್ಲ ಮೋಸ ಮಾಡೋದೇನೆ ಸರ್. ಅವ್ರವ್ರದ್ದು ಮಾಡ್ಕೊಳೋದಕ್ಕೆ ಅವ್ರ ಪೋರ್ಟ್ಫೋಲಿಯೋನ ಇನ್ಕ್ರೀಸ್ ಮಾಡಕ್ಕೆ ಅಂತವ್ರೆ ಸಿಕ್ಕಿದ್ಯಲ್ಲ ನಮ್ಗೂ. ನೋಡಿ, ನೀವು 2 ವರ್ಷ ಕಷ್ಟಪಟ್ರಿ, ನಾವು ಬರೀ 4 ತಿಂಗಳು ಕಷ್ಟಪಟ್ವಿ. ನಮ್ಗೆ ದೇವ್ರು ಅಂತವ್ರು ಸಿಕ್ಕಿದ್ದಾರೆ. ನಮ್ ಮನೆ ಬರ ಅಷ್ಟೇ. ಸಾರ್ ಏನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ ದಯವಿಟ್ಟು ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಕ್ವಶನ್ಸ್ ಕೇಳಿ, ಮಾರ್ಕೆಟ್ ಓಪನ್ ಕ್ಲೋಸ್ ಆದ್ಮೇಲೆ ಸ್ಟಡಿ ಮಾಡಿ ಬಂದು ಇಲ್ಲಿ ಬಂದಾಗ ತುಂಬಾ ಕ್ವಶನ್ ನಾನ್ ಥಿಂಕ್ ಮಾಡೋ ಬೇರೆ ತರ ಇರುತ್ತೆ, ನೀವು ಥಿಂಕ್ ಮಾಡೋದು ಬೇರೆ ತರ ಇರುತ್ತೆ. ಎಲ್ಲರದ್ದು ಥಿಂಕಿಂಗ್ ಒಂದ್ ಕಡೆ ಡಿಸ್ಕಸ್ ಮಾಡಿದಾಗ ತುಂಬಾ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಇನ್ ಕೇಸ್ ಟ್ರೇಡ್ ಮಾಡಕ್ ಆಗದಿರೋರು ಮಾರ್ಕೆಟ್ ಮುಗ್ದಾದ್ಮೇಲೆ ನಿಮ್ಮ ಆಫೀಸ್ ಇಂದ ಬಂದಾದ್ಮೇಲೆ ಹಿಂಗಿರೋ 8 o'clock ಪ್ಲಾನ್ ಮಾಡಿದ್ದಾರೆ, ಪ್ಲಾನ್ ಮಾಡ್ಕೊಳ್ಳಿ. ಮಾರ್ಕೆಟ್ ಚಾರ್ಟ್ ನೋಡಿ ಪ್ರಿಪೇರ್ ಆಗಿ ಬನ್ನಿ. ಸೊ ದಟ್ ಚೆನ್ನಾಗಿರುತ್ತೆ. ತುಂಬಾ ಸಿಲ್ಲಿ ಕ್ವಶನ್ ಕೇಳ್ತಿದ್ದೀನಿ ಅಂತ ಯಾರು ಬೇಜಾರ್ ಮಾಡ್ಕೊಬೇಡಿ. ದೊಡ್ಡ ಲಾಸ್ ಕರ್ಕೊಂಡು ಹೋಗ್ತದೆ. ಎಲ್ಲಾ ವಿಷಯದ್ದು ಕೇಳಿ. ಯಾರು ಏನು ಬೇಜಾರ್ ಮಾಡ್ಕೊಂಡು ಯಾರು ಎಲ್ಲಾ ಇಲ್ಲಿ ಬಿಗಿನರ್ ಇಂದಾನೆ ಬಂದಿರೋದು ಇಲ್ಲಿವರೆಗೆ ಎಲ್ಲಾರು. ಇನ್ನೊಂದೇನ್ ಗೊತ್ತಾ? ಸೊ ನಿಮ್ಗೆ ಇನ್ನ ಸಿಂಪಲ್ ಆಗಿ ಹೇಳ್ತೀನಿ. ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು ಕ್ರಿಯೇಟ್ ಮಾಡಿದ್ದು ನಾನು ಒಬ್ಬನೇನೆ. ಬಟ್ ಆದ್ರೆ ನನ್ಗೆ ಇಲ್ಲಿ ಎಷ್ಟು ಟೀಮ್ ಬಂದಿದೆ ಅಂತಂದ್ರೆ, ಸೊ ನಾನು ಇವತ್ತವರೆಗೂ ಯಾರನ್ನೂ ನೋಡಿಲ್ಲ. ಈಗ ಇನ್ನರ್ ಪೀಸ್, ಹಾಗೆ ಇವರು ನಾಗರಾಜ್ ಅಂತ ಒಬ್ರು ಇದ್ದಾರೆ, ಇವಾಗ ಮಂಜುನಾಥ್. ಸೊ ಇವರೆಲ್ಲ ತುಂಬಾ ಆಕ್ಟಿವ್ ಆಗಿದ್ದಾರೆ. ಹಾಗೆ ಸರೋಜಾ. ಸೊ ಇವರೆಲ್ಲ ತುಂಬ ಏನೇ ಡೌಟ್ ಕೇಳಿದ್ರು ಹೇಳ್ತಾರೆ. ಬಟ್ ಹಂಗಂತ ಅಂದ್ಬಿಟ್ಟು ಅವ್ರಿಗೆ ಪರ್ಸ್ನಲ್ ಏನು ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅವ್ರವ್ರದ್ದು ಬೇರೆ ಬೇರೆ ಜಾಬಲ್ಲಿ ಇರ್ತಾರೆ ಅವರು. ಬಟ್ ಈ ಥರ ಬಂದಾಗ ನೋಡಿ ನಿಮ್ಗೆ ಇಷ್ಟು ಏನು ಸಪೋರ್ಟ್ ಮಾಡ್ತಿದ್ದಾರೆ. ಐ ಥಿಂಕ್ ನನಗನ್ಸೋ ಪ್ರಕಾರ ಕರ್ನಾಟಕದಲ್ಲ, ಸೊ ಎಂಟೈರ್ ನೀವು ಯೂಟ್ಯೂಬಲ್ಲಿ ಹುಡುಕಿದ್ರು ಕೂಡ ಸೊ ಈ ಥರ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿರೋರು ಈಗ ಏನು ಟೀಮಲ್ಲಿರೋರೇನೆ ಹೇಳೋದು. ಸೊ ಈ ಥರದವ್ರು ಎಲ್ಲೂ ಇಲ್ಲ ಅನ್ಕೊಂತೀನಿ. ನಮ್ಗೊಂದು ಒಳ್ಳೆ ಆಪರ್ಚುನಿಟಿ. ಎಕ್ಸಾಕ್ಟ್ಲಿ. ಸೊ ಇದು ಬರೀ ನಾನು ಇದರಿಂದ ನಾನು ಏನು ದೊಡ್ಡ ಸಮಾಜ ಸೇವೆ ಮಾಡ್ತಿದ್ದೀನಿ ಅಂತ ಏನಲ್ಲ. ಸೊ ನನಗೂ ತುಂಬ ಯೂಸ್ ಆಗ್ತಿದೆ. ಈಗ ಇದರಲ್ಲಿ ಎಕ್ಸ್ಪರ್ಟ್ ಇರೋರು ಏನೋ ಒಂದು ಕಾನ್ಸೆಪ್ಟ್ ತೊಗೊಂಬರ್ತಾರೆ. ಸೊ ಬರ್ತಾರೆ ನೋಡಿ, ಇನ್ನು ಮುಂದೆ ತುಂಬ ಜನ ಬರ್ತಾರೆ ಮಧ್ಯದಲ್ಲೇ. ಸೊ ಎಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಬೇಕಿತ್ತು. ಸೊ ಅಷ್ಟು ಜಸ್ಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಜೊತೆ ನಂದೊಂದು ಪ್ರಾಡಕ್ಟ್ನ ತೋರಿಸಿದ್ದೀನಿ. ಸೊ ಇಲ್ಲಿ ಮೇನ್ ನಾನು ಕಂಪ್ಲೀಟ್ ನನಗೆ ಏನು ಟ್ರೇಡ್ಗೆ ನನಗೆ ದಾರಿ ತೋರಿಸ್ತಾ ಇರೋದೇ ನನ್ನ SR ಲೆವೆಲ್ ವೇವ್ ಅನಾಲಿಸಿಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಅದ್ರ ಜೊತೆ ನನ್ನ ನಾಲೆಜ್ ಎಕ್ಸ್ಪೀರಿಯನ್ಸು ಸೊ ಅದು ಎಲ್ರಿಗೂ ಬರುತ್ತೆ. ಓಕೆ, ಸೊ ಇದನ್ನು ಯೂಸ್ ಮಾಡ್ಕೊಳ್ವಾ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ವಾ. ಸೊ ಈಗ ಇವ್ರು ಹೇಳಿದ್ರಲ್ವ ಬಿಗಿನರ್ಸ್ಗಳು, ನೀವು ಕೇಳಲೇಬೇಕು ಕ್ವಶನ್ಸ್. ಸೊ ನೀವು ಕೇಳಿದ್ರೇ ನೀವು ಬೇಗ ನಾಲೆಜ್ ಗೇನ್ ಮಾಡ್ತೀರಾ. ನಾವೆಲ್ಲ ಕಳ್ಕೊಂಡು ಅದನ್ನು ರಿಕವರ್ ಮಾಡ್ಕೊಂಡು ಇಲ್ಲಿ ಬಂದು ಇವಾಗ ಕೂತ್ಕೊಂಡಿರೋದು. ಬಟ್ ನೀವು ಹೊಸದಾಗಿ ಬರ್ತಿದ್ದಾರೆ ಅಂದರೆ ನಿಮಗೆ ಕಳೀಬಾರ್ದು ಅನ್ನೋದಕ್ಕೆ ನಾವು ಇಲ್ಲಿರೋರೆಲ್ಲ ದಾರಿ ತೋರಿಸ್ತಾ ಇದ್ದಾರೆ ತುಂಬ ಜನ. ಸೊ ಒಬ್ಬೊಬ್ಬರು ಎಕ್ಸ್ಪೀರಿಯನ್ಸ್ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಒಂದಿನ ನನಗೊಂದು ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ, ನಾನು ಯಾವ ಥರ ಒಂದಿನ ಸೊ ಸಾಟರ್ಡೇ ಸಂಡೇ ಅಂತ ಪ್ಲಾನ್ ಮಾಡುವ. ಇಷ್ಟು ಜನ ಇರ್ತಿರಲ್ವ ನಮ್ಮ ಎಂಟೈರ್ SR ಲೆವೆಲ್ ಮೆಂಬರ್ಗಳು, ಯಾರ್ಯಾರು ಎಷ್ಟೆಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ, ಎಷ್ಟು ಸ್ಟ್ರಗಲ್ ಮಾಡಿದ್ದೀರಾ ಅಂತ ಒಂದು ಜಸ್ಟ್ 5-10 ಮಿನಿಟ್ಸ್ ನಿಮ್ಮ ಬಗ್ಗೆ ಹೇಳಿದ್ರೆ ಸೊ ಏನೋ ಒಂಥರ ಚೆನ್ನಾಗಿರುತ್ತೆ, ಅದೊಂದು ಫನ್ ಥರ ಇರುತ್ತೆ ಅಂತ ನಾನು ಅದನ್ನು ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ದೀನಿ. ಅದೊಂದಿನ ಮಾಡುವ ಯಾರಾದ್ರೂ. ಏನ್ ಅನ್ಸುತ್ತೆ ನಿಮ್ಗೆ? ಜಸ್ಟ್ ನಾನು ಒಂದ್ 2 ಸೆಕೆಂಡ್ ನಾನು ಹಂಗ ಅನ್ಕೊಂಡು ಹಂಗೆ ಹೇಳಿದೆ ಸರ್. ನೀವು ಅದೊಂದ್ ಮಾಡ್ಬೋದಾ ಅಂತ ಕೇಳೋಣ ಅಂತ ಅನ್ಕೊಂಡೆ. ಇನ್ನರ್ ಪೀಸ್ ಸ್ಟಾರ್ ಮಾತಾಡ್ಬೇಕಾದಾಗ ನನ್ಗೆ ಫುಲ್ ಹಂಗೆ ಬಂತು, ಅಯ್ಯೋ ನನ್ ಮಾತೇ ಹೇಳ್ತಿದ್ರಲ್ಲ ಅಂತ. ನಿಜ, ಇದು ಮಾಡಿ ಸರ್, ದಯವಿಟ್ಟು ಮಾಡಿ. ಎಲ್ಲರೂ ಮುಕ್ತವಾಗಿ ಬಂದು ಮಾತಾಡಿ, ಯೂಸ್ ಮಾಡ್ಕೊಳ್ಳಿ. ಕರೆಕ್ಟ್. ಅಂದ್ರೆ ಇದರಲ್ಲಿ ನಮ್ಗೆ ವಿತೌಟ್ ನಾಲೆಜ್ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ.
ಜಸ್ಟ್ 5 ಮಿನಿಟ್ಸ್ ಬ್ರೇಕ್ಔಟ್ ಕ್ಯಾಂಡಲ್ ಇದ್ ನೋಡಕ್ಕೆ 1 ಗಂಟೆ ತನಕ ನೋಡಿದೀನಿ ಇಂಡಿಯನ್ ವಿಡಿಯೋನ. ಓಕೆ ಓಕೆ ಈಗ ನೆನ್ಸ್ಕೊಂಡ್ರೆ ಕಾಮಿಡಿ ಅನ್ಸ್ತದೆ ನಂಗೆ ಅದು. ಕರೆಕ್ಟ್ ಸರ್ ಕರೆಕ್ಟ್. ಸೊ ನಾನು ಅದೆಲ್ಲ ತುಂಬ ಇದೆ ಸರ್, ಒಂದಿನ ಮಾತಾಡುವ ಎಲ್ಲ ಕೂತ್ಕೊಂಡು, ಸೊ ಎಲ್ರಿಗೂ ಯೂಸ್ ಆಗುತ್ತೆ ಇದು. ಓಕೆ, ಯಾವತ್ತೋ ಒಂದಿನ ಸೆಟ್ ಮಾಡುವ ನಮಗೆ ಇದನ್ನೆಲ್ಲ ಪ್ಲ್ಯಾನ್ ಆದಮೇಲೆ ಅಟ್ಲೀಸ್ಟ್ 1 or 2-3 hours. ಸೊ ನೋಡಿ, ನಾನು ಇನ್ನೊಂದು ತುಂಬ ಇಂಪಾರ್ಟೆಂಟು ನಾನು ಎಲ್ರಿಗೂ ಹೇಳಬೇಕು ಅಂತ, ಇಲ್ಲಿ ನನಗಿನ್ನ ದೊಡ್ಡವರು ಇದ್ದೀರಾ ವಯಸ್ಸಲ್ಲಿ ಎಲ್ಲರೂ, ಬಟ್ ನಾನು ಹೇಳೋದೇನಂತಂದರೆ, ನಾವೀಗ ಯಾವುದೋ ಒಂದು ಮೂವಿ ನೋಡಿ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಈ ಥರದ್ದು ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂದರೆ ನಮ್ಮ ಟೈಮ್ನ ಓಕೆ ಅಲ್ಲೂ ಕೊಡುವ ಎಂಟರ್ಟೈನ್ಮೆಂಟ್ಗೆ, ಬಟ್ ಅಲ್ಲಿ ಕಟ್ ಮಾಡಿ ಇಲ್ಲಿ ನಾವು ಜಾಸ್ತಿ ಕೊಡುವ ವಾಚ್ ಮಾಡೋದಾಗಲಿ. ಸೊ ಎಲ್ಲದಕ್ಕೂ ಕೂಡ ನೀವೆಲ್ಲ ಏಜಲ್ಲಿ ದೊಡ್ಡಿರೋರು, ಎಕ್ಸ್ಪೀರಿಯೆನ್ಸಲ್ಲಿ ಮತ್ತು ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ಕೂಡ ದೊಡ್ಡವರು ಇದ್ದೀರಾ. ಬಟ್ ನಾನು ಹೇಳ್ತಾ ಇರೋದು, ಸೊ ನಾನು ಇದು ಮಾಡ್ತಾ ಇರೋದು, ಇವಾಗ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನೀಗ ಇಷ್ಟು ಮೂವಿ ಬಂತಲ್ವಾ, ದೊಡ್ಡ ಮೂವಿಗಳೇ ಬಂತು, ನಾನು ನೋಡೇ ಇಲ್ಲ. ನಾನು ಮೊದಲಾದರೆ ಬೇಗ ಹೋಗ್ತಿದ್ದೆ, ಯಾಕೆಂದರೆ ನನಗೆ ಅದು ಇಂಟ್ರೆಸ್ಟೇ ಬರ್ತಿಲ್ಲ. ಇವಾಗ ನನಗೆ ಏನೋ ಒಂದು ಮಾಡಬೇಕು, ನನ್ನ ಕಣ್ಮುಂದೆ ಇರೋದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಕ್ರೌಡ್ಸಲ್ಲೇ ನಾನು ಕನ್ಸು ಕಾಣ್ತಾ ಇರೋದು. ಸೊ ಇಷ್ಟಿರ್ಬೇಕು ನನಗೆ, ಅದು ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಮಾಡಿದ್ದೀವಿ, ಏನೋ ಒಂದು ಮಾಡ್ತಿದ್ದೀವಿ ಅಂತಂದರೆ ಸೊ ಅದನ್ನು ಅಚೀವ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಇಲ್ಲಿ ಎಲ್ರಿಗೂ ನಾನು ಅಷ್ಟೇ ಸ್ಟಾಕ್ ಮಾರ್ಕೆಟ್ ಇಂದ ಒಂದ್ ಏಜ್ ಅಲ್ಲಿ 1 crore ಫ್ರೂಟ್ಸ್ ಮಾಡ್ಬೇಕು ಸರ್. ಕರೆಕ್ಟ್, ಯಾಕೆಂದ್ರೆ ಇವಾಗ ನೋಡಿ, ನೀವೇ ಯಾರಿಗಾದ್ರೂ ಹೇಳ್ಕೊಳ್ಳಿ ನಾನು ಸ್ಟಾಕಲ್ಲಿ ಟ್ರೇಡ್ ಮಾಡ್ತೀನಿ, ಸೊ ನಾನು ಈ ಥರ ಏನೋ ಒಂದು SR ಲೆವೆಲ್ ತೊಗೊಂಡಿದ್ದೀನಿ ಅಂದರೆ, ಎಲ್ಲರೂ ಕೂಡ ನಿಮ್ಗೆ ಗೊತ್ತಿಲ್ಲದಿರೋರು ನಿಮ್ಮನ್ನ ಏನು ಕೇವಲವಾಗೇ ಮಾತಾಡ್ತಾರೆ. ನೀವೇನೋ ಈ ಕೆಸಿನೋಗಿ ಹೋಗಿ ಆಡ್ತಿದ್ದೀರಾ ಅನ್ನೋ ಥರ ಆಡ್ತಾರೆ, ಬಟ್ ರಿಯಾಲಿಟಿ ಅದಲ್ಲ. ಸೊ ಅದನ್ನು ಪ್ರೂವ್ ಮಾಡಬೇಕು. ಸೊ ಇದು ಒಂದು ಏನು ನಾವು ಕರೆಕ್ಟ್ ವೇನಲ್ಲಿ ಹೋದರೆ ನಾಳೆ ದಿನ ಗೊತ್ತಿಲ್ಲ, ಇದು ಒಂದು ದೊಡ್ಡ ಸಬ್ಜೆಕ್ಟ್ ಆಗೇ ಬರ್ಬೋದು ನಿಮಗೆ, ಏನು ನಮಗೆ ಇದರಲ್ಲಿ. ಬಟ್ ಬೇರೆ ಬೇರೆ ಕಂಟ್ರಿಗಳಲ್ಲಿದೆ, ಬಟ್ ನಮ್ಮ ಇದರಲ್ಲಿ ಇಲ್ಲ, ಇಂಡಿಯಾದಲ್ಲಿ ಇಲ್ಲ ಅಷ್ಟೇ. ಫೈನಾನ್ಷಿಯಲ್ ರಿಲೇಟೆಡ್ ಇಷ್ಟೊಂದು ಇನ್ಡೆಪ್ತ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ. ಚಿಕ್ಕ ಮಕ್ಕಳು SSLC ಪಾಸ್ ಹಾಕೊಂಡು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾರೆ ನಿಮಗೆ ಬೇರೆ ಕಂಟ್ರಿಗಳಲ್ಲಿ ಹೋದ್ರೆ. ಇವನ್ ಗುಜರಾತ್ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈಗ, ಬಟ್ ನಮ್ಮವ್ರು ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿರೋ ಒಂದು ಮೈಂಡ್ ಸೆಟ್ ಅಷ್ಟೇನೆ. ಅಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ಕೆಲವರಿಗೆ ಈಗ ಇಂಟ್ರೆಸ್ಟ್ ಬಂದಿದೆ ಆಫ್ಟರ್ ಕರೋನಾ, ಬಟ್ ಕರೆಕ್ಟ್ ವೇಲಿ ಹೋಗ್ತಿಲ್ಲ. ಕರೆಕ್ಟ್ ಸರ್ ಕರೆಕ್ಟ್ ಸರ್ ಕರೆಕ್ಟ್ ಸರ್. ಒಂಥರ ಈ ಇನ್ಫ್ಲೂಯೆನ್ಸರ್ ಇಂದನೇ ಜಾಸ್ತಿ ಹಾಳಾಗ್ತಿರೋದು. ಕರೆಕ್ಟ್ ಸರ್. ಸೊ ಸುಮ್ಮನೆ ಏನೋ ಒಂದು ತಿಳ್ಕೊಂಡ್ಬಿಟ್ಟು ಕತೆಗಳು ಹೊಡಿತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ ಸರ್, ಅವ್ರವ್ರ ಬಿಸ್ನೆಸ್. ಬಟ್ ಅದರಲ್ಲಿ ನಾವು ಹೋಗ್ಬಾರ್ದು, ಟ್ರ್ಯಾಪ್ ಆಗ್ಬಾರ್ದಲ್ವಾ. ಈಗ ಸರ್ ನೋಡಿ, ನಾನು ಆಪ್ಷನ್ ಸೆಲ್ಲಿಂಗ್ ಅಲ್ಲೇ ಬೇಕಾರೆ ನಿಮ್ಗೆ ಮಾಡಿ ಒಂದ್ಸತಿ ತೋರಿಸಿದ್ದೆ, ನೋ ಲಾಸ್ ಗೇನ್ ತೋರಿಸ್ತೀನಿ ಸರ್, ಅಷ್ಟು ಇದೆ. ಸೊ ಅದೇ ಸರ್, ನಾನು ಅದನ್ನ ಹೇಳ್ತಾ ಇರೋದು, ಅದನ್ನೆಲ್ಲ ನೀವು ಹೇಳ್ಬೇಕು ನಮಗೆ. ಸೊ ಅದ್ರಲ್ಲಿ ನಾನು ನೋ ಲಾಸ್ ಗೇಮಲ್ಲೆಲ್ಲ ನಾನು ಎಕ್ಸ್ಪರ್ಟೇ ಇಲ್ಲ ಅದರಲ್ಲಿ. ಸೊ ನೀವು ಬಂದು ಹೇಳಿದಾಗ ಸೊ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ, ನೀವು ನಾನು ಹೇಳ್ತೀನಿ ಆ ಸ್ಟ್ರಾಟಜಿಗಳೆಲ್ಲ ನಮ್ಗೆ ಹೆಸರು ಕೇಳೋದು ಗೊತ್ತಿಲ್ಲ ಸರ್. ನಮ್ಗೆ ಸಂದರ್ಭಕ್ಕೆ ಏನ್ ಮಾಡ್ಬೇಕಂತ ಗೊತ್ತು, ಆ ಹೆಸರು ಹೇಳ್ತಾರಲ್ಲ ಫೈರ್ ಫೈಟ್ ಅವೆಲ್ಲ ಹೆಸರು ಗೊತ್ತಿಲ್ಲ ಸರ್ ನನಗೆ. ಒಂದ್ ವಿ ಹೇಳ್ಬೇಕು, ಯಾವ ಸ್ಲೋ ಆಗ್ತದಲ್ಲ ಫಾಸ್ಟ್ ಆಗ್ತದೆ, ಒಂದ್ ರೇಂಜ್ ಇರ್ತದೆ, ಆ ರೇಂಜ್ ಏನ್ ಹೇಳ್ಬೇಕು ಅಂತ ಹೇಳ್ಕೊಡ್ತೀನಿ ಬೇಕಾರೆ. ಬಟ್ ನೀವು ಹೇಳಿ ಸರ್, ಯಾಕೆ ಅಂದ್ರೆ ನಾವ್ ಎಷ್ಟು ಪೇ ಮಾಡುದು ನಮ್ಗೆ ಕರೆಕ್ಟ್ ವೇನಲ್ಲಿ ಸಿಗಲ್ಲ ಸರ್. ನೀವೀಗ ಓಕೆ ಇಲ್ಲೆಲ್ಲ ಒಂದ್ ಕಡೆ ನಾವೀಗ ಏನೋ ಒಂದು ಅದೇನೋ ಗೊತ್ತಿಲ್ಲ, ಸೊ ಆ ಮೈಂಡಲ್ಲಿ ಅದು ಬಂತು, ಸೊ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ, ಈ ಥರ ಟೀಮ್ ಆಗಿದೆ. ಸೊ 242 ಜನ ಇದ್ದಾರೆ ಅಂತಂದರೆ ಅದು ಸುಮ್ಮನೆ ಅಲ್ಲ. ಓಕೆ, ಇನ್ಕ್ಲೂಡಿಂಗ್ ನಮ್ದೇನು 50 ಮೆಂಬರ್ಸ್ ಫ್ರೀ ಇದ್ರಲ್ವಾ, ಸೊ ಅವರು ಕೂಡ ಇದ್ದಾರೆ ಇದರಲ್ಲಿ. ಸೊ ಬಟ್ ಆದರೆ ನಾನು ಹಾಂ ಇದ್ದಾರೆ, ಸೊ ಇದರಲ್ಲಿ ಆ್ಯಡ್ ಆಗಿದ್ದಾರೆ. ಸೊ ಅಂದರೆ SR ಲೆವೆಲ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಹೇಳಿ ಹೇಳಿ ಇನ್ನರ್ ಪೀಸ್ ಹೇಳಿ ಸರ್. ಇನ್ನರ್ ಪೀಸ್ ಒಂದು ಆಪ್ಷನ್ ಸೆಲ್ಲಿಂಗ್ ಒಂದು ಸ್ವಲ್ಪ ನಾಲೆಡ್ಜ್ ಹೇಳ್ತೀನಿ, ಕರೆಕ್ಟ್ ಇದೆ ತಪ್ಪಿದೆ ಒಂದ್ಸಲ ಹೇಳ್ತೀರಾ ಸರ್ ನೀವು? ಹೇಳಿ ಸರ್, ಇವತ್ತಿನ ಮಾರ್ಕೆಟ್ ಅಲ್ಲಿ 50,000 ಸೆಲ್ ಮಾಡಿರ್ತೀನಿ, ಅಲ್ಲ 55,000 ಸೆಲ್ ಮಾಡಿರ್ತೀನಿ, 50,000 ಒಟ್ಟು 2 ಕಡೆನೂ ಸೆಲ್ ಮಾಡಿರ್ತೀನಿ ಅನ್ಕೊಳ್ಳಿ. ಪುಟ್ಟಲ್ಲೂ ಸೆಲ್ ಮಾಡಿರ್ತೀನಿ, ಬೈಯಲ್ಲೂ ಸೆಲ್ ಮಾಡಿರ್ತೀನಿ. ಅದು ಅಲ್ಲಲ್ಲ, ನಾನು ಸುಮ್ಮನೆ ಜಸ್ಟ್ ಹೇಳ್ತಾರೆ ನೀವು ತಿಳ್ಕೊಳಕೋಸ್ಕರ, ಟ್ರೈ ಮಾಡಿಲ್ಲ ಇನ್ನ ನಾನು. ಕ್ವಶನ್ ರಾಂಗ್ ಇಲ್ಲ ಸರ್, ಕ್ವಶನ್ ಕರೆಕ್ಟ್ ಆಗಿಲ್ಲ. ಯಾವ್ದು ಸೇಲ್ ಮಾಡಿದಿರಂತ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಅಲ್ಲ ಸರ್, 2 ಸೈಡ್ ಸೆಲ್ ಮಾಡಿರ್ತೀನಿ ಅನ್ಕೊಳ್ಳಿ. ಅದನ್ನೇ ಸೇಲ್ ಮಾಡಿರೋದು ನೀವು OTM ಅಲ್ಲಿ ಮಾಡಿದಾಗ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಅದ್ರ ಸೇಲ್ ಮಾಡಿ 3 ಅಂತ ಇರ್ತದೆ, OTM, ITM, ಆಮೇಲೆ ATM ಇರ್ತದೆ. ಅಲ್ಲ ಸರ್, ಮಿನಿಮಮ್ ನಾನು 500 ITM ಎಲ್ಲ ಸೆಲ್ ಮಾಡಕ್ ಆಗಲ್ಲ. ಮಾಡ್ಬೋದು ಮೇಡಮ್, ಯಾಕೆ ಮಾಡಕ್ ಆಗಲ್ಲ? ಅಂದ್ರೆ ITM ನಮ್ಗೆ ಬೇಕಾಗಿರೋದು OTM ಅಲ್ವಾ ಸರ್? ITM ಅಲ್ಲಿ ಸೆಲ್ ಮಾಡ್ಕೊಂಡು ಹೋದ್ರೆ ಡೆಲ್ಟಾ ಹೇಗೆ ಇರುತ್ತೆ ಅದರಲ್ಲಿ? ಒಂದ್ ನಿಮಿಷ ಮೇಡಮ್, ಸೆಲ್ ಮಾಡ್ಬಿಟ್ಟು ಆಪ್ಷನ್ ಬೈ ಎಷ್ಟು ಕ್ಯಾಪ್ಚರ್ ಮಾಡೋದು ಗೊತ್ತಾ ನಮ್ಗೆ? ನಂಗೆ ಅದ್ರ ಕಾನ್ಸೆಪ್ಟ್ ಗೊತ್ತಿಲ್ಲ. ನಾನು ಇವತ್ತಿನವರೆಗೂ ಇನ್ ದ ಮನಿ ಯಾವತ್ತೂ ಸೆಲ್ ಮಾಡಿಲ್ಲ ಸರ್. ಅಟ್ ದ ಮನಿ, ಔಟ್ ಆಫ್ ದ ಮನಿ. ಅದು ಬಟ್ ರಿಸ್ಕ್ ಜಾಸ್ತಿ, ರಿವರ್ಸ್ ಆದ್ರೆ ರಿಸ್ಕ್ ಜಾಸ್ತಿ. ನೋಡಿ, ಇನ್ ದ ಮನಿ ಕಾನ್ಸೆಪ್ಟ್ ಅಲ್ಲಿ ನಾನು ಒಂದು IT ಸ್ಟಾಕ್, ಸೊ ಒಂದು
3.5 ಇಯರ್ ಬ್ಯಾಕ್ ನಾನು ಅದೇನಾಗಿತ್ತು, ನಮಗೆ ಅದು ತುಂಬ ಏನೋ ಮೂವ್ಮೆಂಟ್ ಕೊಡ್ತಾ ಇತ್ತು. ಸೊ ಮೂವ್ಮೆಂಟ್ ಕೊಡ್ತಿದ್ದಾಗ ನನಗೆ ಅಟ್ ದ ಮನಿಯಿಂದ 2 ಸ್ಟೆಪ್ ಔಟ್ ಆಫ್ ದ ಮನಿ ಇತ್ತು. ಅದು 2 ಸ್ಟೆಪ್ ಔಟ್ ಆಫ್ ದ ಮನಿ ಇತ್ತು. ನಾನು ಅದನ್ನು ಸೆಲ್ ಮಾಡಿದೆ. ನನ್ನ ಪ್ರಕಾರ ಏನು ಇಷ್ಟು ದೊಡ್ಡ ರ್ಯಾಲಿ ಕೊಟ್ಟಿದೆ, ಸೊ ಇಲ್ಲಿಂದ ನನಗೆ ಕೆಳಗಡೆ ಹೋಗಲ್ಲ ಅಂತ ಒಂದೇ ದಿನ ನನಗೆ ಅದನ್ನು ಬ್ರೇಕ್ ಮಾಡಿ ಅಪ್ಪರ್ ಸರ್ಕ್ಯೂಟ್ ಮೇಲೆ ಹೋಗಿ ನನಗೆ ಅದು ಇಂದ ಮನಿ ಆಗೋಯ್ತು ನನಗೆ. ಓಕೆ, ಸೊ ಅದರಲ್ಲಿ ನಾನು ಎಷ್ಟು ಕಳ್ಕೊಂಡಿದ್ದೀನಿ ಅಂದರೆ 2,88,000 ಕಳ್ಕೊಂಡಿದ್ದೀನಿ. ಸೊ ಇಂದ ಮನಿ ಸೆಲ್ ಮಾಡಿದ್ರೆ ಇದೆಯಲ್ವಾ ಸರ್? ಅಲ್ಲ ಮಾಡ್ಬೋದು, ರಿಸ್ಕ್ ಜಾಸ್ತಿ ಸರ್. ಹಾ ಅದೇ ಡಿಸಿಪ್ಲಿನ್ ತುಂಬಾ ಬೇಕು. ಬಟ್ ಅಂದ್ರೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೋಬೇಕು ಅದಕ್ಕೆ. ಬಿಗಿನರ್ಸ್ ಗಳಿಗೆ ನಿಮ್ಗೆ ತಲೆಗೆ ಬರೋದೇ ಇಲ್ಲ. ನನ್ನ ತಲೆಯಲ್ಲಿ ಅವಾಗ ಓಡಿದೇನು ಗೊತ್ತಾ, ಸೊ ಓಕೆ ಇಂದ ಮನಿ ಆಗಿದೆ, ಸೊ ಈಗ ಇನ್ನೂ ಒಂದು 1 or 2 days ಇದು ಕೆಳಗಡೆ ಹೋಯ್ತು ಅಂದ್ರೆ ಜೀರೋ ಆಗುತ್ತಲ್ಲ ಔಟ್ ಆಫ್ ದ ಮನಿ ಬಂದ್ರೆ. ನಾನು ಆ ಕಾನ್ಸೆಪ್ಟ್ ಅಲ್ಲಿ ಹೋಲ್ಡ್ ಮಾಡಿದೆ, 2,88,000 ಹೋಯ್ತು. ಸೊ ಅಲ್ಲಿಂದ ನನಗೆ ಜರೋದಾನೆ ನನ್ನ ಪೊಸಿಷನ್ ಕಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲ ಅಂದ್ರೆ ಇನ್ನ ಇಟ್ಟಿರೋ ನಾನು. ಸೊ ಇದೆಲ್ಲ ಮನೆಯಲ್ಲೂ ತೀಟ ಇರ್ತದೆ. ಎಕ್ಸಾಕ್ಟ್ಲಿ ತೀಟ ಇರುತ್ತೆ. ಇರುತ್ತೆ ಅಟ್ ದ ಮನಿ ಅಂದ್ರೆ ATM OTM ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಯಾಕಂದ್ರೆ ಡೆಲ್ಟಾ ಜಾಸ್ತಿ ಇರುತ್ತಲ್ವಾ ಸರ್. ಎಕ್ಸಾಕ್ಟ್ಲಿ. ಸೊ ನಿಮ್ಮ ಕ್ವಶನ್ ಅವ್ರು ಕೇಳಿದ್ರಲ್ವಾ, ಇವ್ರು ಯಾರು ದ್ಯಾಮೇಶ್ ಅಲ್ವಾ ಕೇಳಿದ್ದು ಕ್ವಶನ್? ಯಾರು ಕೇಳಿದ್ದು? ಕೇಳಿ ಸರ್, ಅದೇನು ಸ್ವಲ್ಪ ಸಾರಿ, ಆಕ್ಚುಲಿ ಅವ್ರು ಫುಲ್ ಕ್ವಶನ್ ಕಂಪ್ಲೀಟ್ ಮಾಡಿದ್ರೆ ನಾವೆಲ್ಲ ಮಾಡಿ ನೀವು ಮಾಡಿ ಇವಾಗ ಮಾರ್ಕೆಟ್ ನಮ್ಗೆ ಸೈಡ್ ವೇ ಆಗುತ್ತೆ ಅಂತ ಗೊತ್ತಿರುತ್ತೆ ಸರ್. ಓಕೆನಾ? ನಾವು ಮಿನಿಮಮ್ 500 ಇಲ್ಲ 600 ಎರಡು ಕಡೆನೂ ಸೆಲ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಎಷ್ಟು ಬರ್ಬೋದು ಪರ್ ಡೇ ಅಲ್ಲಿ ಇಲ್ಲ 1 week ಅಲ್ಲಿ? ಆತರ ನಮ್ಗೆ ಕೇಳೋಣ ಅಂತ ಒಂದು ಕ್ವಶನ್ ಇತ್ತು. ಪಾಯಿಂಟ್ ಹೇಳಕ್ಕಾಗಲ್ಲ ಸರ್. ಸರ್ ಬರೀ ಸೆಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದ್ ಕಡೆ ಲಾಸ್ ಆಗ್ತಾ ಇರುತ್ತೆ, ಒಂದ್ ಕಡೆ ಪ್ರಾಫಿಟ್ ಓಡ್ತಾ ಇರುತ್ತೆ, ಒಂದ್ ಕಡೆ ಬ್ರೇಕ್ ಆಗಲ್ಲ ಮೇಡಮ್. ಅಂದ್ರೆ ಮೇಡಮ್ ನಾವು 500 ಪಾಯಿಂಟ್ ಮೇಲ್ಗಡೆ ಅಲ್ಲಿಂದ 500 ಪಾಯಿಂಟ್ ಇಲ್ಲ 300 ಪಾಯಿಂಟ್ ಸೈಡ್ ವೇ ಆಗುತ್ತೆ ಅಂತ ಗೊತ್ತಿದ್ದಾಗ ಎರಡು ಕಡೆ ಸೆಲ್ ಮಾಡಿದ್ರು ಪ್ರಾಫಿಟ್ ಆಗುತ್ತೆ ಮೇಡಮ್, ಲಾಸ್ ಆಗಲ್ಲ. ಸರ್ ನೀವು ಸೈಡ್ ವೇಸ್ ನೀವು 500 ಮೇಲ್ ತಗೊಂಡಿರ್ತೀರಾ, ಅರ್ಧ ಮನಿ ತಗೊಂಡಿರ್ತೀರಾ? ಯಾವ ಅಂದ್ರೆ ಎರಡು ಕಡೆ ಅರ್ಧ ಮನಿ ತಗೊಂಡ್ರೆ ಸರ್ ಅವ್ರು ಎರಡು ಕಡೆ OTM ಅಲ್ಲಿ 500 ಇರೋ ಮಾರ್ಕೆಟ್ ರೇಂಜ್ ಇಂದ 500 ರೇಂಜ್ ಇಟ್ಕೊಂಡು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. CP ನ ನೀವು ಹೇಳ್ತಾ ಇರೋದು CP 2ನಾ? ಹೌದು ಸರ್, ಹೌದು. ಅದೇ ಕಾಲು ಪುಟ್ಟು ಎರಡೂನು 500 ಎಷ್ಟು ಇನ್ಕಮ್ ಬರ್ತದೆ ಅಂತ ಹೇಳ್ತಾರೆ ಅವರು. ಸೆಲ್ ಮಾಡ್ತೀವಿ ಅಂತ ಸ್ಟ್ರಾಡಲ್ ಆಗುತ್ತಲ್ವಾ ಸರ್ ಅದು? ಇನ್ಕಮ್ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಸರ್, ನೀವ್ ಏನ್ ಪ್ರೀಮಿಯಂಗೆ ನೀವು ಸೆಲ್ ಮಾಡಿರ್ತೀರಲ್ವಾ ಅದು ನಿಮ್ಮ ಇನ್ಕಮ್ ಆಗಿರುತ್ತೆ. ಬಟ್ ನಿಮ್ಗೆ ಪ್ರೀಮಿಯಂ ಎಷ್ಟಿರುತ್ತೆ? ಎಕ್ಸಾಕ್ಟ್ಲಿ ಆ ಪ್ರೀಮಿಯಂ ಎಕ್ಸ್ಪೈರಿ ಇನ್ನ ಇಲ್ಲ ಅಂದ್ರೆ ಅಷ್ಟೆಲ್ಲ ಡಿಕೆ ಆಗ್ತದೆ, ಒಂದು 20 ಪಾಯಿಂಟ್ ಅಂದ್ರೆ ಅಲ್ಲೇ ಸೇಲ್ಸ್ ಇದ್ರೆ. ಸೊ ನಾನು ಹೇಳೋದು ನಿಮ್ಗೆ ಮ್ಯಾಕ್ಸಿಮಮ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಸೊ ಮ್ಯಾಕ್ಸಿಮಮ್ ಏನಿದೆ ಗೊತ್ತಾ, ಮ್ಯಾಕ್ಸಿಮಮ್ ನಿಮ್ಗೆ ನೀವೇನು ಸೆಲ್ ಮಾಡಿರ್ತೀರಲ್ವಾ ಅದು ನಿಮ್ ಪಾಯಿಂಟ್ ಆಗಿರುತ್ತೆ. ಬಟ್ ನೀವು ಲಾಸ್ ಹೆಂಗ್ ಥಿಂಕ್ ಮಾಡ್ತೀರಾ? ಸೊ ಲಾಸ್ ಯಾವ ತರ ಕಟ್ ಮಾಡ್ತೀರಾ? ಔಟ್ ಆಫ್ ದ ಮನಿ 200 ಪಾಯಿಂಟ್ ಎರಡು ಸೆಲ್ ಮಾಡಿ ಕೂತ್ಕೊಂಡ್ರೆ ಸೊ ಅದನ್ನ ಥಿಂಕ್ ಮಾಡ್ಬೇಕು ಸರ್, ಬರೀ ಪ್ರಾಫಿಟ್ ಬಗ್ಗೆ ಅಲ್ಲ. ನಾನು ಲಾಸ್ ಎಷ್ಟು ಕೊಡಕ್ ರೆಡಿ ಇದ್ದೀನಿ. ನನಗೆ ಪ್ರಾಫಿಟ್ ಅಲ್ಲ ಸರ್, ನಾನು ಹೇಳ್ತಿರೋದು ನಮ್ಗೆ ಅವತ್ತು ಮಾರ್ಕೆಟ್ ಫುಲ್ ನಮಗೆ ಸೈಡ್ ವೇ ಆಗುತ್ತೆ. ಮಾರ್ಕೆಟ್ ಬಿಗ್ ಮೂವ್ಮೆಂಟ್ ಒಂದು 2 days ಹಿಂದೆ ಬಂದಿರುತ್ತೆ, 1 ಇಲ್ಲ 2 days ಸೈಡ್ ವೇ ಆಗಿರುತ್ತೆ ಮಾರ್ಕೆಟ್. ಅಂತ ಟೈಮ್ ಅಲ್ಲಿ ಸೈಡ್ ವೇ ಬರೀ ನಾನು ಎಂದು ಟ್ರೈ ಮಾಡಿಲ್ಲ, ತಿಳ್ಕೊಬೇಕಂತ ಇದು ಒಂದು ಕ್ವಶನ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಬೇರೆ ಅಲ್ಲ ಓಕೆ, ನೀವು ಕೇಳಿದ್ದು ಓಕೆ, ಮೂವ್ಮೆಂಟ್ ಬಂದಿರುತ್ತೆ. ಸೊ ಅದೇ ನೀವು ಕೇಳಿದ್ದು ರೈಟ್, ಬಟ್ ಆದ್ರೆ ರಿಸ್ಕ್ ತುಂಬಾ ಇರುತ್ತೆ. ಸೊ ನನ್ನ ಪ್ರಕಾರ ಸೊ ಇಲ್ಲಿ ಯಾರಾದ್ರೂ ಇದು ಹೆಡ್ಜಿಂಗ್ ಅಲ್ಲೇ ಬರುತ್ತೆ ವಿತೌಟ್ ಅಂದ್ರೆ ಇದು ನಾವು ಕೆಳಗಡೆ ಬೈ ಮಾಡದೆ ನಾವು ಬರೀ ನೇಕೆಡ್ ಸೆಲ್ ತಗೊಂಡ್ರೆ, ಎರಡು ಕಡೆ ಸೆಲ್ ತಗೊಂಡ್ರೆ, ಮೊನ್ನೆ 2 ಸರಿ ವಿ ಶೇಪ್ ರಿಕವರಿ ಆಯ್ತು ಗೊತ್ತಾ? ಆ ತರ ಆದಾಗ ತುಂಬಾ ಸರ್ ಏನಾಗುತ್ತೆ ಗೊತ್ತಾ ನೀವೀಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನನಗೆ ಗೊತ್ತಿರೋದು ಓಕೆ, ನಾನು ನೇಕೆಡ್ ಆಪ್ಷನ್ಸ್ ಅಲ್ಲಿ ಯಾವಾಗಲೂ ಮಾಡಲ್ಲ, ಬಟ್ ಕಾನ್ಸೆಪ್ಟ್ ನಾನು ಮಾಡ್ತೀನಿ. ನಾನು ಯಾವಾಗಲೂ ಹೆಡ್ಜಿಂಗ್ ಮಾಡ್ಕೊಂಡೇ ಮಾಡೋದು. ಬಟ್ ಏನಾಗುತ್ತೆ ಅಂತಂದ್ರೆ ನೀವೀಗ ಫಾರ್ ಎಕ್ಸಾಂಪಲ್ ಒಂದು ನಿಮಿಷ, ಓಕೆ ಈಗ 100 rupees ಇದೆ ಅಂತ ಇಟ್ಕೊಳ್ಳಿ. 100 rupeesದು ಸಿನೂ ಸೆಲ್ ಮಾಡಿದ್ದೀರಾ, ಪಿನೂ ಸೆಲ್ ಮಾಡಿದ್ದೀರಾ, ಓಕೆನಾ? 100 rupees ಸೆಲ್ ಮಾಡಿದ್ದೀರಾ. ಸೊ ನಿಮ್ಗೇನಾಯ್ತು, ಮಾರ್ಕೆಟು ನಿಮಗೆ ಕೆಳಗಡೆ ಬಂದರೆ ಇದು ನಿಮ್ಗೆ ಏನಾಗುತ್ತೆ, ಪ್ರೀಮಿಯಂ 100 rupees ಪ್ರೀಮಿಯಂ ಸಿಗುತ್ತೆ. ಓಕೆ, ಸೊ ನಿಮ್ಗೆ ಏನಾಯ್ತು, ಮಾರ್ಕೆಟು ಪುಟ್ ಸೈಡ್ ಬಂತು ಅಂತ ಇಟ್ಕೊಳ್ಳಿ. ಪುಟ್ ಸೈಡ್ ಬಂದ್ರೆ ಇದೇನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಪಿ. ಸೊ ನಿಮಗೆ ಸಡನ್ ಆಗಿ ಒಂದಿಷ್ಟು ಪಾಯಿಂಟ್ ಕೆಳಗಡೆ ಹೀಗೆ ಬಂತು ಅಂತ ಇಟ್ಕೊಳ್ಳಿ, ಸಡನ್ ಡೌನ್ ಆಯಿತು ಅಂತಂದರೆ
ನಿಮ್ಗೆ ಈ 100 ರುಪೀಸ್ ಏನೋ ಸಿಗುತ್ತೆ, ಬಟ್ ಈ ಪಿ ಎಲ್ಲಿವರೆಗೂ ಹೋಗುತ್ತೆ, ನೀವು ಈ ಪೊಸಿಷನ್ ನೀವು ಎಲ್ಲಿ ಕಟ್ ಮಾಡ್ತೀರಾ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಹಾಗೆ ನೀವು ಹೋಲ್ಡ್ ಮಾಡಿಕೊಂಡು ನನಗೆ ಲಾಸೇ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ರೆ, ಸೊ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಲಾಸ್ ಆಗುತ್ತೆ. ಯಾಕೆಂದರೆ ಟೀ ಬೇಕಾದ್ರೆ ನಮಗೆ 1000 ರುಪೀಸ್ ಕೂಡ ಆಗ್ಬಹುದು. ನೀವು ಹೇಳ್ತಾರ ಅರ್ಥ ಆಗ್ತಿದೆ ಸರ್, ನಾನು ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಸರ್. ಹೇಳಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ. ನಾನ್ ಹೇಳ್ತಿರೋದು ಏನ್ ಗೊತ್ತಾ ಸರ್, ಇವಾಗ ಮಾರ್ಕೆಟ್ ಫುಲ್ ಒಂದ್ ಕಡೆ ಬೇರೆಸಿ ಒಂದ್ ಕಡೆ ಸೆಲ್ಲಿಂಗ್ ಆಗಿರುತ್ತೆ ಫುಲ್ ಮಾರ್ಕೆಟ್. ಎವ್ರಿ ಡೇ ಮಾರ್ಕೆಟ್ ಫುಲ್ ಮೂವ್ಮೆಂಟ್ ಯಾವತ್ತೂ ಇರಲ್ಲ, ಗೊತ್ತಾ? ನಿಮ್ಗೆ ಗೊತ್ತಿದೆ. ಗೊತ್ತಿದೆ. ಓಕೆನಾ? ನಾನ್ ಹೇಳ್ತಿರೋದು ಸೋಮವಾರ ಒಳ್ಳೆ ಟ್ರೇಡ್ ಮಾಡ್ಬೋದು, ನೀವ್ ಹೇಳಿದ್ರೆ ಓಕೆ, ತೊಂದ್ರೆ ಇಲ್ಲ. ಇಲ್ಲ ಮಾಮೂಲಿ ವೀಕೆಂಡ್ ಅಲ್ಲಿ ಫ್ರೈಡೆ ಟೈಮ್ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಬರ್ಬೋದು, ಓಕೆ. ಬುಧವಾರ ಗುರುವಾರ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ, ಹೌದಲ್ವಾ? ಹೌದು. ಆ ಟೈಮ್ ಅಲ್ಲಿ ಒಂದ್ ಮಿನಿಮಮ್ 400 ಪಾಯಿಂಟ್ ಒಳಗಡೆ 2 ಕೈ ಸೆಲ್ ಮಾಡಿದಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಬಟ್ ಅದು ಹೋಗಲ್ಲ ಅಂತ, ಮಾರ್ಕೆಟ್ ಮೇಕು ಹೋಗಲ್ಲ ಕೆಳಕ್ಕೂ ಬರಲ್ಲ ಅಂತ ಗೊತ್ತಿರುತ್ತೆ ನಮಗೆ ಒಂದೊಂದು ಟೈಮ್ ಅಲ್ಲಿ. ಆ ರೇಂಜ್ ಅಲ್ಲಿ ಇದ್ರೆ ಅಲ್ವಾ ನೀವು ಹೇಳ್ತಾ ಇರೋದು? ಆ ರೇಂಜ್ ಅಲ್ಲಿ ಇದ್ರೆ, ಆ ರೇಂಜ್ ಹೇಳ್ತಿರೋದು ಆ 400 ಪಾಯಿಂಟ್ ರೇಂಜ್ ಅಲ್ಲೇನೆ ಎರಡೂ ಕಡೆ ಟ್ರೇಡ್ ಮಾಡ್ತಾ ಇದ್ರೆ ಹಂಗಾದ್ರೆ ನಿಮ್ಗೆ ಪ್ರಾಫಿಟ್ ಆಗೇ ಆಗುತ್ತೆ. ಬಟ್ ನಾನು ವಾಯ್ಸ್ ಬ್ರೇಕ್ ಆಗ್ತಿದೆ ಇನ್ನರ್ ಪೀಸ್ ನಿಮ್ದು. ಸರ್ ಅಂದ್ರೆ ಎರಡು ಕಡೆ ಪ್ರೀಮಿಯಂ ಝೀರೋನೇ ಆಗುತ್ತೆ, ಎರಡು ಕಡೆನೂ ಪ್ರಾಫಿಟೇ ಆಗುತ್ತೆ ಅವ್ರಿಗೆ. ಇನ್ ಕೇಸ್ ಅಂದ್ರೆ ಇವ್ರು ತಗೊಂಡಿಲ್ಲ, ಡೌಟ್ ಕೇಳ್ತಾ ಇದಾರೆ, ಇದು ಹೆಡ್ಜಿಂಗ್ ಅಲ್ಲೇ ಬರುತ್ತೆ, ನೀವು ನೇಕೆಡ್ ಸೆಲ್ ಮಾಡಕ್ ಆಗಲ್ಲ. ಅಲ್ಲ ಮೇಡಮ್, ನಾನು ಹೇಳಿದ್ ಕರೆಕ್ಟ್ ಇದೆಯಲ್ಲ ಮೇಡಮ್, ಪಾಯಿಂಟ್ ಒಳಗಡೆ ಇರ್ತೀವಿ ಒಂದು ದಿನ 100% ಕರೆಕ್ಟ್ ಆಗಿದೆ ಸರ್. ಬುಧವಾರ ಗುರುವಾರ ಮೊಮೆಂಟಮ್ ಕೊಡಲ್ಲ ಅಂತೀರಾ, ಒಂದ್ ವೇಳೆ ಏನಾದ್ರೂ ಮೂಮೆಂಟ್ ಆಯ್ತು ಅಂದ್ರು ನಾನು ಟ್ರೈ ಮಾಡಿಲ್ಲ ಮೇಡಮ್, ಇನ್ಮೇಲೆ ಮಾಡೋದಿಲ್ಲ. ಅಲ್ಲ ನೀವ್ ಹೇಳಿದ್ ಕರೆಕ್ಟ್ ಇದೆ ದ್ಯಾಮೇಶ್, ನೀವ್ ಹೇಳಿದ್ ಕರೆಕ್ಟ್ ಇದೆ. ಬಟ್ ಅವ್ರು ಯಾಕೆ ಅದನ್ನ ನಾವು ಹೇಳ್ತಿದೀವಿ ಅಂತಂದ್ರೆ, ಇಲ್ಲಿ ಬಿಗಿನರ್ಸ್ ಗಳು ಕೂಡ ಇದಾರಲ್ವಾ. ಎಕ್ಸ್ಪೀರಿಯನ್ಸ್ ಲಾಸ್ ನ ಅನುಭವಿಸಿದೀವಿ ಸರ್, ಅದಕ್ಕೋಸ್ಕರ ಹೇಳ್ತೀವಿ, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಅವ್ರದ್ದು ಯಾಕೆ ವಾಯ್ಸ್ ತುಂಬಾ ಸ್ಟ್ರಕ್ ಆಗ್ತಿದೆ ಸರ್ ಅವ್ರು. ನೋಡಿ ದ್ಯಾಮೇಶ್, ನಾನು ಫೈನಲಿ ಹೇಳ್ತೀನಿ ನೋಡಿ, ಈಗ ಇಲ್ಲಿ ಸರೋಜ್ ಆಗ್ಲಿ ಇನ್ನರ್ ಪೀಸ್ ಆಗ್ಲಿ ಏನ್ ಹೇಳ್ತೀರಿ, ಇವನ್ ಇನ್ಕ್ಲೂಡಿಂಗ್ ಮೀ, ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಸೊ ಯಾಕೆ ನಿಮ್ಗೆ ಅದ್ರ ಲಾಸ್ ಬಗ್ಗೆ ನಾವು ಹೇಳ್ತಿದೀವಿ ಅಂತಂದ್ರೆ, ನೀವು ಹೇಳಿದ್ ಕರೆಕ್ಟು. ಸೊ ಈಗ ನೀವು ಇಲ್ಲಿ ನಿಫ್ಟಿ 24,000 ಇದೆ ಅಂತಂದ್ರೆ, ಇಲ್ಲಿಂದ 400 ಪಾಯಿಂಟ್ ಮೇಲೆ, ಇಲ್ಲಿಂದ 400 ಪಾಯಿಂಟ್ ಕೆಳಗಡೆ ನೀವು ಹೇಳ್ತಿದ್ದೀರಾ. ಸೊ ಏನಾದ್ರೂ ಈ ರೇಂಜ್ ಅಲ್ಲಿ ಇದ್ರೆ ಓಕೆ, ನೀವು ಹೇಳ್ದಾಗೆ ಪ್ರಾಫಿಟ್ ಆಗುತ್ತೆ. ಸೊ ಯಾಕೆ ನಾವು ಲಾಸ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ, ಓಕೆ ನಿಮಗೆ ಗೊತ್ತಿದ್ರು ಕೂಡ, ಸೊ ನೀವೀಗ ಆ ಕಾನ್ಸೆಪ್ಟ್ ತಂದಿರೋದ್ರಿಂದ, ಇಲ್ಲಿ ಮುಂದೆ ಅದ್ರ ಬಗ್ಗೆ ಹೇಳಿರೋದ್ರಿಂದ ಇವಾಗ ಲಾಸ್ ಆಗಲ್ಲ. ನೀವು ಕೇಳಿದಕ್ಕೆ ಹೌದು ಸರ್ ನೀವು ಹೇಳಿದ್ದು ಕರೆಕ್ಟು, ಲಾಸ್ ಆಗಲ್ಲ ಅಂತ ಹೇಳಿದ್ವಿ ಅಂತ ಇಟ್ಕೊಳ್ಳಿ. ಸೊ ಅದ್ರ ನೆಗೆಟಿವ್ ಏನಿದೆ ಅನ್ನೋದು ಮಿಕ್ಕಿರೋರು ಗೊತ್ತಾಗಲ್ಲಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು. ತುಂಬಾ ಲಾಸ್ ಆಗುತ್ತೆ ಸರ್, ಗೊತ್ತು ನನಗೆ. ಅಲ್ಲ ನಿಮಗ್ ಗೊತ್ತು ಸರ್, ಬಟ್ ಈ ಕಾನ್ಸೆಪ್ಟ್ ಇಲ್ಲಿ ಬಂದಿರೋದ್ರಿಂದ ಸೊ ಅದಕ್ಕೆ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇರೋದಿಲ್ಲ ಎಲ್ಲರೂ ಅಷ್ಟೇನೆ. ಸೊ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿರೋದಲ್ಲ. ಈ ರೇಂಜ್ ಬಿಟ್ಟು ಆಚೆ ಹೋಯ್ತು ಅಂತಂದ್ರೆ, ಇವಾಗ ನೀವು ಹೇಳಿದ್ದೇನೆ, ಇವಾಗ ಸಿಂಪಲ್ ಆಗಿ ನಾವೆಲ್ಲರೂ ಕರೆಕ್ಟ್ ಸರ್ ನೀವು ಹೇಳಿದ್ದು ಲಾಸ್ ಆಗಲ್ಲ ಆ ರೇಂಜ್ ಅಲ್ಲಿ ಇದ್ರೆ ಅಂತ ಹೇಳಿದ್ವಿ ಅಂತ ಇಟ್ಕೊಳ್ಳಿ. ಇಲ್ಲಿರೋರು ಏನ್ ಮಾಡ್ತಾರೆ, ಬಿಗಿನರ್ಸ್ಗಳು ಟ್ರೈ ಮಾಡ್ತಾರೆ. ಸೊ ಇವ್ರು ಹೇಳಿದಾರಲ್ವಾ ಎಲ್ಲರೂ ಲಾಸ್ ಆಗಲ್ಲ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಏನ್ ಮಾಡ್ತಾರೆ, 400 ಪಾಯಿಂಟ್ ಆಚೆ ಈಚೆ ಹಾಕೊಂಡು ಕೂತ್ಕೊಂಡು ಸುಮ್ಮನೆ ಬ್ಲೈಂಡ್ ಆಗಿ ಟ್ರೇಡ್ ಮಾಡ್ತಾರೆ ಬುಧವಾರ ಗುರುವಾರ. ಬಟ್ ಸಡನ್ ಫಾಲ್ ಆಯ್ತು ಅಂತಂದ್ರೆ ಅವ್ರ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗೆ ಜೊತೆಲಿ ಇನ್ನೊಂದೇನಂದ್ರೆ, ನಾನು ಬಿಗಿನರ್ಸ್ ಹೇಳ್ತಾ ಇರೋದು, ದಿನೇಶ್ ಸರ್ ನನ್ ಗುರುವಾರನೇ ಆಗಿದ್ದು ಅಲ್ವಾ? ನೀವು ನನ್ ಕಳಿಸಿದ್ರಲ್ವ 18,000 ಲಾಸ್ ಮಾಡ್ಕೊಂಡು. ಸೊ ನೀವೇ ಇದ್ದೀರಾ ಆಗಿದ್ದು, ನಾನು ಎರಡು ಕಡೆನೂ ಹೌದು ನಾನು ಹೇಳ್ತಿದ್ದೀನಲ್ವಾ, ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ಅವ್ರಿಗೆ. ಸೊ ಇದು ರಿಯಾಲಿಟಿ. ನೀವು ಡ್ಯಾಮೇಜ್ ಕೇಳಿದ್ದು ತಪ್ಪು ಅಂತಲ್ಲ ಇಲ್ಲಿ ಯಾರು ಹೇಳ್ತಾ ಇರೋದು. ನಿಮ್ಮ ಕ್ವಶನ್ ನೀವು ಕೇಳಿದ್ದು ಕರೆಕ್ಟ್. ಸೊ ಈ ಥರದ ಕ್ವಶನ್ಗಳು ರೈಸ್ ಆಗಬೇಕು, ಈ ಥರ ಬಂದಾಗ್ಲೇನೆ. ಸೊ ಬಿಗಿನರ್ಸ್ಗಳಿಗೆ ಎಲ್ಲೋ ಒಂದು ಕಡೆ ನೋಡಿರ್ತಾರೆ, ಸುಮ್ಮನೆ ಹೇಳಿರ್ತಾರೆ ಔಟ್ ಆಫ್ ದಮ್ ನೀವು ಸೆಲ್ ಮಾಡ್ಕೊಂಡು ಕುತ್ಕೊಳ್ರಿ, ನಿಮ್ಗೆ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ ಅಂತ ಅಲ್ವಾ. ಸೊ ಬಟ್ ಆದ್ರೆ ನಿಮ್ಗೆ ಅದರಿಂದ 100% ನೋಡಿ ನಿಮ್ ಬಾಯಲ್ಲೇ ಬಂತಲ್ವಾ. ಸೊ ನೀವು ನೋಡಿರ್ತೀರಾ, ಸೊ ನೀವು ನೋಡ್ದಂಗೆ ಇನ್ನೊಬ್ರು ನೋಡಿರ್ತಾರೆ. ಬಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ. ಕರೆಕ್ಟ್ ಸರ್, ನೀವು ಕೇಳಿದ್ ಕರೆಕ್ಟ್. ಸೊ ಟ್ರೈ ಮಾಡಕ್ಕೆ ನಿಮ್ಗೆ ಕ್ಯಾಪಿಟಲ್ ಕೂಡ ಜಾಸ್ತಿ ಬೇಕು. ಓಕೆ, ನೀವು ನೇಕೆಡ್ ಸೆಲ್ ಮಾಡ್ತಿರೋದ್ರಿಂದ ಒಂದೊಂದಕ್ಕೆ 1.5 ಲಕ್ಷ ಮೇಲೆ ಬೇಕಾಗುತ್ತೆ ಈಗ ಪ್ರೆಸೆಂಟ್, ಈಗ 75 ಕ್ವಾಂಟಿಟಿ ಇರೋದು. ಜಸ್ಟ್ ಎಕ್ಸ್ಪೈರಿ ಮಾಡ್ತಿದ್ದೆ, ನನ್ನ ಹತ್ರ ಅಷ್ಟು ಬಿಗ್ ಕ್ಯಾಪಿಟಲ್ ಇಲ್ಲ, ಅದು ಎಕ್ಸ್ಪೈರಿ ಇಲ್ಲ ಅಂದ್ಬಿಟ್ಟು ಇವಾಗ ಮಾಮೂಲಿ ಆರಾಮ ಸ್ವಿಂಗ್ ಮಾಡ್ಕೊಂಡಿದ್ದೀನಿ. ಸೂಪರ್. ಆದ್ಮೇಲೆ ಮಾಮೂಲಿ ಏನು ಅದನ್ನೆಲ್ಲ ಮಾಡ್ಕೊಂಡು ಬೇರೆ ಎಲ್ಲ ಪ್ಲಾನ್ ಅಲ್ಲಿ ಇದ್ದೀನಿ, ವರ್ಕ್ ಅಲ್ಲಿ ಇದೀನಲ್ಲ, ಹಂಗಾಗಿ ಸೂಪರ್. ನೀವು ಕೇಳಿದ್ ಕರೆಕ್ಟ್ ಇದೆ, ನೀವು ಕೇಳಿದ್ ತಪ್ಪಿಲ್ಲ. ಓಕೆ, ಸೊ ಬೇರೆ ಏನಾದ್ರು ಇದೆಯಾ ಯಾರ್ದಾದ್ರು? ಸೊ ನಿಯರ್ 10 o'clock ಆಯ್ತು, ಸೊ ಸ್ಟಾಪ್ ಮಾಡ್ಬೋದು, ನಿಮ್ಗೆ ಏನು ಇಲ್ಲ ಅಂತ ಅಂದ್ರೆ. ಸರ್ ಈಗ ಒನ್ ಡೇ 1 ವೀಕ್ ಇದೆಯಲ್ಲ ಸರ್ ನಿಮ್ದು ಎಸ್ಆರ್ ಲೆವೆಲ್? ಓಕೆ, ನಿಮ್ದು ನೇಮ್ ಚೆನ್ನಾಗಿದೆ, ಏನು ಗೊತ್ತಿಲ್ಲ ನಂಗೆ. ಇಲ್ಲ ಸರ್, ನನಗೆ ಏನು ಗೊತ್ತಿಲ್ಲ.
ಸೊ ಇಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ ಅದಕ್ಕೆ ಹೇಳಿದೆ, ಹೇಳಿ. ಸರ್ ಅದರಲ್ಲಿ 2 hour 4 hour ಟೈಮ್ ಫ್ರೇಮ್ ಇದೆಯಲ್ಲ ಸರ್ SR ಲೆವೆಲ್ ಅಲ್ಲಿ, ಹಾ ಸೈಡ್ ವೇಸ್ ಇದ್ದಾಗ ಅದರಲ್ಲಿ ಟ್ರೇಡ್ ಮಾಡ್ಬೋದಾ ಸರ್? 2 hours ಒಳ್ಳೆ 4 hours. ಸಪೋರ್ಟಿಂಗ್ ತಗೊಂತಾ ಇರುತ್ತೆ. ಓಕೆ, ನೀವು SR ಲೆವೆಲ್ ಸೆಟ್ಟಿಂಗ್ಸ್ ಅಲ್ಲಿ ಕೇಳ್ತಿರೋದಲ್ವಾ, ಡೈಲಿ ಬದಲು 2 hours 4 hours ಅಂತ? ಹಾ ಸರ್, ಸೈಡ್ ವೇಸ್ ಇದ್ದಾಗ ಹಾ ಮಾಡ್ಬೋದು ಸರ್. ನಾನು ಅದಕ್ಕೆ ಹೇಳಿದ್ದು ಸ್ಕ್ಯಾಲ್ಪಿಂಗ್ ಸೆಟ್ಟಿಂಗ್ಸ್ ಅಂತ ಅಂದ್ಬಿಟ್ಟು. ಸೊ ಅದು ನಾನು ಯೂಸ್ ಮಾಡೋ ಸೆಟ್ಟಿಂಗ್ಸ್ ಬೇರೆ ಇದೆ. ಸೊ ಸ್ಕ್ಯಾಲ್ಪರ್ಸ್ ನೀವಿದ್ರೆ ನೀವು ಮಾಡ್ಬೋದು. ಸೊ ತುಂಬಾ ನಿಮಗೆ ನಾನು ಹೇಳ್ತಾ ಇದ್ದೀನಲ್ವಾ 1 hour ಅಲ್ಲಿ ವರ್ಕ್ ಆಗುತ್ತೆ. ಸ್ಕ್ಯಾಲ್ಪರ್ ಯಾರಾದರೂ ಸ್ಕ್ಯಾಲ್ಪರ್ಸ್ ಇದ್ದಾರೆ ಅಂತ ಅಂದ್ರೆ, ಸೊ ನೀವು SR ಲೆವೆಲ್ ಟೂಲ್ ಇಟ್ಕೊಂಡಿದ್ದೀರಾ, ನಿಮಗೆ ಮಾರ್ಕೆಟಲ್ಲಿ ಎಕ್ಸ್ಪರ್ಟ್ ಇದ್ದು ಸ್ಕ್ಯಾಲ್ಪರ್ ಇದ್ದೀರಾ ಅಂತಂದ್ರೆ ಎವ್ರಿ ಮೂಮೆಂಟಲ್ಲಿ ನೀವು ಪ್ರಾಫಿಟ್ ಮಾಡ್ಬೋದು. ಸೊ ನಾನು ಹೇಳ್ತಾ ಇದ್ದೀನಲ್ವಾ, ಇವತ್ತು ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನೀವೇ 1 ವರ್ಷ ಇಲ್ಲ 2 ವರ್ಷ SR ಲೆವೆಲ್ ಯೂಸರ್ ಆದರೆ ಎವ್ರಿ ಮೂಮೆಂಟ್ ನೀವು ಕ್ಯಾಪ್ಚರ್ ಮಾಡ್ಬೋದು. ಸೊ ನೀವು ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಕಾಣಿಸುತ್ತೆ. ಓಕೆ, ಅಷ್ಟು ಆಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಸೊ ಇದ್ರಲ್ಲಿ ಮ್ಯಾಜಿಕ್ ಏನೂ ಇಲ್ಲ, ಪ್ರೀವಿಯಸ್ ಡೇಟಾ ಅಷ್ಟೇನೆ. ಹಾ ಸರ್, ನಾನು ನೋಡಿದೆ ಸರ್, ಅದಕ್ಕೆ ಒಂದ್ ಮಾತು ಕೇಳ್ಬಿಟ್ಟೆ ಸರ್. ಕಳ್ಸ್ಕೊಡ್ತೀರಿ ಸರ್? ಇದು ನೀವು ಇದು ಮಾಡಿದಿರಲ್ವಾ, ಅದನ್ನ ಸ್ಕ್ರೀನ್ ಶಾಟ್ ಕಳಿಸ್ತೀರಾ? ಕಳಿಸ್ತೀನಿ. ಆ ಲೆವೆಲ್ಸ್ ಅದು ಮಿಸ್ ಮಾಡಿದ್ರೆ ಕಳಿಸಿ ಸರ್, ನೋಡೋಣ catch ಮಾಡ್ಬೋದಾ? ಕಳಿಸ್ತೀನಿ. ಅಂದ್ರೆ ನೀವು ಟ್ರೇಡ್ ಮಾಡಬಾರ್ದು. ನಾನು ಹೇಳ್ತಾರೆ, ನಾನು ನಿಮ್ಗೆ ಸೆಟಪ್ Trade ಮಾಡಲ್ಲ ಕಳಿಸಿದ್ರೆ sir, trade ನೀವು ಮಾಡಲ್ಲ. observe ಯಾವ ತರ ಮಾಡ್ಬೋದು. ಸೆಟಪ್ ಆಗಿ ಯಾವ ತರ ವರ್ಕ್ ಆಗಿದೆ ಅಂತ ಜಸ್ಟ್ ಇದು ಮಾಡಕ್ಕೆ. ಶೋರ್. ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ನನಗೆ SR ಲೆವೆಲ್ ಮೆಂಬರ್ಗಳು ಸರ್ ನಿಮ್ಮಿಂದ ನಿಮ್ಮ ಸ್ಟ್ರಾಟಜಿನ ನಾನು ಫಾಲೋ ಮಾಡಿ ಲಾಸ್ ಆದೆ ಅಂತ ನನಗೆ ಹೇಳ್ಬಾರ್ದು. ಯಾಕೆಂದ್ರೆ ನಾನು ಬೈಕೊಂಡಿದ್ದೀನಿ ಸರ್, ಕೋರ್ಸ್ ತೊಗೊಂಡು ಅವ್ರು ಹೇಳ್ಕೊಟ್ಟಾಗ ನಾನು ಅದನ್ನು ಅಪ್ಲೈ ಮಾಡಿ. CPR ಸ್ಟ್ರಾಟಜಿ ಅಂತ ಒನ್ ಆಫ್ ದಿ ಒಳ್ಳೆ ಚಾನಲ್ ನಮ್ಗೆ ಇಂಗ್ಲೀಷಲ್ಲಿದೆ. ಸೊ ಅವ್ರ ಹತ್ರ ತೊಗೊಂಡಾಗ ಅವ್ರದ್ದು 15 ಪ್ಯಾಟರ್ನ್ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು ನಾನು ಕಲ್ತ್ಕೊಂಡೆ ಅವಾಗ. ಸೊ 2017 ಎಂಡಲ್ಲಿ. ಸೊ ನಾನು ಅದನ್ನು ತೊಗೊಂಡು ನಾನು ಬೈಕೊಂಡಿದ್ದೀನಿ, ಅದನ್ನು ಅಪ್ಲೈ ಮಾಡಿದಾಗ ನನಗೆ ವರ್ಕ್ ಆಗಿಲ್ಲ. ಇವನ್ ಅವ್ರು ಇವಾಗ ಬಂದು ಹೇಳ್ಕೊಡ್ಲಿ, ಈಗಿನ ಮಾರ್ಕೆಟಲ್ಲಿ ಅವ್ರ ಪ್ಯಾಟರ್ನ್ಗಳು ಒಂದೂ ವರ್ಕ್ ಆಗಲ್ಲ. ಸೊ ಇದು ಅದಕ್ಕೆ ನಾನು ಹೇಳ್ತಾ ಇರೋದು, ನಾಳೆ ನನ್ನನ್ನು ಬೈಕೋಬಾರ್ದು. ನಾನು ಅವ್ರನ್ನ ಬೈಕೊಂಡಿದ್ದೀನಲ್ವ, ಆ ಥರ ನನ್ನ ಬೈಕೋಬಾರ್ದು. ಓಕೆ, ಸೊ ಅದಕ್ಕೆ ಹೇಳಿದ್ದು, ಬೇರೆ ಏನಿಲ್ಲ. ನಿಮ್ಗೆ ಹೇಳ್ಕೊಡಕ್ಕೆ ನನಗೇನು ಬೇಜಾರಿಲ್ಲ. ನೀವು ಕೇಳಿದ್ರೆ ನನಗೆ ಟೈಮ್ ಇದೆ ಅಂದರೆ ನಾನು ಬೆಳಿಗ್ಗೆವರೆಗೂ ಕೂತ್ಕೊಂಡ್ಬಿಡ್ತೀನಿ. ಸಾರಿ ಸರ್, ಇದು ಇದಾಗಿತ್ತೇನೋ. ಓಕೆ, ಅಲ್ಲಲ್ಲ ಪರವಾಗಿಲ್ಲ ಸರ್, ನೀವು ಹೇಳಿದ್ದು ಓಕೆ, ಕೇಳಿದ್ದು ಡೌಟ್ ಓಕೆ. ಬಟ್ ನಾನು ನನ್ನ ಸೆಟಪ್ ಹೇಳಿಲ್ಲಲ್ವಾ ನಿಮ್ಗೆ ಇಲ್ಲಿ, ನಾನೇನು ಸೆಟಪ್ ಯೂಸ್ ಮಾಡ್ತೀನಿ ಅಂತ ಅಲ್ವಾ? ತುಂಬ ಸಿಂಪಲ್ ಯೂಸ್ ಮಾಡೋದು. ಬಟ್ ನಿಮ್ಗೆ ಗೊತ್ತಿಲ್ಲಲ್ವಾ, ನೀವು ಕ್ವಶನ್ ಕೇಳಿದ್ದೀರಾ ಅಷ್ಟೇ. ಹಾ ಸರ್, ಹೌದು ಸರ್, ಇದೆ ಸರ್. ನಾನು ನೋಡ್ತಾ ಇದ್ದೆ ಸರ್ ಇದನ್ನ ಒನ್ ಡೇ 1 week ಹಾಕೊಂಡು ಅದ್ರ ಮಧ್ಯೆ ಈ ಟೈಪ್. ನನಗೆ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿ ಹೇಳಿದ್ ನೀವೇ ಅಲ್ವಾ? ಇಲ್ಲ ಸರ್, ನಾನು ಬಂದು 3 months 4 months ಆಯ್ತು. ಬೇರೆ ಯಾರೋ ಒಬ್ರು ಇದ್ದಾರೆ. ಸೊ ನಾನು ಅದನ್ನ ಬ್ಯಾಕ್ ಟೆಸ್ಟ್ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಇವನ್ ಅದು ಇದರಲ್ಲೂ ಕೂಡ ಇದೆ, ಬಟ್ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಇವನ್ ಕ್ಯಾಪಿಟಲ್ ಕೂಡ ಡೆಪ್ಲಾಯ್ ಮಾಡ್ತೀನಿ. ಅದು ನಿಮ್ಗಳಿಗೆ ಹೇಳ್ತೀನಿ, ಆಲ್ರೆಡಿ ಇಬ್ರಿಗೆ ಹೇಳಿದ್ದೀನಿ. ಓಕೆ, ಸೊ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಓಕೆ, ಇದನ್ನ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ. ಅಂದರೆ ನಿಮ್ಗೆ ಯಾರಿಗೂ ನಾನು ಅವ್ರನ್ನ ಇದು ಮಾಡೋಕೆ ಹೇಳ್ತಿರೋದಲ್ಲ. ನಮ್ಮ ಮೈಸೂರವ್ರೇನೋ ಒಬ್ರು, ಆ್ಯಕ್ಚುಲಿ ಅವ್ರ ನೇಮ್ ಬೇಡ ನನಗೆ, ಯಾಕೆಂದರೆ ಬೇಡ ಬಿಡಿ, ಯಾಕೆಂದರೆ ಅವರು ಗೌರ್ಮೆಂಟ್ ಜಾಬಲ್ಲಿ ಇರೋದು, ಸುಮ್ಮನೆ ಅವ್ರದ್ದು ಮತ್ತೆ ಏನೋ ಆಗೋದು ಬೇಡ. ಬಟ್ ಅವರು SR ಲೆವೆಲ್ ತೊಗೊಂಡ್ಮೇಲೆ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ. ನನಗೆ ಅವಾಗ ಅವ್ರ ನೆಟ್ವರ್ಕ್ ಬಂದಾಗ ನಾನು ಕಾಲ್ ಮಾಡ್ತಾರೆ. ಸೊ ನಾನು ಯಾಕೆ ಹೇಳಿದೆ ಅಂತಂದರೆ, ಅವ್ರೀಗ ನೀವು ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲೆಲ್ಲ ಕೂಡ ಹೆಡ್ಜಿಂಗ್ ಕೋರ್ಸ್ ಅದು ಇದೆಲ್ಲ ತೊಗೊಂಡಿದ್ರು. ಬಟ್ ನನಗೆ ಅವ್ರು ಕಾಲ್ ಮಾಡಿ ಅವರ ಏನೋ ಔಟ್ಪುಟ್ ಕೇಳಿದ್ರೆ, ಅವ್ರು ಅರ್ನ್ ಮಾಡೋದು ಕೇಳಿದ್ರೆ ನನಗೆ ಶಾಕ್ ಆಗ್ತಿದೆ. ಬರೀ 1 or 2 ಡೇಸಿಂದಲ್ಲ. ಸೊ ಅವರು 2 months ಏನೋ ಆಗಿದೆ ಅವ್ರು SR ಲೆವೆಲ್ ತೊಗೊಂಡು. ನಾನು ಅವ್ರ ಜೊತೆ ಒಂದ್ಸರಿ ಮಾತಾಡ್ತೀನಿ ಅವ್ರು ಈ ಕಡೆ ಬಂದಾಗ. ಅವರ ನೇಮ್ಗಳು ಬೇಡ, ನಾನು ಆ್ಯಕ್ಚುಲಿ ನಾನು ಅದನ್ನು ಕಟ್ ಮಾಡ್ತೀನಿ, ಇದರಲ್ಲಿ ಮ್ಯೂಟ್ ಮಾಡ್ತೀನಿ ಅದನ್ನು. ಬಟ್ ಎಷ್ಟು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ ಅಂದರೆ, ಎಷ್ಟು ಕಾನ್ಫಿಡೆನ್ಸ್ ಆಗಿ ಅರ್ನ್ ಮಾಡ್ತಾರೆ ಅಂದರೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮಾರ್ಕೆಟ್ ನಾಲೆಜ್ ಆಲ್ರೆಡಿ ಇದೆ ಅವರಿಗೆ. ಸೊ ಆ ಥರ ಆದಾಗ ನಮಗೆ ಖುಷಿ ಆಗುತ್ತೆ. ಓಕೆ, ಸೊ ನೀವುಗಳು ಕೂಡ ಆ ಥರ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಇವನ್ ಇನ್ಕ್ಲೂಡಿಂಗ್ ನೇಮ್ ಎಲ್ಲ ಹೇಳ್ಬೇಡಿ. ಸೊ ನಾನು ಅದನ್ನ ಕಟ್ ಮಾಡ್ತೀನಿ. ಇವಾಗ ಏನ್ ನಾವಿಲ್ಲೇ ಇದೀವಲ್ವಾ, ಸೊ 47 ಮೆಂಬರ್ಸ್ ಅಷ್ಟೇನೆ. ಇದನ್ನ ಅಪ್ಲೋಡ್ ಮಾಡೋ ನಾನು ತೆಗಿತೀನಿ. ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೇಕಾದ್ರೆ ಮಾಡಲ್ಲ ಸರ್. ಸೊ ಅದು ಡೆಫಿನೆಟ್ಲಿ, ಯಾಕೆಂದ್ರೆ ಸುಮ್ಮನೆ ಸಮಸ್ಯೆಗಳು ತುಂಬಾ ಜನ ಇರ್ತಾರೆ. ಸ್ಟಾರ್ಟಿಂಗ್ ಸರ್ ಒಂದ್ಸತಿ ಸ್ಕ್ರೀನ್ ಶಾಟ್ ಹಾಕಿದ್ರಲ್ಲ ಸರ್, ಅವ್ರದ್ದು ನೇಮ್ ಇದ್ ಮಾಡಿ ಅವರೆಲ್ಲ ಸರ್ ಅವರೇ ಹಾಕಿದೆ ಅನ್ಸುತ್ತೆ ಮೇ ಬಿ. ಸೊ ಏನ್ ಮಾಡಿದಾರೆ ಗೊತ್ತಾ, REC ಅಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. REC ಅಲ್ಲಿ ಇನ್ವೆಸ್ಟ್ ಮಾಡಿ ಸೊ ನಿಯರ್ಲಿ 60,000 ಏನೋ ನೆಗೆಟಿವ್ ಹೋಗಿದೆ ಅವ್ರ ಪೋರ್ಟ್ಫೋಲಿಯೋ. ದೊಡ್ಡ ಅಮೌಂಟ್ ಹಾಕಿದ್ದಾರೆ. ಸೊ SR ಲೆವೆಲ್ ತಗೊಂಡಿದ್ದಾರೆ. SR ಲೆವೆಲ್ನ ನನಗೆ ಯಾವ ಥರ ಸೆಟಪ್ ಮಾಡಬೇಕು, ಸೊ 12 ಮಂತ್ ಸೆಟಪ್ ಹಾಕೊಳ್ಳಿ REC ಅಲ್ಲಿ. 12 month or 6 month ಏನೋ ಹೇಳಿದ್ದೆ ನಾನು ಅವ್ರಿಗೆ. ಸೊ ಆ ಟೈಮಲ್ಲಿ ಅನಲೈಸ್ ಮಾಡಿ ಹೇಳಿದ್ದೆ. ಸೊ ಈ ಸೆಟಪ್ ಹಾಕೊಂಡು ನೀವು ಅಬ್ಸರ್ವ್ ಮಾಡಿ. ಬಟ್ ನನ್ನ ಪರ್ಸ್ನಲ್ ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಸೊ ಇದನ್ನ ಅಬ್ಸರ್ವ್ ಮಾಡಿ ಅಂದಾಗ, ಸೊ ಅವರು RECನ ಎಕ್ಸಾಕ್ಟ್ ಆಗಿ ನಮಗೆ ಆ ಟೈಮಲ್ಲಿ ಅದನ್ನ ಸಪೋರ್ಟ್ ತಗೊಂಡು ಅವರು ಏನು ಸೆಲ್ ಮಾಡಬೇಕು, ಒಂದಿನ ಬಿಟ್ಟಿದ್ರೆ ಅವ್ರು ಸೆಲ್ ಮಾಡಿರೋರು ಎಷ್ಟು 60,000 ಲಾಸಲ್ಲಿ. ಓಕೆ, ಸೊ ಅವ್ರು ಏನು ಮಾಡಿದ್ದಾರೆ, SR ಲೆವೆಲ್ ತೊಗೊಂಡು ಅದನ್ನು ಫಾಲೋ ಮಾಡ್ಕೊಂಡು ಅದನ್ನ ಇಟ್ಕೊಂಡಿದ್ದಾರೆ. 15,000 ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದಾರೆ. 15,000 ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ಬಿಟ್ಟು ನಾನು ಕಾಲ್ ಮಾಡಿದ್ದಾರೆ ಅವತ್ತು. ಓಕೆ, ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ SR ಲೆವೆಲ್ ಪವರ್ ನಿಮ್ಗೆ ಹೇಳ್ತಿರೋದು.
ಸೊ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ನೀಟಾಗಿ ಯುಟಿಲೈಸ್ ಮಾಡಿದ್ರೆ ನಮಗೆ ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಮೇಲೆ ನಂಬಿಕೆ ಬರಬೇಕು ಫಸ್ಟು. ಸೊ ನಂಬಿಕೆ ಹೆಂಗೆ ಬರುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ ಅಷ್ಟೇ. ಇವಾಗ ನಾನು ಬರೀ ಬಾಯಲ್ಲಿ ಇವಾಗ ನೀವು ಅವರು 60,000 ಮಾಡಿದ್ದಾರೆ, ಸೊ 10,000 ರಿಟರ್ನ್ ಮಾಡಿದ್ದಾರೆ ಅಂದ ತಕ್ಷಣ ನಿಮಗೆ ಬರಲ್ಲ. ಸೊ ಇದೊಂದು ಜಸ್ಟ್ ಒಂದು ಪಾಯಿಂಟ್ ಆ್ಯಡ್ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಓಕೆನಾ? ಸೊ ಸ್ಟಾಪ್ ಮಾಡುವ ಇವಾಗ ನಾವು ಇದನ್ನ 10 o'clock ಆಯಿತು. ಸೊ ಯಾರಿಗೂ ಏನು ಒಂದೇ ಒಂದು ಸೆಕೆಂಡ್, ಲಾಸ್ಟ್ ಕ್ವಶನ್ ಇದೆ. ಹೇಳಿ. ನೀವು ಈಗ ಹೇಳಿದ್ದೆ ಒಂದು ವಿಷಯ ಹೇಳ್ತಾ ಇದೀನಿ. ನಾನು ತುಂಬಾ ಲಾಸ್ಟ್ ಈ ಎಕ್ಸ್ಪೈರಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹಂಗೆ ಲಾಸ್ ಮಾಡ್ಕೊಂತಿದ್ದೆ ಟ್ರೇಡಿಂಗ್ ಅಲ್ಲಿ. ಇವಾಗ ನಿಮ್ಮ ಟ್ರೇಡ್ ಅಲ್ಲಿ ಆಲ್ಮೋಸ್ಟ್ ಬಹಳ ದಿನದಿಂದ ಟ್ರೇಡ್ ನೋಡ್ತಾ ಇದ್ದೀನಿ. ನಿಮ್ಮ SR ಟೂಲ್ ಹಾಕಿದ್ಮೇಲೆ ನನ್ ಲಾಸ್ ಆಗೋದು ತುಂಬಾ ಕಮ್ಮಿ ಆಗ್ಬಿಟ್ಟು ಟ್ರೇಡಿಂಗ್ ಅವಾಯ್ಡ್ ಮಾಡ್ಬಿಟ್ಟೆ. ಓಕೆ, ಸೂಪರ್. ತುಂಬಾ ಅನುಕೂಲ ಆಗಿದೆ ನನಗೆ ಈ ಪಾಯಿಂಟ್ ಆಕ್ಚುಲಿ ಏನೋ ಈ ಒಂದು ವಿಷಯ ಹೇಳಿಕೆ ನಾನು ಹೇಳಿದೆ. ಯಾಕಂದ್ರೆ ಆ ವಿಷಯದ ಬಗ್ಗೆ ಮಾತಾಡಕರ ಮಾತ್ರ ಮಾತಾಡ್ಬೇಕು. ಬೇರೆ ಟೈಮ್ ಅಲ್ಲೆಲ್ಲ ಮಾತಾಡಿದ್ರೆ ಯಾರು ಗಮನ ಕೊಡಲ್ಲ ಆ ವಿಷಯದ ಬಗ್ಗೆ. ಅದಕ್ಕೋಸ್ಕರ ನಾವ್ ಏನ್ ಮಾತಾಡ್ತಿರ್ತೀರ ಅಂತ ಅಬ್ಸರ್ವ್ ಮಾಡ್ತಿರ್ತೀನಿ. ಆ ಟಾಪಿಕ್ ನನ್ ಏನಾರ ಕ್ವಶನ್ ಇದ್ದಾಗ ಆ ಟಾಪಿಕ್ ಬಗ್ಗೆ ಮಾತಾಡಿದಾಗ ಅವಾಗ ಹೇಳ್ಬಿಟ್ರೆ ಬೇರೆಯವ್ರಿಗೂ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅಷ್ಟೇ, ಏನಿಲ್ಲ. ಕರೆಕ್ಟ್ ಸರ್. ಸೊ ನಾನು ಇನ್ನೊಂದೇನು ಗೊತ್ತಾ, ನಾನು ಇವಾಗ ಏನು ಹೇಳಿದ್ನಲ್ವ, ಇದನ್ನೆಲ್ಲ ನಾನು ಅಂದರೆ ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ಹೊಗಳ್ಕೊಂಡಿರೋದು, ಸೊ ಇನ್ನೊಬ್ಬರನ್ನ ಇಂಪ್ಲುಯೆನ್ಸ್ ಮಾಡ್ದಂಗೆ ಇರುತ್ತೆ. ಸೊ ನಾನು ಇದನ್ನೆಲ್ಲ ತೆಗಿತೀನಿ, ನಾನು ಏನು ಹೇಳಿದ್ನಲ್ವ ಅದೆಲ್ಲ. ಈಗ ಅವ್ರ ನೇಮ್ ಡಿಸ್ಕಸ್ ಮಾಡಿದ್ದಾಗಿರ್ಬೋದು, ಯಾಕೆಂದರೆ ಪಾಪ ಅವ್ರು ಏನೋ ಒಂದು ಇದರಲ್ಲಿ ಇರ್ತಾರೆ. ಸೊ ನನಗೇನು ಹೇಳ್ತಾರೆ ಗೊತ್ತಾ, ಸರ್ ನಾನು ಬಂದುಬಿಟ್ಟು ರಿಟೈರ್ಮೆಂಟ್ ತೊಗೊಂಡು ಬಂದುಬಿಡ್ತೀನಿ ಅಂದರು. ಸೊ ದಯವಿಟ್ಟು ಅದನ್ನು ಮಾಡಬೇಡಿ. ಸ್ವಲ್ಪ ದಿನ ಯಾವುದು ಏನು ಓವರ್ ಕಾನ್ಫಿಡೆನ್ಸ್ ಬೇಡ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇಲ್ಲ ಸರ್ ನಾನು ದಿನಕ್ಕೆ ಇಷ್ಟು ಅರ್ನ್ ಮಾಡ್ತೀನಿ ಹಾಗೆ ಅಂದರು. ಅವ್ರ ಜೊತೆ ಒಂದಿನ ಮಾತಾಡಿಸ್ತೀನಿ ಯಾವಾಗಾದ್ರೂ ಫ್ರೀ ಬಂದಾಗ, ವಿತೌಟ್ ಈಗ. ಸೊ ಯಾಕೆಂದರೆ ಅವ್ರು ಯಾವ ಥರ ಇನ್ವಾಲ್ವ್ ಆಗಿರ್ಬೋದು ಆ ಥರದ್ದನ್ನು ಮಾಡಿಕೊಂಡು ಅಂತ ನೀವು ನೋಡಿ. ಈಗ ಇಲ್ಲಿ 47 ಜನ ಇರೋದ್ರಿಂದ ಮಾತ್ರ ನಿಮ್ಗೆ ಗೊತ್ತಿರೋದು. ಸೊ ಇದನ್ನು ಕಟ್ ಮಾಡ್ತೀನಿ ನಾನು. ಓಕೆ, ಸೊ ಬೇಡದೇ ಇರೋದನ್ನ. ಬಟ್ ನಿಮ್ಗೆ ಹೇಳ್ತಾ ಇರೋದು ಅಷ್ಟು ಕಾನ್ಫಿಡೆನ್ಸ್. ಸೊ ಎಫರ್ಟ್ ಹಾಕಿದ್ರೆ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ತುಂಬಾ ಗಮನ ಇಟ್ಟು ಮಾರ್ಕೆಟ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸ್ವಿಂಗ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು ಸರ್. ಟ್ರೇಡಿಂಗ್ ಮಾಡ್ಬೇಕಂತ ಏನಿಲ್ಲ. ಎಕ್ಸಾಕ್ಟ್ಲಿ, ಕರೆಕ್ಟ್. ಓಕೆನಾ? ಟ್ರೇಡಿಂಗ್ ಹೆಚ್ಚಾಗಿ ಅಮೌಂಟ್ ಮಾಡ್ಬೋದು ಸರ್. ಟ್ರೇಡಿಂಗ್ ಅಲ್ಲಿ ಇವತ್ತು ಲಾಸ್ ಆಗುತ್ತೆ, ಸ್ವಿಂಗ್ ಅಲ್ಲಿ ಲಾಸ್ ಆಗಲ್ಲ. ನಾಳೆ ಇನ್ನು ಒಂದಿನ ವೇಟ್ ಮಾಡಿದ್ರೆ ಡಬಲ್ ಬರುತ್ತೆ. ಆಮೇಲೆ ನಿಮ್ಗೆ ಅಲ್ಲಿ ತೀಟಾ ಡಿಕೆ ಅವೆಲ್ಲ ಏನು ಇರಲ್ವಾ ಸರ್? ರಿಯಲ್ ವ್ಯಾಲ್ಯೂ ಇರುತ್ತೆ ಅಲ್ಲಿ ಅಷ್ಟೇ. ಸರ್ ಇನ್ನೊಂದು ಸರ್, ನಿಮ್ SR ಟೂಲ್ ಇಂದ ಇನ್ನೊಂದು ಈಗ ಒಂದು ವಿಷಯ, MTF ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನಂತರ ಕ್ಯಾಪಿಟಲ್ ಮಾರ್ಜಿನ್ ಬೆನಿಫಿಟ್ ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ, ಯಾಕಂದ್ರೆ ಅವ್ರಲ್ಲಿ ಅಷ್ಟೊಂದು ದುಡ್ಡು ಕೊಡ್ತಾರೆ, ಯೂಸ್ ಮಾಡ್ಕೊಂಡ್ರೆ ಏನ್ ತೊಂದ್ರೆ ಏನಿಲ್ಲ ನನ್ನ ಇದ್ರಲ್ಲಿ. ಹಂಗಾಗಿ ನಿಮ್ದು ಟ್ರೇಡ್ ಇವೆಲ್ಲ ನಿಮ್ದು SR ಟೂಲ್ ಹಾಕಿರೋದು ಉದ್ದೇಶನೇ ಅದು. ಆಕ್ಚುಲಿ ನನ್ ಫ್ರೆಂಡ್ ಫಂಡಿಂಗ್ ಮಾಡ್ಬಿಟ್ಟು ಅದ್ ಮಾಡಿಕೊಟ್ಟಿದ್ರು ನನಗೆ. ಸೂಪರ್. ಓಕೆ, ನಾನು ಆಲ್ಮೋಸ್ಟ್ ಎಲ್ಲರೂ ಇವಾಗ ಇಲ್ಲಿ ಕೇಳ್ತಿರೋರೆಲ್ಲ ಅದನ್ನ ಫಾಲೋ ಮಾಡಬಾರ್ದು. ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಬೇಕಷ್ಟೇನೆ. ಸೊ ಮತ್ತೆ MTF ಏನೋ ಫ್ರೀ ದುಡ್ಡು ಕೊಟ್ಬಿಟ್ರ ಅಂದ್ರೆ ಹಾಕ್ಯಂದದು. ಯಾಕಂದ್ರೆ ನಾಲೆಡ್ಜ್ ಬೇಕು ಅದಕ್ಕೆಲ್ಲ. ಸುಮ್ನೆ ಏನೋ ಒಂದು ಇದು ಬಂತ ಆತರ ಎಲ್ಲ ಮಾಡಿ. ಕರೆಕ್ಟ್. ಓಕೆ. ಸೊ ನೆಕ್ಸ್ಟ್ ನಾಳೆ ಮತ್ತೆ ಅಗೇನ್ ಸೇಮ್ ಟೈಮ್ 8 o'clock to 10 o'clock. ಸೊ ಮತ್ತೆ ಜಾಯ್ನ್ ಆಗುವ. ಸೊ ಇದು ಎವ್ರಿ ಡೇ ಇರುತ್ತೆ. ಓಕೆನಾ? ಸೊ ಇಲ್ಲಿಗೆ ಇದನ್ನ ಮುಗಿಸುವ. ಓಕೆ, ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್.